नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितं भूमध्यमीशं वन्दे भवघ्नमहारासुरसिद्धवैद्यं नारायणं कृष्णं श्रीरामोत्तमं देवीं सरस्वतीं व्यासं धर्मविज्ञानवैराग्यपरमेश्वर्यशालिनः अनन्ततीर्थभगवत्पादान् वन्दे सत्यप्रमोदतीर्थार्यान् नौमीयाय सुभारताम् ಅತ್ರಿ ಋಷಿಗಳು ಭಗವಂತನ ಪ್ರೀತಿಗಾಗಿ ದಿವ್ಯ ಮಾನದಿಂದ 3 ಸಹಸ್ರ ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡಿದ್ದಾರೆ. ದಿವ್ಯಮಾನವನ್ನ ಮೊನ್ನೆ ಕೇಳಿದ್ದೀರಿ. ನಮ್ಮ 1 ವರ್ಷ ಅಂದ್ರೆ ಅವರ 1 ದಿವಸ ದೇವತೆಗಳಿಗೆ. ಈ ಲೆಕ್ಕದಲ್ಲಿ 3000 ವರ್ಷಗಳು ದೇವತೆಗಳ ಮಾನದಿಂದ 3000 ತಪಶ್ಚರ್ಯವನ್ನ ಮಾಡಿದ್ದಾರೆ. ಅತ್ರಿ ಋಷಿಗಳ ತಪಸ್ಸಿನ ಪ್ರಭಾವ, ಅವರ ತೇಜಸ್ಸು, ಇದು ಅವರ ಕಣ್ಣಿನಿಂದ ನೀರಿನ ರೂಪದಲ್ಲಿ ಹರಿದು ಬಂದಿದೆಯಂತೆ. ಆ ತಪಸ್ಸಿನ ಪ್ರಭಾವ ಅದು ತೇಜೋ ರೂಪದಲ್ಲಿ ನೀರಿನೊಳಗೆ ಮಿಶ್ರವಾಗಿ ನೀರಿನ ರೂಪದಲ್ಲಿ ಕಣ್ಣಿನಿಂದ ಹರಿದು ಬಂದಾಗ ಅದನ್ನೇ ದಿಗ್ದೇವತೆಗಳು 10 ದಿಕ್ಕುಗಳಿಗೆ ಅಭಿಮಾನಿನಿಗಳಾದಂತಹ ದೇವತಾ ಸ್ತ್ರೀಯರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅವರೆಲ್ಲರೂ ಸೇರಿ ಗರ್ಭಧಾರಣವನ್ನು ಮಾಡಿದ್ದಾರೆ. ಅತ್ರಿ ಋಷಿಗಳ ತೇಜಸ್ಸು, ಅವರ ತಪಸ್ಸಿನಿಂದ ಪೂತವಾದ ತೇಜಸ್ಸು ಆ ನೀರಿನ ರೂಪದಲ್ಲಿ ಹೊರಗೆ ಬಂದಾಗ ಅದನ್ನು ಪಾನ ಮಾಡಿದ ಈ ಎಲ್ಲ ದೇವತಾ ಸ್ತ್ರೀಯರು ಗರ್ಭಧಾರಣವನ್ನು ಮಾಡಿ ಎಲ್ಲರೂ ಸೇರಿ ಒಟ್ಟಾಗಿ ಅದನ್ನು ಹೊರಗೆ ಹಾಕಿದಾಗ ಅಲ್ಲಿಯೇ ಉತ್ಪನ್ನನಾದ ಹುಟ್ಟಿದಂತಹ ವ್ಯಕ್ತಿ ಸೋಮ. ಅತ್ರಿನೇತ್ರ ಸಮುದ್ಭವ ಅಂತ ಅವನಿಗೆ ಹೇಳುತ್ತಾರೆ. ಅಂತಹ ಅದ್ಭುತವಾದ ತಪಸ್ಸಿನ ಸಾಕಾರ ಮೂರ್ತಿಯಾಗಿಯೇ ಹುಟ್ಟಿದಂಥವನು ಸೋಮ. ಅವನ ಗರ್ಭಧಾರಣೆ ಮಾಡಿ ಮುಂದೆ ಆ ಸೋಮನನ್ನ ಇವರೆಲ್ಲರೂ ಹೆತ್ತ ಮೇಲೆ ಅವನನ್ನು ಹೊರುವುದಕ್ಕೆ ಸಾಧ್ಯವಾಗಲಿಲ್ಲಂತೆ. ಅಂತಹ ಮಹಾ ತೇಜಸ್ಸಿತ್ತು. ಸ್ವಲ್ಪ ದಿವಸ ನೀನು ತಾಳಿಕೋ ಅಂತ ನವಿಪ್ರ ಗೋವಿಂದ ಗವೀಶ್ವರಾಣ, ದೇವರಿಗೆ ಶರಣು ಹೋದವರು, ಬ್ರಾಹ್ಮಣರಿಗೆ ಶರಣು ಹೋದವರು, ಆಕಳಿನ ಸೇವೆ ಮಾಡಿ ಗೋಪೂಜೆಯನ್ನ ಮಾಡಿ ಗೋವಿನ ಅನುಗ್ರಹವನ್ನು ಪಡೆದವರು ಯಾರೋ ಅವರಿಗೆ ಅಭದ್ರ ಅಮಂಗಲ ಅನ್ನೋದು ಪ್ರಪಂಚದೊಳಗೆ ಇಲ್ಲ. ಹೀಗಾಗಿ ಅಂಥವರ ಹತ್ತಿರ ನಾವು ಹೋಗದೇ ಇರೋದೇ ವಾಸಿ. ನಮ್ಮನ್ನು ನಾವು ದೂರ ಇಟ್ಟುಕೊಂಡು ಅವರ ವಿರೋಧ ಮಾಡದೇ ಇದ್ದ ಹಾಗೆ ನಾವಿರಬೇಕು ಅಂತನ್ನುವ ಮಾತನ್ನು ಕೇಳ್ತೀವಿ. ಹಾಗೆ ಅಷ್ಟು ಶ್ರದ್ಧೆಯಿಂದ ಗೋವುಗಳ ಸೇವೆಯನ್ನು ಮಾಡಿದ್ದಾನೆ. ಆದರೆ ಪ್ರಾರಬ್ಧ ಕರ್ಮ ಪಾಪ, ಒಂದು ದಿನ ರಾತ್ರಿ ಒಂದು ಹುಲಿ ಬಂದಿದೆ. ಆ ಹುಲಿಯನ್ನು ಸಂಹಾರ ಮಾಡಬೇಕು ಅಂತ ಖಡ್ಗವನ್ನು ತೆಗೆದುಕೊಂಡು ಹೋಗಿ ಪೆಟ್ಟು ಹಾಕಿದ್ದಾರೆ. ಅದು ಕತ್ತಲೆಯಲ್ಲಿ ಗೊತ್ತಾಗಿಲ್ಲ. ಹುಲಿ ತಪ್ಪಿಸಿಕೊಂಡಿದೆ. ಆಕಳಿನ ಕುತ್ತಿಗೆಗೆ ಪೆಟ್ಟು ಬಿದ್ದಿದೆ. ಗೋಹತ್ಯೆ ಆಯಿತು.
ಹುಲಿಯ ಕಿವಿ ಮಾತ್ರ ಕತ್ತರಿಸಿದೆ. ಹುಲಿ ತಪ್ಪಿಸಿಕೊಂಡು ಓಡಿ ಹೋಯಿತು. ಆದರೆ ಮುಂದಿನ ಪೆಟ್ಟು ಆಕಳಿನ ಕೊರಳಿಗೆ ಬಿದ್ದು ಆಕಳು ಸತ್ತೋಯ್ತು. ಬೆಳಗ್ಗೆ ನೋಡ್ತಾನೆ ಗೋಹತ್ಯೆಯಾಗಿದೆ. ಪ್ರಾಮಾಣಿಕವಾಗಿ ಗುರುಗಳಿಗೆ ಹೋಗಿ ಹೇಳಿಬಿಟ್ಟ, ನನ್ನಿಂದ ಅಪರಾಧ ಆಗಿದೆ, ಏನ್ ಮಾಡಬೇಕು? ಗೋಹತ್ಯೆ ಮಾಡಿದ್ದೀಯಪ್ಪ, ಇಂತಹ ಅಪರಾಧವನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ್ದಂತೂ ನಿಜ, ಅದು ಅಗ್ನಿ. ಬ್ರಹ್ಮಹತ್ಯ, ಗೋಹತ್ಯ, ಸ್ತ್ರೀಹತ್ಯ, ಶಿಶುಹತ್ಯ ಇವುಗಳೆಲ್ಲ ಮಹಾ ಪಾಪಗಳು. ಅಂತಹ ಪಾಪ ಇದು ಗೊತ್ತಾಗಿ ಮಾಡಿದರೇನು ಗೊತ್ತಿಲ್ಲದೆ ಮಾಡಿದರೇನು? ಬೆಂಕಿ ಸುಡೋದೆ. ನನಗೆ ಗೊತ್ತಿಲ್ಲದೆ ಬೆಂಕಿ ಮುಟ್ಟಿದ್ದೇನೆ, ಸುಡೋದು ಬೇಡ ಅಂದ್ರೆ ಹೇಗೆ? ನಿನಗೆ ಪಾಪದ ಲೇಪವಾಗ್ತದೆ, ನೀನದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಗೋಹತ್ಯ ಮಾಡಿದಂತಹ ನಿನ್ನ ಜೊತೆಗೆ ಇನ್ನುಳಿದ ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು ನಾನು ಪಾಠ ಹೇಳುವುದಕ್ಕೆ ಸಿದ್ಧನಿಲ್ಲ. ಪಾತಕ ಮಾಡಿದವರ ಜೊತೆಗೆ ಸಂಸರ್ಗ ಮಾಡುವುದೊಂದು ಪಾತಕ. ಛಾಂದೋಗ್ಯೋಪನಿಷತ್ತು ಹೇಳುತ್ತದೆ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುತಲ್ಪಗಮನ ಇವುಗಳು ಮಹಾಪಾತಕಗಳು. ಈ 4 ಪಾತಕಗಳನ್ನು ಮಾಡಿದವರ ಜೊತೆಗೆ ಯಾರು ಸಂಸರ್ಗ ಮಾಡ್ತಾರೆ ಅವರದೊಂದು 5ನೇ ಮಹಾಪಾತಕ. ಯಶ್ಚ ಆಚರನ್ ತೈಹಿ, ಇವರ ಜೊತೆಗೆ ಯಾರು ಸಹವಾಸ ಮಾಡುತ್ತಾನೆ ಅವನೊಬ್ಬ ಪಾತಕಿ ಅಂತ. ಹೀಗಿರುವಾಗ ನೀನು ಅರಣ್ಯಕ್ಕೆ ಹೋಗುವುದೇ ವಾಸಿ ಅಂತ 2ನೇ ಮಾತಿಲ್ಲೇ ಅದೇ ಹೊರಡ್ತಾನೆ. ಇದು ನೋಡಿ ಎಂತಹ ಕಣ್ಣು ತೆರೆಯುವ ಮಾತು. ಮನುಷ್ಯ ಜೀವನದೊಳಗೆ ಅಪರಾಧ ಮಾಡಬಾರದು, ಇದು ಒಂದು. ಮಾಡಿದರೆ ಅದನ್ನು ಒಪ್ಪಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ತನ್ನಿಂದ ಇನ್ನುಳಿದವರಾದರೂ ಅಶುದ್ಧರಾಗದೇ ಇದ್ದಂತೆ ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕು. ನಾನೇನು ತಪ್ಪು ಮಾಡಿದ್ದೇನೆ ಅಂತನ್ನೋ ವಾದ ಉಂಟಲ್ಲ, ಮಾಡೋದೊಂದು ತಪ್ಪು, ಮಾಡಿದ ತಪ್ಪನ್ನ ತಪ್ಪಲ್ಲ ಅಂತ ಸಾಧಿಸಿಕೊಳ್ಳೋದು ಇನ್ನೂ ದೊಡ್ಡ ತಪ್ಪು. ಸಾಧಿಸಿಕೊಂಡು ತನ್ಮನೆಯಲ್ಲಿ ಕೊಡೋದಷ್ಟೇ ಅಲ್ಲದೆ ತಮ್ಮ ಪಾಡಿಗೆ ತಾವು ಧರ್ಮ ಮಾಡುವವರ ಶುದ್ಧಿಯನ್ನು ಕೆಡಿಸುವಂತೆ ಅವರನ್ನೂ ಭ್ರಷ್ಟರನ್ನ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಅದಂತೂ ಮಹಾ ತಪ್ಪು. ಇದಾಗಬಾರದು ಜೀವನದಲ್ಲಿ. ತಪ್ಪೇ ಮಾಡಬಾರದು. ತಪ್ಪು ಮಾಡಿದರೂ ತಪ್ಪನ್ನ ಒಪ್ಪಿಕೊಂಡು ತಿದ್ದಿಕೊಳ್ಳುವುದಕ್ಕಾದರೂ ಪ್ರಯತ್ನ ಮಾಡಬೇಕು. ಪ್ರಷಧ್ರ ರಾಜ ಅಂದ, ನಾನು ತಾವೇನು ಶಿಕ್ಷೆ ಕೊಟ್ಟು ತೆಗೆದುಕೊಳ್ತೇನೆ, ಹಾಗಾದ್ರೆ ವನಕ್ಕೆ ಹೋಗು, ವನದಲ್ಲಿ ನೀನು ತಪಸ್ಸು ಮಾಡು, ನಮ್ಮ ಗುರುಕುಲದಲ್ಲಿ ಇಡಬೇಡ ಅಂತ. ವನಕ್ಕೆ ಹೋಗಿದ್ದಾನೆ ಸಣ್ಣ ಹುಡುಗ ಪಾಪ. ವನಕ್ಕೆ ಹೋಗಿ ಅಲ್ಲಿಯೇ ವಿಶೇಷವಾಗಿ ಅಲ್ಲಿರತಕ್ಕಂತಹ ಋಷಿಮುನಿಗಳು ಏನೋ ಹೇಳುವುದನ್ನು 4 ಮಾತುಗಳನ್ನು ಕೇಳಿ ಶ್ರವಣ ಮಾಡಿ ಅವರ ಸಹವಾಸದಿಂದ ಭಗವಂತನ ಧ್ಯಾನಾದಿಗಳನ್ನು ಮಾಡಿ ಗುರುಕುಲದಲ್ಲಿ ತನ್ನ ಜೊತೆಗೆ ಇನ್ನುಳಿದವರಿಗೆ ತೊಂದರೆ ಆಗದೇ ಇರುವಂತೆ ಅಲ್ಲಿಯೇ ಸಾಧನೆ ಮಾಡಿಕೊಂಡು ಚಿಕ್ಕ ವಯಸ್ಸಿನಲ್ಲೇನೆ ಭಗವಂತನನ್ನು ಸೇರಿದ್ದಾನೆ. ಕೈಶೋರವಯ ಪರಂಗತಃ ಭಗವಂತನನ್ನು ಸೇರಿದ. ಇದು ಪ್ರಷಧ್ರರಾಜನ ಕಥೆ. ಅವನ ವಂಶ ಮುಂದುವರಿಯಲಿಕ್ಕೆ ಕಾರಣ ಇಲ್ಲ. ಅವನು ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತನನ್ನು ಸೇರಿದ. ಇನ್ನೊಬ್ಬ ಶರಿಯಾತಿ ರಾಜ ಅಂತ ವಿಸ್ತಾರವಾಗಿ ಭಾಗವತದಲ್ಲಿ ಕಥೆ ಬಂದಿದೆ. ಶರಿಯಾತಿಯ ಮಗಳು ಸುಕನ್ಯೆ. ಶರಿಯಾತಿ ಒಂದು ದಿನ ಎಲ್ಲರನ್ನೂ ಕರೆದುಕೊಂಡು ಹೋಗಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಎಲ್ಲರಿಗೂ ಮಲಮೂತ್ರ ನಿರೋಧ ಆಗ್ತದೆ. ಹೊಟ್ಟೆ ನೋವು ಪ್ರಾರಂಭ ಆಯಿತು. ಮಲಮೂತ್ರಗಳ ನಿರೋಧ ಆದರೆ ಏನು ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಬದುಕೋದೇ ಕಷ್ಟ. ವ್ಯವಸ್ಥಿತವಾಗಿ ದೇವರು ಆ ಕಾರ್ಯವನ್ನು ನಡೆಸ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ್ ಇತರೇಣತು ಜೀವಂತಿ ಯಸ್ಮಿನ್ನೇತೋ ಉಪಾಶ್ರಿತೋ. ನಮ್ಮ ದೇಹದಲ್ಲಿರುವ ಅಶುದ್ಧವಾದ ಭಾಗವನ್ನು ಹೊರಗೆ ಹಾಕ್ತಾನೆ ದೇವರು ಅಂತ ಆನಂದವಾಗಿರ್ತೇವೆ. ಇಲ್ಲದೇ ಇದ್ದರೆ ಬದುಕೋದೇ ಕಷ್ಟ. ಏನ್ ತಪ್ಪಾಗಿದೆ ವಿಚಾರ ಮಾಡಿ ಅಂತ ನೋಡಿ. ಹಾಗೆ ಇದೊಂದು ಕಣ್ಣು ತೆರೆಯುವ ಕೆಲಸ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಅದನ್ನು ಹೇಳಿದೆ. ಕಣ್ಣು ತೆರೆಯುವ ಮಾತುಗಳು ಈ ಕಣ್ಣಿನ ದೇವತೆಯ ಮಕ್ಕಳಲ್ಲಿ ಎಷ್ಟಿದೆ ನೋಡಿ. ಅವನು ಯಾವ ವೈದ್ಯರ ಹತ್ರ ಕನ್ಸಲ್ಟ್ ಮಾಡಲಿಲ್ಲ, ಏನಾಯಿತು ನೋಡಿ ಅಂತ. ಇದ್ದಕ್ಕಿದ್ದ ಹಾಗೆ ಎಲ್ಲರಿಗೂ ಒಂದೇ ರೋಗ ಬರ್ತಾ ಇದೆ ಅಂದ್ರೆ ಏನೋ ಒಂದು ದೊಡ್ಡ ಅಪಚಾರ ಆಗಿದೆ. ಎಲ್ಲಾ ರೋಗಗಳಿಗೂ ಪಾಪವೇ ಮೂಲ, ಇದು ಸಿದ್ಧ. ಆದರೆ ಇಷ್ಟು ಬೇಗ ಇದ್ದಕ್ಕಿದ್ದಂತೆ ಉಲ್ಬಣ ರೋಗ ಎಲ್ಲರಿಗೂ ಒಂದೇ ಕ್ಷಣಕ್ಕೆ ಬರಬೇಕಾಗಿದ್ರೆ ಇದು ಎಂದೋ ಮಾಡಿದ ಪಾಪ ಅಲ್ಲ, ಅತ್ಯುತ್ಕಟವಾದ ಪಾಪ ಇರಬೇಕಿದು. ಅತ್ಯುತ್ಕಟ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ. ಏನು ಪಾಪ ಮಾಡಿದ್ದೀರಿ ಯಾರು ಹೇಳಿ, ಯಾಕೆ ಹೀಗಾಯಿತು? ಯಾರೂ ಮಾತಾಡಲಿಲ್ಲ, ಗೊತ್ತೇ ಇಲ್ಲ ಪಾಪ ಯಾರಿಗೂ. ಸುಕನ್ಯೆ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ. ನೋಡಿ, ತಪ್ಪು ಒಪ್ಪಿಕೊಳ್ಳುವ ಮತ್ತೊಂದು ಉದಾಹರಣೆ. ನಾನು ತಪ್ಪು ಮಾಡಿದ್ದೇನೆ ಅಂತ ಎದ್ದು ನಿಂತು ಹೇಳಿದ್ದು ಪಾಪ ಹುಡುಗಿ. ಏನ್ ತಪ್ಪು ಮಾಡಿದೆ? ತಪ್ಪೋ ಒಪ್ಪೋ ಗೊತ್ತಿಲ್ಲ, ಒಂದೇನೋ ಅನಾಹುತ ಆಯಿತು. ಹುತ್ತಿನೊಳಗೆ 2 ತೇಜೋಮಯವಾದ ವಸ್ತುಗಳು ಕಂಡವು, ಮುಳ್ಳಿನಿಂದ ಚುಚ್ಚಿದೆ,
ರಕ್ತ ಬಂತು, ಓಡಿ ಬಂದೆ, ಇಷ್ಟು ನಡೆದದ್ದು ನಿಜ ಅಂತ ಹೇಳ್ತಾಳೆ. ನೋಡಿದರೆ ಅದು ಚ್ಯವನ ಋಷಿಗಳು ತಪಸ್ಸು ಮಾಡ್ತಾ ಕುಳಿತಿದ್ದಾರೆ, ಅವರ ಮೇಲೆ ಹುತ್ತು ಬೆಳೆದಿದೆ, ಕಣ್ಣುಗಳು ತೇಜಸ್ವಿಯಾಗಿ ಕಂಡಾಗ ಇವಳು ಮುಳ್ಳು ಚುಚ್ಚಿದ್ದಾಳೆ. ಅಂತಹ ಒಬ್ಬ ತಪಸ್ವಿಗಳಾದ ಮಹಾನುಭಾವರಾದ ಚ್ಯವನ ಋಷಿಗಳಿಗೆ ಮುಳ್ಳು ಚುಚ್ಚಿದ ಕಾರ್ಯವನ್ನ ಮಾಡಿದ್ದಕ್ಕೆ ಆ ಸುಕನ್ಯೆಗೂ ತೊಂದರೆಯಾಗಿದೆ, ರಾಜನಿಗೂ ತೊಂದರೆಯಾಗಿದೆ, ಜೊತೆಗೆ ಬಂದವರೆಲ್ಲರಿಗೂ ತೊಂದರೆಯಾಗಿದೆ. ನೀವು ಅನ್ಬೋದು, ಯಾರೋ ಮಾಡಿದ ತಪ್ಪಿಗೆ ಯಾರ್ಯಾರಿಗೋ ಯಾಕೆ ಶಿಕ್ಷೆ, ಅವಳೊಬ್ಬಳು ಹೊಟ್ಟೆ ನೋವಾಗಲಿ, ಬಹಳ ಅಂದ್ರೆ ಅವಳನ್ನು ಚೆನ್ನಾಗಿ ತಿಳುವಳಿಕೆ ಕೊಟ್ಟು ಬೆಳೆಸಿಲ್ಲ ಅಂತ ಅವರ ಅಪ್ಪನಿಗೆ ತೊಂದರೆ ಆಗಲಿ, ಬಂದ ಸೈನಿಕರು, ಮಂತ್ರಿಗಳು, ಸೇನಾಪತಿಗಳು ಅವರದೇನು ಪ್ರಾರಬ್ಧ ಅಂತ. ಅವಳಂತೂ ತಪ್ಪು ಮಾಡಿದ್ದಾಳೆ. ಅವಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡದೇ ಇದ್ದ ತಪ್ಪು ತಂದೆ ತಾಯಿಗಳಿಗಿದೆ. ಅಂಥ ತಂದೆ ತಾಯಿಗಳ ಅನ್ನ ತಿಂತಾರಲ್ಲ ಇವರೆಲ್ಲರೂ. ಹೀಗಾಗಿ ಅವರ ಪಾಪದೊಳಗೆ ಶೇರ್ ಅವರಿಗೆ ಬರಲೇಬೇಕು. ಒಬ್ಬರ ಕೈಯಿಂದ ನಾವು ತಗೊಳ್ತೇವೆ ಅಂದ್ರೆ ಜೊತೆಗೆ ಪಾಪವನ್ನು ತೆಗೆದುಕೊಳ್ಳೇಬೇಕು. ಅವರೇ ಅನ್ನ ಕೊಟ್ಟು, ವಸ್ತ್ರ ಕೊಟ್ಟು, ಮನೆ ಕೊಟ್ಟು, ನೆಲ ಕೊಟ್ಟು ರಾಜರು ಪ್ರಜೆಗಳನ್ನು ಇಟ್ಟುಕೊಂಡಿರ್ತಾರೆ. ಅಂದಮೇಲೆ ಆ ರಾಜರು ಮಾಡಿದ ಪಾಪದೊಳಗೆ ಇವರಿಗೂ ಭಾಗ ಇದೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ನಾವು ಇವತ್ತಿನ ಕಾಲದೊಳಗೆ ಗಾಯತ್ರಿ ಜಪ ಮಾಡಬೇಕು ಅಂದ್ರೆ ಹಿಂದಿನ ಕಾಲಕ್ಕೆ ಮಾಡಿದ್ರೆ ನಡೀತಿತ್ತೋ ಬಿಡುತ್ತಿತ್ತೋ ಏನೋ. ಯಾಕೆಂದ್ರೆ ಪಾಪನೂ ಕಡಿಮೆ ಮಾಡ್ತಿದ್ರು ಆಗಿನ ಜನ, ಬಿಟ್ಟರೆ ನಡೀತಿತ್ತು ಅನ್ನೋದ್ರೊಳಗೆ ತಾತ್ಪರ್ಯ ಅಲ್ಲ. ಹೇಳೋ ಅಭಿಪ್ರಾಯ, ಇವತ್ತು ಪಾಪಗಳು ಬಹಳ ಜೋರಾಗಿ ಬೆಳೀತಾ ಇದೆ. ಎಲ್ಲಿ ನೋಡಿದರಲ್ಲಿ ಪಾಪ, ಪಾಪಮಯವಾಗಿದೆ ಜಗತ್ತು. ಕಣ್ಣು ತೆರೆದರೆ ಪಾಪ, ಕಣ್ಣು ಮುಚ್ಚಿದ್ರೂ ಪಾಪ, ಮುಟ್ಟಿದರೆ ಪಾಪ, ಕೇಳಿದರೆ ಪಾಪ, ಎಲ್ಲಿ ನೋಡಿದರೆ ಪಾಪಮಯ. ಇಂತಹ ಪ್ರಪಂಚದೊಳಗೆ ನಾವು ಎಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಕಡಿಮೆ ಇದೆ. ಎಷ್ಟು ಭಗವಂತನ ಸ್ಮರಣೆ, ಜಪ, ಪಾರಾಯಣ, ದೇವರ ಸೇವೆ ಏನ್ ಮಾಡಿದ್ರೆ ಕಡಿಮೆ ಇದೆ. ಯಾಕೆಂದ್ರೆ ಅಷ್ಟು ಪಾಪಗಳನ್ನು ನಾವು ಮಾಡುತ್ತೇವೆ. ಇನ್ನೊಬ್ಬರ ಸಹವಾಸದಿಂದ ನಮಗೆ ಪಾಪ ಬರ್ತದೆ, ಇನ್ನೊಬ್ಬರ ಉಪಕಾರ ಪಡಿತೇವೆ, ಅವರು ಮಾಡಿದ ಪಾಪದೊಳಗಿನ ಶೇರ್ ನಮಗೆ ಬಂದು ಹೋಗ್ತದೆ. ಯಾರು ಉಪಕಾರ ತಗೊಳ್ತೇವೋ ಅವರ ಪಾಪ ನಮಗೆ ಬರ್ತದೆ. ಸರಿ, ಹಾಗಾದ್ರೆ ಏನ್ ಮಾಡಬೇಕು? ಚ್ಯವನ ಋಷಿಗಳಿಗೆ ಶರಣ ಹೋಗಿದ್ದಾರೆ. ಅವರು ಹೇಳಿದ್ರು, ಇವಳನ್ನು ಕೊಟ್ಟು ಮದುವೆ ಮಾಡಿದರೆ ನಾನು ಕ್ಷಮಾ ಮಾಡುತ್ತೇನೆ ಅಂತ. ಒಂದೇ ಮಾತಿಗೆ ತಂದೆ ಒಪ್ಪಿಕೊಂಡ. ದೊಡ್ಡದಲ್ಲ, ಅವನಿಗೇನು ಹೋಗೋದಿದೆ, ತಾನು ಸುಖವಾಗಿದ್ದಾನೆ ಹೆಂಡತಿಯ ಜೊತೆಗೆ. ಸಣ್ಣ ಹುಡುಗಿ, ಆ 8 ವರ್ಷದ ಚಿಕ್ಕ ಬಾಲಕಿ, ಅವಳಿಗೆ 80 ವರ್ಷವೋ 106 ವರ್ಷದ ಮುದುಕರು ಅಂತಹ ಚ್ಯವನ ಋಷಿಗಳ ಜೊತೆಗೆ ಮದುವೆ ಮಾಡಿ ಕೊಡೋದು ಅಂದ್ರೆ ಹೇಗೆ? ಆದರೆ ಅವಳು ಎರಡನೇ ಮಾತಿಲ್ಲದೆ ಒಪ್ಪಿದ್ದಾಳೆ. ನನಗಾಗಿ ಇಷ್ಟು ಪ್ರಜೆಗಳಿಗೆ ಹಿತ ಆಗೋದಾದರೆ ಆಗಲಿ ಅಂತ. ಆದರೆ ಅವಳ ಪಾತಿವ್ರತ್ಯದ ಫಲ, ಅಶ್ವಿನಿ ದೇವತೆಗಳು ಸ್ವತಃ ಅಲ್ಲಿ ಬಂದು ಆ ಚ್ಯವನ ಋಷಿಗಳ, ನೋಡಿ ನಿನ್ನೆ ಕೇಳಿದ್ರಿ, ಅಶ್ವಿನಿ ದೇವತೆಗಳು ಬೇರೆ ಯಾರಲ್ಲ, ಸೂರ್ಯನ ಮಕ್ಕಳೇ ಅವರು. ಇವರು ಸೂರ್ಯವಂಶದ ರಾಜರೇ. ತಮ್ಮ ವಂಶದಲ್ಲಿ ಬಂದಂತಹ ಒಬ್ಬ ರಾಜ ಶರ್ಯಾತಿ, ಅವನ ಮಗಳ ಪರಿಸ್ಥಿತಿ ಇದಾಗಿದೆ ಅಂತ ಗೊತ್ತಾಗಿ ತಮ್ಮ ಮನತನದ ಹಳೆಯ ಅನ್ನೋ ಒಂದು ಅಭಿಮಾನವೋ ಏನೋ, ಇದು ಲೌಕಿಕ. ನಿಜವಾಗಿ ಅವರು ಪರಮ ಭಗವದ್ಭಕ್ತರು, ತಪಸ್ವಿಗಳು. ಅವರ ತಪಸ್ಸಿಗೆ ಮೆಚ್ಚಿ ಇವಳ ಪಾತಿವ್ರತ್ಯಕ್ಕೆ ಸಂತುಷ್ಟರಾಗಿ ಅಶ್ವಿನಿ ದೇವತೆಗಳು ಬಂದು ಉತ್ತಮವಾದ ತಾರುಣ್ಯವನ್ನು ಕೊಡ್ತಾರೆ ಚ್ಯವನ ಋಷಿಗಳಿಗೆ. ಒಂದೇ ಸರೋವರದಲ್ಲಿ ಅಶ್ವಿನಿ ದೇವತೆಗಳ ಜೊತೆಗೆ ನಮ್ಮ ಜೊತೆಗೆ ನೀನು ಸ್ನಾನ ಮಾಡುವಂತಾರಷ್ಟೇ ಚ್ಯವನ ಋಷಿಗಳಿಗೆ, ಇನ್ನೇನಿಲ್ಲ. ಎಷ್ಟೋ ದಿವಸ ಔಷಧಿ ಕೊಟ್ಟು ಏನೇನೋ ಮಾಡಿ, ಟ್ರೀಟ್ಮೆಂಟ್ ಮಾಡಿ, ಪ್ಲಾಸ್ಟಿಕ್ ಸರ್ಜರಿ ಮಾಡಿ, ಅದನ್ನು ಮಾಡಿ, ಏನಿಲ್ಲ. ದೊಡ್ಡವರ ಜೊತೆಗೆ ಸ್ನಾನ ಮಾಡುವುದರ ಫಲ ಏನು ನೋಡಿ. ನನ್ನ ಜೊತೆಗೆ ನೀನು ಸ್ನಾನ ಮಾಡು ಸಾಕು ಅಂತ ಹೇಳಿದ್ದಾರೆ ಅಶ್ವಿನಿ ದೇವತೆಗಳು. ಸೂರ್ಯಪುತ್ರರು, ಮಹಾನುಭಾವರು ತಮ್ಮ ಜೊತೆಗೆ ಸ್ನಾನ ಮಾಡೋ ಮಾತ್ರದಿಂದ ಏಳೋದರೊಳಗೆ ನವತರುಣರಾಗಿದ್ದಾರೆ. 106 ವರ್ಷದ ಮುದುಕರು. ನಿನ್ನ ಗಂಡ ಯಾರು ಆ ಋಷಿಗೋ ಅಂದ್ರೆ ಗೊತ್ತಾಗಲಿಲ್ಲ ಅವಳಿಗೆ. 3 ಜನ ಒಂದೇ ಥರ ಇದ್ರು. ಯಾರಾದರೂ ಇರಬಹುದು ಅಂತ ಹೇಳಿಬಿಡೋಣ ಅಂತ ಅಂದಾಜು ಮಾಡಲಿಲ್ಲ ಅವಳು. ಯಾಕೆ ಅಂದ್ರೆ ಅಕಸ್ಮಾತ್ ಬೇರೆಯವರನ್ನ ಬಟ್ಟು ಮಾಡಿ ತೋರಿಸಿದ್ರೆ ಅಷ್ಟೇ ವ್ಯಭಿಚಾರ ಆಗ್ತದೆ, ತಪ್ಪು ಅಂತ ಕೈ ಜೋಡಿಸಿ ನಿಂತಿದ್ದಾಳೆ. ನನ್ನ ಗಂಡ ಯಾರೋ, ನೀವೇ ಹೇಳಿ ಹೊರಗೆ ಬಂದ್ಬಿಡಿ ಅಂತ. ಇವಳ ಪಾತಿವ್ರತ್ಯಕ್ಕೆ ಮೆಚ್ಚಿ ಅನುಗ್ರಹ ಮಾಡಿದ್ದಾರೆ ಚ್ಯವನ ಋಷಿಗಳು. ತರುಣರಾಗಿ ಮುಂದೆ ವಿಶೇಷವಾಗಿ ಸುಕನ್ಯೆಯ ಜೊತೆಗೆ ಸುಖವಾಗಿ ಜೀವನ ಮಾಡಿದ್ದಾರೆ. ಇತ್ಯಾದಿ ಕಥೆಯನ್ನ ಶ್ರೀಮದ್ ಭಾಗವತದಲ್ಲಿ ನಾವು ಕೇಳುತ್ತೇವೆ. ಈ ಶರ್ಯಾತಿಯ ವಂಶದಲ್ಲಿಯೇ ಬಂದವನು ಆನರ್ತ ಅಂತ ರಾಜ. ಅವನ ಮಗ ರೈವತ. ಕಕುದ್ಮಿ ಅಂತ ಅವನಿಗೆ ಮತ್ತೊಂದು ಹೆಸರು. ಅವನಿಗೆ ರೇವತಿ ಅಂತ ಮಗಳು. ಆ ರೇವತಿ
ಅವಳಿಗೆ ಮದುವೆ ಮಾಡಬೇಕು ಅಂತನ್ನುವ ಅಪೇಕ್ಷೆಯಿಂದ ರೈವತ ರಾಜ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋದ. ಬ್ರಹ್ಮದೇವರೇ, ನನ್ನ ಮಗಳಿಗೊಂದು ವರ ಬೇಕು ಅಂತ. ಓಹೋ, ನೋಡಿ ಆಗಿನ ಕಾಲದ ರಾಜರ ಪುಣ್ಯ ಹೇಗಿರ್ತಿತ್ತು. ಸುಮ್ಮನೆ ಏನೋ ರಾಜರು ಒಂದು ತಕ್ಷಣ ಇಲೆಕ್ಷನ್ ಮಾಡಿ ಕೂಡಿಸಿದಂತಹ ರಾಜರುಗಳಲ್ಲ. ವಂಶ ಪಾರಂಪರ್ಯದಿಂದ ಜ್ಞಾನ, ತಪಸ್ಸು, ಪುಣ್ಯ, ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂದ್ರೆ ಅವನ ಯೋಗ್ಯತೆ ಏನಿರಬಹುದು ನೋಡಿ. ಅಂತಹ ಮಹಾ ತಪಸ್ವಿಗಳು ರಾಜರಾಗಿದ್ರೆ ಪ್ರಜೆಗಳ ಸುಖ, ಪ್ರಜೆಗಳ ಭವಿಷ್ಯ ಎಷ್ಟು ಅದ್ಭುತವಾಗಿತ್ತು. ಯಾರ್ಯಾರಿದ್ದಾರೆ ನಿನ್ನ ದೃಷ್ಟಿಯೊಳಗೆ ಹೇಳು ಅಂದರು ಬ್ರಹ್ಮದೇವರು. ಇವನ 4-6 ಹೆಸರುಗಳನ್ನು ಹೇಳಿದ. ಬ್ರಹ್ಮದೇವರಂದ್ರು, ತಲೆ ಮೇಲೆ ಕೈ ಇಟ್ಕೊಂಡ್ರು, 4 ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾರೆ, ಅಲ್ಲೋ ನೀನು ಯಾರ ಹೆಸರು ಹೇಳ್ತಾ ಇದ್ದಿ, ಅವರಿಲ್ಲ, ಅವರ ಮಕ್ಕಳಿಲ್ಲ, ಅವರ ಮೊಮ್ಮಕ್ಕಳಿಲ್ಲ, ಆ ಗೋತ್ರಗಳೇ ಉಳಿದಿಲ್ಲ, ಎಲ್ಲೆಲ್ಲೋ ಹೋಗ್ಬಿಟ್ಟಿವೆ. ಯಾರ ಹೆಸರು ಹೇಳ್ತಾ ಇದ್ದೀವಿ? ಯಾರೂ ಇಲ್ಲ, ಈಗ ಯಾರೂ ಇಲ್ಲ. ಬಂದು 5 ನಿಮಿಷ ಆಯ್ತು, ನಾನು ಇಷ್ಟರೊಳಗೆ ಎಲ್ಲರೂ ಹೇಗೆ ಸಾಯ್ತಾರೆ ಅಂತ. ಬ್ರಹ್ಮಲೋಕದೊಳಗೆ 5 ನಿಮಿಷ ಆದರೆ ಭೂಲೋಕದೊಳಗೆ ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳು ಕಳೆದು ಹೋಗಿವೆಯಪ್ಪ, ಯಾರೂ ಉಳಿದಿಲ್ಲ ಈಗ. ನೀನು ಬಂದದ್ದು ಕೃತಯುಗದಲ್ಲಿ, ಈಗ ಬಂದಿದೆ ದ್ವಾಪರ ಯುಗ. ಈಗ ಬಲರಾಮ ದೇವರಿದ್ದಾರೆ, ಕೃಷ್ಣನ ಅಣ್ಣ, ಅವರಿಗೆ ಬೇಕಾದರೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ನೋಡಿದರೆ ವಯಸ್ಸಿನಲ್ಲಿ ನಿನ್ನ ಮಗಳು ದೊಡ್ಡವಳಾಗ್ತಾಳೆ. ಆದರೆ ಇದು ಭಗವತ್ ಸಂಕಲ್ಪ, ಇದು ಎಕ್ಸೆಪ್ಷನ್. ಆದ್ರಿಂದ ನಾನು ನಿನಗೆ ಪರ್ಮಿಷನ್ ಕೊಡ್ತೇನೆ, ಸ್ಪೆಷಲ್ ಪರ್ಮಿಷನ್. ರಾಷ್ಟ್ರಪತಿ ಭವನದಿಂದ ಪರ್ಮಿಷನ್ ಸ್ಪೆಷಲ್ ತೆಗೆದುಕೊಂಡು ಬಂದ ಹಾಗೆ ಸ್ಪೆಷಲ್ ಬ್ರಹ್ಮಸದನದಿಂದ ನಾನು ಪರ್ಮಿಷನ್ ಕೊಡ್ತೇನೆ. ದೊಡ್ಡವಳಾದರೂ ಅಡ್ಡಿ ಇಲ್ಲ, ಬಲರಾಮ ದೇವರ ಜೊತೆಗೆ ಮದುವೆ ಮಾಡಿಕೊಡ್ಲಿಕ್ಕೆ ಏನು ತಪ್ಪಿಲ್ಲ. ಬಲರಾಮ ದೇವರು ನೋಡ್ತಾರೆ, ಇವಳು ಕೃತಯುಗದ ಪ್ರಮಾಣ ಎತ್ತರ ಇದ್ದಾಳೆ, ಅವರು ದ್ವಾಪರ ಯುಗದ ಪ್ರಮಾಣಕ್ಕೆ ತಕ್ಕಂತೆ ಗಿಡ್ಡಾಗಿದ್ದಾರೆ. ಯುಗ ಪ್ರಮಾಣದಿಂದ ಮನುಷ್ಯನ ಮಾನ ಚಿಕ್ಕದಾಗ್ತಾ ಹೋಗ್ತದೆ. ತಮ್ಮ ಹಲಾಯುಧದಿಂದ ಇವಳನ್ನ ತಮಗೆ ಸರಿಯಾಗಿ ಮಾಡಿಕೊಂಡು ಮದುವೆ ಮಾಡಿಕೊಳ್ತಾರೆ ಅಂತನ್ನುವ ಕಥೆಯನ್ನ ಶ್ರೀಮದ್ ಭಾಗವತ ಹೇಳುತ್ತದೆ, ಹರಿವಂಶವು ತಿಳಿಸುತ್ತದೆ. ಇದರಂತೆ ಇಕ್ಷ್ವಾಕು ಇನ್ನೊಬ್ಬ ವೈವಸ್ವತ ಮನುವಿನ ಮಗ. ಮನು ಜೋರಾಗಿ ಸೀನಿದಾಗ ಇಕ್ಷ್ವಾಕು ಹುಟ್ಟಿದ. ಇಕ್ಷ್ವಾಕು ಕ್ಷುವತೋ ಮನೋಹೋ ತಪಸ್ತತ್ವ ವಿರಿಂಚಾತ್ಸಹ ಲೇಭೆ ರಂಗೇಶ್ವರಂ ಹರಿಂ. ಇಲ್ಲಿಯೇ ಇರತಕ್ಕಂತಹ ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರ ಶ್ರೀರಂಗದ ಒಂದು ಶ್ರೀರಂಗನಾಥನ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನುಭಾವ ಇಕ್ಷ್ವಾಕು ಮಹಾರಾಜ. ಅವತ್ತಿನಿಂದ ಕೃತಯುಗದಿಂದ ಬಂದಂತಹ ಸ್ವಯಂ ವ್ಯಕ್ತವಾದ ಇಕ್ಷ್ವಾಕು ಮಹಾರಾಜನಿಗೆ ಒಲಿದು ಬಂದಂತಹ ರಂಗನಾಥ, ಅಂತಹ ರಂಗನಾಥನ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನುಭಾವ ಇಕ್ಷ್ವಾಕು. ಆ ಇಕ್ಷ್ವಾಕುವಿನ ಮಗ ವಿಕುಕ್ಷಿ ಅಂತ. ನೋಡಿ, ಇಕ್ಷ್ವಾಕುವಿಗೆ ಆ ವಿಕುಕ್ಷಿಯ ಮೇಲೆ ಎಷ್ಟು ಅಭಿಮಾನ ಇತ್ತೋ ಅಷ್ಟೇ ಧರ್ಮದ ಬಗ್ಗೆ ಅವನಿಗೆ ನಿಷ್ಠೆ ಎಷ್ಟು ಇತ್ತು ಅಂತ ನೋಡಿಕೊಳ್ಳಿ. ವಿಕುಕ್ಷಿಯ ಮೇಲೆ ಬಹಳ ಅಭಿಮಾನ ಮಾಡ್ತಾ ಇದ್ದ. ಆದರೆ ಒಂದು ದಿವಸ ಶ್ರಾದ್ದಕ್ಕೆ ಪದಾರ್ಥಗಳನ್ನು ತೆಗೆದುಕೊಂಡು ಬಾ ಅಂತ ಕೊಟ್ಟು ಕಳಿಸಿದರೆ ಇವನಿಗೆ ಹಸಿವೆ ಆಗಿತ್ತೆ ಪಾಪ. ತಾನೊಂದು ಸ್ವಲ್ಪ ತಿಂದು ತಗೊಂಡು ಬಂದ. ವಸಿಷ್ಠರಿಗೆ ನೈವೇದ್ಯ ಮಾಡ್ಲಿಕ್ಕೆ ಕೇಳಿದ್ರೆ ವಸಿಷ್ಠರು ನೋಡಿದ್ರು. ನಿನ್ನೆ ಸತ್ಯಜ್ಞಾನರ ಕಥೆ ಕೇಳಿದ್ರಲ್ಲ, ವಸಿಷ್ಠರ ಕಥೆ ಹಾಗೆ. ಅವರು ನೋಡಿದ್ರು, ಇದು ಯಾಕೋ ಶುದ್ಧವಾದ ಪದಾರ್ಥ ಅಲ್ಲ. ಶುದ್ಧ ಸ್ವಚ್ಛ ತೊಳೆದಿದೆ, ತೊಳೆದರೆ ಶುದ್ಧ ಅಲ್ಲ, ಯಾರೂ ಉಪಯೋಗಿಸಿರಬಾರದು. ಅರ್ಧ ಬಾಳೆಹಣ್ಣು ಬಾಯಲ್ಲಿ ಹಾಕೊಂಡು ಅರ್ಧ ಬಾಳೆಹಣ್ಣು ಇಟ್ಟರೆ ಹೇಗೆ ನೈವೇದ್ಯಕ್ಕೆ? ಇದು ಶುದ್ಧ ಅಲ್ಲ, ಇದನ್ನು ತಿಂದು ತಂದಿದ್ದಾರೆ, ಇದು ನೈವೇದ್ಯಕ್ಕೆ ಬರುವುದಿಲ್ಲ ಅಂದರು. ರಾಜನಿಗೆ ಸಿಟ್ಟು ಬಂತು. ಯಾವುದೋ ಕೆಲಸಗಾರರಿಗೆ ಹೇಳಿದಾಗ ಇಂತಹ ಅಚಾತುರ್ಯಗಳಾಗ್ತದೆ. ಸ್ವತಃ ರಾಜಕುಮಾರ ನೀನೇ ಹೋಗಿ ತೆಗೆದುಕೊಂಡು ಬರುವಾಗ ಏನು ಮಾಡಿದ್ದಿ ನಿಜವಾಗಿ ಹೇಳು. ಹೌದು, ನನಗೆ ಹಸಿವೆ ಆಗಿತ್ತು, ನಾನು ತಿಂದೀನಿ ಅಂತ ಪಾಪ ಹೇಳಿಬಿಟ್ಟ. ಏನ್ ಮಾಡಬೇಕು? ಇಷ್ಟೇ ತಾನೇ, ಇನ್ನೊಂದ್ಸಲ ತಗೊಂಡು ಬಾ ಅಂತ ಹೇಳಬಹುದಾಗಿತ್ತು. ಆದರೆ ರಾಜ ಅಂದ, ಇದೇನು ಸಣ್ಣ ವಿಷಯ ಅಲ್ಲ, ಶ್ರಾದ್ದ ಇದೆ ಮನೆಯಲ್ಲಿ, ಅಷ್ಟಕ ಶ್ರಾದ್ದ. ಶ್ರಾದ್ದದ ದಿನ ವಿಶೇಷವಾಗಿ ಮಹಾಭಾರತದ ಅನುಶಾಸನ ಪರ್ವ ಹೇಳುತ್ತದೆ, ದೇವತಾ ಕಾರ್ಯ ಪಿತೃಕಾರ್ಯ ಎರಡೂ ಅತ್ಯಂತ ಶ್ರೇಷ್ಠವಾದದ್ದು. ಆದರೆ ದೇವತಾ ಕಾರ್ಯ ಇನ್ನೂ ಉತ್ತಮ. ಆದರೆ ದೇವತಾ ಕಾರ್ಯದಲ್ಲಿ ಕನ್ಸೆಷನ್ಗಳಿವೆ. ಸ್ವಲ್ಪ ನಾವು ಸಾಧಾರಣವಾದ ನಿಯಮಗಳನ್ನು ಪರಿಪಾಲನೆ ಮಾಡುತ್ತಾ ಸಾಧಾರಣವಾದ ಶುದ್ಧಿಯಿಂದ ಮಾಡಿದರೂ ದೇವತೆಗಳು ಕ್ಷಮೆ ಮಾಡ್ತಾರೆ. ಪಿತೃಕಾರ್ಯದಲ್ಲಿ ಮಾತ್ರ ಶುದ್ಧಿ ಬಹಳ ಬೇಕು. ಅಂತಹ ಪಿತೃಕಾರ್ಯದಲ್ಲಿ ಅಷ್ಟಕಾಶ್ರಾದ್ದದಲ್ಲಿ ನೀನು ಶ್ರಾದ್ದಕ್ಕಾಗಿ ಪದಾರ್ಥಗಳನ್ನು ತರುವಾಗ ಮೀಸಲಾಗಿ ಇಡದೆ ತಿಂದು ಉಚ್ಛಿಷ್ಟವನ್ನು ತರ್ತಾ ಇದ್ದಿ ಅಂದ್ರೆ ಎಂತಹ ಪಾಪ. ಇಷ್ಟು ನಿನಗೆ ವ್ಯವಹಾರ ಇರಬಾರದೆ, ನನ್ನ ರಾಜ್ಯದಲ್ಲಿ ಇರುವುದಕ್ಕೆ ಯೋಗ್ಯನಲ್ಲ, ಹೊರಗೆ ನಡಿ ಅಂತ ಅರಣ್ಯಕ್ಕೆ ಕಳಿಸಿದ್ದ. ಎಂತಹ ನಿಷ್ಠುರವಾದ ಧರ್ಮ ಇತ್ತು ನೋಡಿ. ಎಲ್ಲಿದೆ ಇವತ್ತಿನ ಧರ್ಮ? ಎಂತಹ ಅಧಃಪತನಕ್ಕೆ ಇಳಿದಿದೆ ನೋಡಿ.
ಬೆಳಗ್ಗೆ ಎದ್ದಾಕ್ಷಣಕ್ಕೆ ಮೊದಲಿಗೆ ಬೆಡ್ ಕಾಫಿ ಕುಡದೆ ಮುಂದೆ ಉಳಿದ ವಿಚಾರ ಮಾತೇ ಇಲ್ಲ. ಎರಡನೇದು ಗಜೇಂದ್ರ ಮೋಕ್ಷ ಇಲ್ಲ, ರಂಗಸ್ತೋತ್ರ ಇಲ್ಲ, ದೇವರ ಸ್ಮರಣೆ ಇಲ್ಲ, ಪ್ರಾತಃ ಸಂಕಲ್ಪ ಗದ್ದೆ ಇಲ್ಲ, ಏನಿಲ್ಲ. ಎದ್ದ ತಕ್ಷಣ ಮೊದಲಿಗೆ ಕಾಫಿ ಕುಡಿಯೋದು. ಇನ್ನೇನು ಇದು ಕಾಫಿ ಆಯಿತು ಅಂತಾದ ಮೇಲೆ ಮುಂದೆ ಬೇರೆ ವಿಚಾರ. ಹಿಂದಿಯೊಳಗೆ ಕಾಫಿ ಅಂದ್ರೆ ಸಾಕಷ್ಟಾಯಿತು ಅಂತ ಅರ್ಥ. ಇದು ಕಾಫಿ ಆಗಿದೆ ಅಂತ ಆದಮೇಲೆ ಆಮೇಲೆ ಬೇರೆ ವಿಚಾರ ಮಾಡು. ಆಗಿನ ಕಾಲದ ನಿಯಮಗಳು ನೋಡಿ. ಸ್ವತಃ ರಾಜಕುಮಾರ ತಾನು ತಿಂದು ತಂದದ್ದಕ್ಕೆ ಬೇರೆ ತರಿಸಲಿಕ್ಕೇನು ಅವಕಾಶಗಳಿತ್ತು ಆಗಿನ ಕಾಲದ ರಾಜರಿಗೇನು? ಇವತ್ತಿಗೆ ನಮಗೆ ತರಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಒಂದು ಸಣ್ಣ ತಪ್ಪು ನಡೆದಿದೆ, ಇದರ ಹಿನ್ನೆಲೆಯಲ್ಲಿ ನಿನಗೆ ಸಂಸ್ಕಾರಗಳು ಚೆನ್ನಾಗಿಲ್ಲ, ನಾವೆಷ್ಟು ಸಂಸ್ಕಾರಗಳನ್ನು ಕೊಟ್ಟರೂ ಅದರ ಬಗ್ಗೆ ಶ್ರದ್ಧೆ ಇಲ್ಲ, ಇದೆಲ್ಲವನ್ನ ಅವನು ಊಹೆ ಮಾಡಿದ ರಾಜ. ಹಾಗಾದರೆ ನೀನೇನು ಮುಂದೆ ಧರ್ಮದಿಂದ ರಾಜ್ಯ ಆಳತಿ ಅಂತ ನನಗೆ ನಂಬಿಕೆ. ನಡಿ ಅರಣ್ಯಕ್ಕೆ, ಪ್ರಾಯಶ್ಚಿತ್ತವನ್ನು ಮಾಡಿಕೋ, ಕಷ್ಟವನ್ನು ಅನುಭವಿಸು, ಅಲ್ಲಿರುವ ಋಷಿಮುನಿಗಳ ಸಹವಾಸದಿಂದ ಇನ್ನೂ ವಿಶೇಷವಾಗಿ ಧರ್ಮದಲ್ಲಿ ನಿಷ್ಠೆಯನ್ನು ಪಡೆದ ನಂತರ ಬಾ ನೋಡೋಣ ಅಂತ ಕೊಟ್ಟು ಕಳಿಸಿದ. ಇಕ್ಷ್ವಾಕು ಇರೋವರೆಗೆ ಪಾಪ ಅವನು ಬರಲಿಕ್ಕೇ ಆಗಲಿಲ್ಲ. ಅವನು ಅಲ್ಲಿಯೇ ಇದ್ದು ಋಷಿಗಳ ಸಹವಾಸದಲ್ಲಿ ಇನ್ನೂ ವಿಶೇಷವಾಗಿ ಧರ್ಮದಲ್ಲಿ ನಿಷ್ಠೆಯನ್ನು ಪಡೆದು ಇಕ್ಷ್ವಾಕು ರಾಜನ ಮರಣೋತ್ತರದಲ್ಲಿ ಬಂದು ರಾಜ್ಯವನ್ನು ಆಳ್ತಾನೆ ವಿಕುಕ್ಷಿ. ಅವನಿಗೆ ವಿಕುಕ್ಷಿ ಅಂತ ಹೆಸರು. ಯಾಕೆ ಅಂದ್ರೆ ಅವನ ಕುಕ್ಷಿ ಅಂದ್ರೆ ಹೊಟ್ಟೆ ಅಂತ ಅರ್ಥ ಇದೆ. ಆದರೆ ಹರಿವಂಶ ಹೇಳುವ ಪ್ರಕಾರ ವಿಸ್ತಾರವಾದಂತಹ ವಕ್ಷಸ್ಥಲ ಅವನಿಗಿತ್ತಂತೆ, ಭಾರೀ ಗಟ್ಟಿಯಾದಂತಹ ಎದೆ ಅವನಿಗಿತ್ತು. ಅಂತಹ ವಿಶೇಷವಾದ ಪರಾಕ್ರಮಿಯಾಗಿದ್ದ. ಆದ್ದರಿಂದ ವಿಕುಕ್ಷಿ ಅಂತ ಅವನ ಹೆಸರು. ಆ ವಿಕುಕ್ಷಿಯ ಮಗ ಪುರಂಜಯ ಅಥವಾ ಅವನಿಗೆ ಕಕುತ್ಸ್ಥ ಅಂತ ಮತ್ತೊಂದು ಹೆಸರು. ಅವನು ಇಂದ್ರದೇವರ ದೈತ್ಯರ ಯುದ್ಧದಲ್ಲಿ ಇಂದ್ರದೇವರಿಗೆ ಸೇವೆ ಮಾಡುವುದಕ್ಕಾಗಿ ಸ್ವರ್ಗಕ್ಕೆ ಹೋಗಿರ್ತಾನೆ. ಇಂದ್ರದೇವರ ಜೊತೆಗೆ ಯುದ್ಧ ಮಾಡಿ, ಅರ್ಥಾತ್ ಅವರಿಗೆ ಸಹಾಯ ಮಾಡಿ ದೈತ್ಯರ ವಿಜಯವನ್ನ ಸಾಧಿಸಿರ್ತಾನೆ. ಅದಕ್ಕೆ ಇವನಿಗೆ ಪುರಂಜಯ ಅಂತ ಹೆಸರು ಬಂದಿರ್ತದೆ. ಆಗ ಒಂದು ಕರಾರ್ ಹಾಕಿರ್ತಾನೆ, ನನಗೆ ಸಾಮಾನ್ಯ ವಾಹನ ಕೊಟ್ಟರೆ ನಡೆಯೋದಿಲ್ಲ, ಅಸಾಧಾರಣವಾದ ಎಕ್ಸ್ಟ್ರಾ ಆರ್ಡಿನರಿ ಆದಂತಹ ಏನಾದರೂ ಒಂದು ವಾಹನ ಇತ್ತು ಅಂದ್ರೆ ಅಂಥದ್ರ ಮೇಲೆ ನಿಂತು ನಾನು ಯುದ್ಧ ಮಾಡಬೇಕು ಅಂತ ಇಂದ್ರ ವಿಚಾರ ಮಾಡ್ತಾನೆ. ಏನ್ ಮಾಡಬೇಕು? ತಾನೇ ಸ್ವತಃ ಎತ್ತಾಗಿ ನಿಲ್ತಾನೆ ಇಂದ್ರ. ಇಂದ್ರದೇವರ ಬೆನ್ನಿನ ಮೇಲೆ ನಿಂತು ಇವನು ಯುದ್ಧ ಆಡ್ತಾನೆ. ಹೀಗಾಗಿ ಇವನಿಗೆ ಕಕುತ್ಸ್ಥ ಅಂತ ಹೆಸರು ಬರ್ತದೆ. ಕಕುತ್ ಅಂದ್ರೆ ಬೆನ್ನು, ಅದರ ಮೇಲೆ ನಿಲ್ತಾನೆ. ಆದ್ದರಿಂದ ಇವನಿಗೆ ಕಕುತ್ಸ್ಥ ಅನ್ನುವಂತಹ ಹೆಸರು ಬರ್ತದೆ. ಹಿಂದಕ್ಕೆ ವೆಂಕಟೇಶ ಮಹಾತ್ಮೆ ಹೇಳುವಾಗ ನೀವು ಕೇಳಿದ್ದೀರಿ. ಸ್ಕಂದ ಪುರಾಣ ಹೇಳುತ್ತದೆ, ಹೇಮಾಂಗ ಅಂತ ಒಬ್ಬ ರಾಜ ಇದ್ದ. ಆ ಹೇಮಾಂಗ ರಾಜ ಎಲ್ಲಾ ದಾನ ಮಾಡಿದರೂ ನೀರಿನ ದಾನ ಮಾಡ್ತಿರ್ಲಿಲ್ಲ. ಅವನು ನೀರೇನು ದೊಡ್ಡದು, ಎಲ್ಲರಿಗೂ ಸಿಗತ್ತೆ ಅಂತ. ಇವತ್ತಿಗೆ ಅದಕ್ಕೆ ಬಹಳ ಕಷ್ಟ ಇದೆ. ಆದರೆ ಆಗಿನ ಕಾಲಕ್ಕೆ ನೀರು ಎಲ್ಲ ಕಡೆಗಿತ್ತು. ಬೇಕಾದಷ್ಟು ಬಾವಿಗಳು, ಸರೋವರಗಳು, ನೀರಿದೆ, ನೀರಿಗೆ ನಾವೇನು ಕೊಡೋದು ಅಂತ ಜಲದಾನ ಮಾಡಿರಲಿಲ್ಲ. ಇನ್ನೊಂದು ತಪ್ಪು ಮಾಡೋದು, ಅವನು ಎಲ್ಲರೂ ಜ್ಞಾನಿಗಳಿಗೆ ಕೊಡ್ತಾರೆ, ದೊಡ್ಡವರಿಗೆ ದಾನ ಮಾಡ್ತಾರೆ, ನಾವು ಅವರಿಗೆ ಯಾಕೆ ಕೊಡಬೇಕು? ಯಾರೂ ದಾನ ಕೊಡೋದಿಲ್ಲ, ಅವರಿಗೆ ನಾನು ಕೊಡ್ತೇನೆ ಅಂತ ಅಯೋಗ್ಯರಿಗೆ ದಾನ ಮಾಡ್ತಾ ಇದ್ದ. ಈ ಎರಡು ಪಾಪದಿಂದ ಅವನು ಹಲ್ಲಿಯಾಗಿ ಹುಟ್ಟಿರ್ತಾನೆ. ಎಷ್ಟೋ ಜನ್ಮಗಳಲ್ಲಿ ನಾಯಿಯಾಗಿ, ಹದ್ದಾಗಿ, ಚಾತಕ ಪಕ್ಷಿಯಾಗಿ ಬೇರೆ ಬೇರೆ ಜನ್ಮಗಳನ್ನು ಅನುಭವಿಸಿ ಕೊನೆಗೆ ಹಲ್ಲಿಯಾಗಿ ಹುಟ್ಟಿರ್ತಾನೆ. ಶ್ರುತಕೀರ್ತಿ ಎಂಬ ರಾಜನ ಮನೆಯೊಳಗೆ, ವಿದೇಹ ದೇಶದ ರಾಜನ ಮನೆಯೊಳಗೆ ಶ್ರುತದೇವ ಅಂತ ಒಬ್ಬ ಬ್ರಾಹ್ಮಣ ಬರ್ತಾನೆ. ಆ ಬ್ರಾಹ್ಮಣನ ಪಾದ ಪ್ರಕ್ಷಾಲನವನ್ನು ಮಾಡಿ ಶ್ರುತಕೀರ್ತಿ ತಾನು ಪ್ರೋಕ್ಷಣ ಮಾಡಿಕೊಂಡಾಗ ಒಂದು ಹನಿ ಹಲ್ಲಿಗೆ ಸಿಡಿತಿದೆ. ಆ ಹಲ್ಲಿಗೆ ತನ್ನ ಪೂರ್ವಜನ್ಮದ ನೆನಪೆಲ್ಲ ಆಗಿ ಅದು ಪ್ರಾರ್ಥನೆ ಮಾಡುತ್ತದೆ ಶ್ರುತದೇವನಿಗೆ, ನನ್ನನ್ನು ಉದ್ಧಾರ ಮಾಡುವಂತ. ಅವನಿಗೆ ಆಶ್ಚರ್ಯ ಆಯ್ತಿದೆ, ಏನು ಹಲ್ಲಿ ಮಾತಾಡ್ತದಲ್ಲ ಅಂತ. ಆಗ ಹಲ್ಲಿ ಹೇಳುತ್ತದೆ, ನಾನು ಇನ್ನೂ 28 ಬಾರಿ ಹಲ್ಲಿಯಾಗಿ ಹುಟ್ಟಬೇಕಾಗಿದೆ, ಇದು 1ನೇ ಹಲ್ಲಿ ಜನ್ಮ, ಅಷ್ಟು ಪಾಪ ಇದೆ ನನ್ನದು, ನನ್ನನ್ನು ಏನಾದರೂ ಮಾಡಿ ಉದ್ಧಾರ ಮಾಡು ಅಂತ. ನಾನು ಯಾಕೆ ಹೀಗಾಗಿದ್ದೇನೆ ಅದನ್ನು ಅವನು ಆಲೋಚನೆ ಮಾಡಿ ಹೇಳ್ತಾನೆ. ಶ್ರುತದೇವ, ನೀನು ಅಯೋಗ್ಯರಿಗೆ ದಾನ ಮಾಡಿದಿ, ಒಂದು ಪಾಪ. ಜಲದಾನ ಮಾಡಲಿಲ್ಲ, ಬೇಕಾದಷ್ಟು ಬೆಳ್ಳಿ ಬಂಗಾರ ಕೊಟ್ಟಿರಬಹುದು, ಆದರೆ ಜಲದಾನ ವಿಹಿತ ಅದನ್ನೂ ಮಾಡಲೇಬೇಕು. ನೀರಡಿಕೆಯಾದ ಮನುಷ್ಯನಿಗೆ ಬಂಗಾರ ಕೊಟ್ಟರೆ ಏನ್ ಮಾಡ್ಬೇಕು ಅವನು? ಆ ಪಾಪದಿಂದ ನೀನು ಹಲ್ಲಿಯಾಗಿದ್ದಿ. ನಾನು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ 1 ದಿನದ ಪುಣ್ಯವನ್ನು ನಿನಗೆ ಕೊಡ್ತೇನೆ, ಅದರಿಂದ ನಿನ್ನ ಉದ್ಧಾರ ಆಗ್ತದೆ ಅಂತ ಹೇಳಿದಾಗ
ಆ ಒಂದು ದಿನದ ಪುಣ್ಯದಿಂದ ಅವನಿಗೆ ಆ ಹಲ್ಲಿ ಜನ್ಮದಿಂದ ಮುಕ್ತನಾಗ್ತಾನೆ. ಅದೇ ಹೇಮಾಂಗರಾಜ ಎಷ್ಟೋ ವರ್ಷಗಳವರೆಗೆ ಸ್ವರ್ಗದ ಸುಖವನ್ನು ಅನುಭವಿಸಿ ಪುನಃ ಜನ್ಮ ತಾಳಿದಾಗ ಕಕುತ್ಸ್ಥನಾಗಿ ಹುಟ್ಟಿದ. ಇದೇ ಈ ಕಕುತ್ಸ್ಥನಾಗಿ ಮುಂದೆ ಈ ಇಕ್ಷ್ವಾಕು ವಂಶದಲ್ಲಿ ಮತ್ತೆ ಜನಿಸ್ತಾನೆ ಅಂತನ್ನೋ ಮಾತನ್ನು ಸ್ಕಂದ ಪುರಾಣ ಹೇಳುತ್ತದೆ. ಅಂತಹ ಈ ಕಕುತ್ಸ್ಥ ರಾಜ ಈ ವಂಶದಲ್ಲಿ ಹುಟ್ಟುತ್ತಾನೆ. ಇದೇ ವಂಶದಲ್ಲಿ ಮುಂದೆ ಬಹುಲಾಶ್ವ ಅಂತ ಬೃಹದಶ್ವ, ಆ ಬೃಹದಶ್ವ ಎಂಬಂತಹ ರಾಜ ಮಹಾಪರಾಕ್ರಮಿ ಧಾರ್ಮಿಕ. ಅವನಿಗೆ ಕುವಲಾಶ್ವ ಅಂತ ಒಬ್ಬ ಮಗ, ಅವನಿಗೆ 100 ಜನ ಮಕ್ಕಳಿರ್ತಾರೆ. ಮಕ್ಕಳಾದರೂ 100 ಜನ ಮೊಮ್ಮಕ್ಕಳಾದರೂ ಇನ್ನೇನು ನನ್ನದು ಕೆಲಸ, ಮತ್ತೂ ಇದೇ ಸಂಸಾರದೊಳಗೆ ಕೊನೆಯವರೆಗೂ ಮತ್ತೆ ಮರಿಮಕ್ಕಳನ್ನಷ್ಟು ನೋಡೋಣ, ಅವರ ಮಕ್ಕಳನ್ನಷ್ಟು ನೋಡೋಣ, ಹೂ ಹಾರಿಸ್ಕೊಳ್ಳೋಣ ಅಂತ ಆ ಕೊನೆಗೆ ಹೂ ಹಾರಿಸ್ಕೊಳ್ಳೋದೇನು ಕೂತ್ ಹಾಕ್ಸೋತಾನೋ ಮಲ್ಕೊಂಡು ಹಾಕ್ಸೋತಾನೋ ಗೊತ್ತಿಲ್ಲ. ಸತ್ ಮೇಲೂ ಹೂ ಹಾಕ್ತಾರೆ ಕೆಲವರು, ಹಾಗಬಾರದ ಹಾಗೆ. ಆ ತರಹದ ಅಪೇಕ್ಷೆಯನ್ನು ಇಟ್ಟುಕೊಳ್ಳಬಾರದು. ಮನುಷ್ಯ ತನ್ನ ಸಾಧನೆಯನ್ನು ಮಾಡುವ ದೃಷ್ಟಿ ಇರಬೇಕು. ಭೋಗ ಮಾಡುವಷ್ಟು ದಿವಸ ಮಾಡಿ ಮಕ್ಕಳಿಗೆ ಸಂಸ್ಕಾರ ಕೊಡುವಷ್ಟು ಕೊಟ್ಟು ಅವರು ಪ್ರಬುದ್ಧರಾಗಿ ಧರ್ಮ ಮಾರ್ಗದಲ್ಲಿ ನಡೀತಾರೆ ಅಂತಾದ ಮೇಲೆ ತನ್ನ ಏಕಾಂತದ ಸಾಧನೆಗೆ ತಾನು ಹೋಗಬೇಕು ಅನ್ನುವುದು ಶಾಸ್ತ್ರದ ಸಂದೇಶ. ತಾನು ವನಪ್ರಸ್ಥಾಶ್ರಮಕ್ಕೆ ಅಂತ ಹೊರಟ. ಉತ್ತಂಕ ಋಷಿಗಳು ಮಧ್ಯದಲ್ಲಿ ಬರ್ತಾರೆ. ಅಲ್ಲ, ನಾವು ಇಷ್ಟು ಕಷ್ಟದಲ್ಲಿ ಒದ್ದಾಡ್ತಾ ಇದ್ದೇವೆ, ನಮ್ಮಂತಹ ಪ್ರಜೆಗಳನ್ನೆಲ್ಲ ಬಿಟ್ಟು ನೀನು ಅರಣ್ಯಕ್ಕೆ ಹೋದರೆ ನಮ್ಮನ್ನು ಯಾರು ನೋಡಿಕೊಳ್ಳುವರು, ಮುಂದೆ ಗತಿ ಏನು? ಬಹಳ ಕಷ್ಟದಲ್ಲಿದ್ದೇವೆ ನಾವು, ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು. ಏನು ಕಷ್ಟ ಇದೆ ನಿಮಗೆ? ಮಧು ಅಂತ ರಾಕ್ಷಸ, ಮಧು ಕೈಟಭ ಅಂತ, ಅವರ ಮೇಧಸ್ಸಿನಿಂದಲೇ ದೇವರು ತಯಾರು ಮಾಡಿದ್ದು ಈ ಮೇದಿನಿ ಭೂಮಿಯನ್ನ ಅಂತ ಹೇಳ್ತಾರೆ. ಹಯಗ್ರೀವ ರೂಪದಿಂದ ಆ ಮಧುಕೈಟಭರನ್ನ ಸಂಹಾರ ಮಾಡಿದ ದೇವರು ಮಧುಸೂದನ. ಹಯಗ್ರೀವ ರೂಪದಿಂದ ಆ ಮಧುವನ್ನ ನಾಶ ಮಾಡಿದ. ಆ ಮಧು ಸತ್ತ, ಆದರೆ ಮಧುವಿನ ಮಗ ದುಂದು ಅಂತಿದ್ದಾನೆ. ಆ ದುಂದು ತಪಸ್ಸು ಮಾಡ್ತಾ ಇದ್ದಾನೆ. ಎಲ್ಲಿ ತಪಸ್ಸು ಮಾಡ್ತಾನೆ ಅಂದ್ರೆ ಸಮುದ್ರ ತೀರದಲ್ಲಿ. ಪ್ರಾಯ ಇಲ್ಲೇ ಇರ್ಬೋದೋ ಏನೋ, ಸಮುದ್ರ ತೀರ, ಇಲ್ಲೆಲ್ಲ ಅದು ಬೇರೆ ಸಮುದ್ರ ಹೇಳಿದ್ದಾರೆ. ಸಮುದ್ರ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಉಸುಕಿನೊಳಗೆ ಕುಳಿತು ತಪಸ್ಸು ಮಾಡ್ತಾನೆ ಮಹಾರಾಯ. 6 ತಿಂಗಳಿಗೆ 1 ಸಲ ಮಾತ್ರ ಶ್ವಾಸ ಬಿಡ್ತಾನೆ. ಅಷ್ಟು ದೀರ್ಘವಾದ ಪ್ರಾಣಾಯಾಮ ಮಾಡ್ತಾನೆ. ಒಮ್ಮೆ ಶ್ವಾಸ ಬಿಟ್ಟ ಅಂದ್ರೆ ಆ ಉಸುಕು ಮಣ್ಣು ಹಾರಿದರೆ ಸೂರ್ಯಮಂಡಲದವರೆಗೆ ಹಾರಬೇಕು, ಅಂತಹ ಜೋರು ಶ್ವಾಸ ಬಿಡ್ತಾನೆ. ಅವನು ಶ್ವಾಸ ಬಿಟ್ಟಾಗ 7 ದಿವಸ ಸತತವಾಗಿ ಭೂಕಂಪ ಆಗ್ತದೆ, ಸುನಾಮಿ ಬರ್ತದೆ. ನಿಜವಾಗಿ ಚೇಷ್ಟೆ ಮಾಡ್ತಾ ಇಲ್ಲ. ಜಲವೇಗ ಅಂತ ಹೇಳ್ತಾರೆ ಹರಿವಂಶದಲ್ಲಿ. ಭಾರೀ ಜಲದ ವೇಗ, ಸುನಾಮಿಯೂ ಬರ್ತದೆ, ಎಲ್ಲ ಕಡೆಗೆ ಧೂಳು ಹೇಳ್ತದೆ, 7 ದಿವಸ ಭೂಕಂಪ ಆಗ್ತದೆ. ಅಷ್ಟರೊಳಗೆ ಎಲ್ಲವೂ ಉದ್ಧ್ವಸ್ತ ಆಗೋಯ್ತು. ಮತ್ತೆ ಸಂತ್ರಸ್ತರಿಗೆ ಪರಿಹಾರ ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡೋದ್ರೊಳಗೆ ಮತ್ತೊಂದು ಭೂಕಂಪ ಆಗ್ತದೆ. ಅಂತ 6 ತಿಂಗಳು ಕಳೆಯೋದ್ರೊಳಗೆ, ಹೊಸ ಮನೆ ಕಟ್ಟೋದ್ರೊಳಗೆ ಮತ್ತೆ ಭೂಕಂಪ. ಹೇಗೆ ನಾವು ಬದುಕೋದು? ಕಡಲು ತೀರದೊಳಗಿದ್ದಂತಹ ಸಮುದ್ರ ತೀರದೊಳಗಿರುವ ನಮ್ಮೆಲ್ಲರಿಗಿದೊಂದು ದೊಡ್ಡ ಸಮಸ್ಯೆಯಾಗಿದೆ. ನೀನೇನಾದರೂ ಮಾಡಿ ಅವನನ್ನು ಸಂಹಾರ ಮಾಡಿ ರಕ್ಷಣೆ ಮಾಡಬೇಕು ಅಂತ. ಬೃಹದಶ್ವ ಅಂದ, ಸಮಸ್ಯೆಗಳು ಬೇಕಾದಷ್ಟಿರಬಹುದು. ನಾನು ಅರಣ್ಯಕ್ಕೆ ಹೊರಟಿದ್ದೇನೆ, ನೀವೇನಾದರೂ ಮಾಡಿಕೊಳ್ಳಿ, ನಿಮಗೆ ಬೇಕು ಅಂದರೆ ನನ್ನ ಮಕ್ಕಳಿದ್ದಾರೆ ಒಪ್ಪಿಸ್ತೀನಿ ಅಂತ ಕುವಲಾಶ್ವನಿಗೆ ಆ ಕೆಲಸವನ್ನು ಒಪ್ಪಿಸಿ ತಾನು ಅರಣ್ಯಕ್ಕೆ ಹೋದ. ಕುವಲಾಶ್ವ ತನ್ನ 100 ಜನ ಮಕ್ಕಳಿಂದ ಸಹಿತವಾಗಿ ಬರ್ತಾನೆ. ಬಂದು ಅವನು ತಪಸ್ಸಿಗೆ ಕುಳಿತ ಪ್ರದೇಶವನ್ನು ಖನನ ಮಾಡಿಸ್ತಾ ಅವನನ್ನು ತೆಗೆಯುವುದಕ್ಕೆ ನೋಡಿದರೆ ಅವನಿಗೆ ಗೊತ್ತಾಯಿತು ಯಾರೋ ಬಂದಿದ್ದಾರೆ ಅಂತ. ಯುದ್ಧಕ್ಕೆ ಬರ್ತಾನೆ. ಜೋರಾಗಿ ಮತ್ತೆ ಸುನಾಮಿಯನ್ನ ಬಿಟ್ರೆ ಎಲ್ಲರೂ ತ್ರಸ್ತರಾಗಿ ಹೋಗಿದ್ದಾರೆ, ಎಲ್ಲರೂ ಸತ್ತು ಹೋಗಿದ್ದಾರೆ. 3 ಜನ ಬದುಕಿದ್ದಾರೆ, 97 ಮಕ್ಕಳು ಸತ್ತಿದ್ದಾರೆ. ಇಷ್ಟು ಜನ ಮಕ್ಕಳು ಸತ್ರು ಅಂತ ಅಳತಾ ಕೂಡಲಿಲ್ಲ. ಕ್ಷತ್ರಿಯರ ಧರ್ಮ ಅಲ್ಲ ಅದು. ತಮ್ಮ ಉದ್ದೇಶ ಏನೋ ಅದನ್ನು ಸಾಧು. ಒಬ್ಬ ಮಕ್ಕಳು ಸತ್ರೆ, ಮಗ ಸತ್ರೇನೆ 2 ದುಃಖ ಆಗ್ತದೆ. ಏಕಕಾಲಕ್ಕೆ 97 ಜನ ಮಕ್ಕಳು ಸತ್ರೆ ಅವನು ಆ ಕಡೆ ನೋಡ್ತಾ ಕೂಡಲಿಲ್ಲ, ಅಳತಾ ಕೂಡಲಿಲ್ಲ. ಅವನ ಲಕ್ಷ್ಯ ಶತ್ರುವನ್ನು ನಾಶ ಮಾಡಬೇಕು ಅನ್ನೋ ಕಡೆಗೆ. ಭಾರೀ ಅಗ್ನಿಯನ್ನು ಸೃಷ್ಟಿ ಮಾಡಿದ್ದಾನೆ ತನ್ನ ಮುಖದಿಂದ. ಆ ಎಲ್ಲ ಅಗ್ನಿಯನ್ನು ಶಮನ ಮಾಡಿ ತನ್ನ ತಪಸ್ಸಿನಿಂದ, ಆ ನೀರನ್ನೂ ಶಮನ ಮಾಡಿ ಕೇವಲ ತನ್ನ ಬಲದಿಂದ ಅವನನ್ನು ಸಂಹಾರ ಮಾಡಿದ್ದಾನೆ. ಧುಂಧುಮಾರ ಅಂತ ಇವನಿಗೆ ಹೆಸರು ಬಂದಿದೆ ಈ ಕುವಲಾಶ್ವನಿಗೆ. ಇಂತಹ ಮಹಾಪರಾಕ್ರಮಿಯಾಗಿದ್ದಾನೆ. ಇವನ ಚರಿತ್ರೆ ಭಾಗವತದಲ್ಲಿ ಬಂದಿಲ್ಲ. ಈ ವಂಶದಲ್ಲಿಯೇ ಬರುವವನು ಯುವನಾಶ್ವ ಅಂತ. ಆ ಯುವನಾಶ್ವನ ಮಗನೇ ಮಾಂಧಾತ್ರಿ ಚಕ್ರವರ್ತಿ.
ಯುವನಾಶ್ವ ಮಕ್ಕಳಿಲ್ಲ ಅಂತ ಋಷಿಗಳಿಗೆ ಹೇಳಿ ಯಜ್ಞ ಮಾಡಿಸಿರ್ತಾನೆ. ಅವರು ಅಭಿಮಂತ್ರಣ ಮಾಡಿ ನೀರಿಟ್ಟಿರ್ತಾರೆ. ರಾತ್ರಿ ಆ ನೀರಡಿಕೆಯಾದಾಗ ಪಾಪ ರಾತ್ರಿ ರಾಜ ನೋಡ್ತಾನೆ, ಯಾರನ್ನ ಎಬ್ಬಿಸೋದಿಲ್ಲ. ಮಲಗಿದವ್ರನ್ನ ಎಬ್ಬಿಸಬಾರದಾದಷ್ಟು ಅಂತಿದೆ. ಮಹಾಭಾರತದಲ್ಲಿ ಭೀಮಸೇನ ದೇವರು ಹಿಡಿಂಬಾಸುರನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಕುಂತಿ ಮಲ್ಕೊಂಡಿರ್ತಾಳೆ. ಯುಧಿಷ್ಠಿರಾದಿಗಳೆಲ್ಲ ಮಲಗಿರ್ತಾರೆ. ಮಲಗಿದವರಿಗೆ ಎಚ್ಚರ ಆಗಬಾರದು ಅಂತ ಹೇಳಿ ದೂರ ಕರೆದುಕೊಂಡು ಹೋಗಿ ಯುದ್ಧ ಆಡ್ತಾರೆ ಅವನ ಜೊತೆಗೆ. ಯುದ್ಧದ ಸಂದರ್ಭದೊಳಗೆ ಜಗತ್ತೊಳಗೆ ಎಲ್ಲರನ್ನೂ ಎಬ್ಬಿಸಿ ಇಂಥ ದೊಡ್ಡ ಪ್ರಸಂಗ ಯಾರು ಎದ್ರೇನೋ ಬಿದ್ರೇನೋ ನಮ್ಮ ವಿಷಯ ನಾವು ನೋಡ್ಕೋಬೇಕು ಅಂತ ನಮಗಿರ್ತದೆ. ಈಗ ಹೇಳಿದ್ರಲ್ಲ ಇಷ್ಟೊತ್ತು, ಹಾಗೆ ಜಿರಳೆ ಬಂದ್ರೆ ಒಂದು ಸಣ್ಣ ಇಲಿ ಬಂದ್ರೆ ಹಾರಾಡ್ತಾನೆ ಮನುಷ್ಯ. ಹಿಡಿಂಬಾಸುರನಂತಹ ಮಹಾಪ್ರಚಂಡ ಅಸುರ ಬಂದ್ರೆ ಭೀಮಸೇನ ದೇವರಂದ್ರು ಮಲ್ಕೊಂಡವ್ರಿಗೆ ತೊಂದರೆ ಆಗಬಾರದು ಅಂತ. ಮಲ್ಕೊಂಡವ್ರಿಗೆ ತೊಂದರೆ ಆಗಬಾರದು ಅಂದ್ರೆ ಏನರ್ಥ? ನಾಳೆ ಹೋಗಿ ಮನೆಯಲ್ಲಿ ಹೇಳಿಬಿಡಬೇಡಿ, ನೋಡ್ರಿ ಮಲಗಿದಾಗ ಎಬ್ಬಿಸಬಾರದು ಅಂತ ಸ್ವಾಮಿಗಳು ಹೇಳಿದ್ದಾರೆ ಅಂತ. ಬೆಳಗ್ಗೆ 4:15 ಅಂತ ಅರ್ಥ. 4:15 ಆದ್ರೆ ಹೊಡೆದೆಬ್ಬಿಸೋದೆ ಆಮೇಲೆ. ಆ ರೀತಿ ಮಲಗಿದವ್ರನ್ನ ಯಾಕೆ ಎಬ್ಬಿಸಬೇಕು ಅಂತ ನೋಡ್ದ. ನೀರಿತ್ತು, ನೀರು ಕುಡಿದು ಬಿಟ್ಟ. ನೀರು ಕುಡಿದ್ರೆ ಋಷಿಗಳು ಬೆಳಗ್ಗೆ ಎದ್ದು ನೋಡ್ತಾರೆ, ರಾಣಿಗೆ ಕೊಡಬೇಕಾದ ನೀರು ಎಲ್ಲಿದೆ? ನೀರೇ ಇಲ್ಲ. ನಾನೇ ಕುಡಿದಿದ್ದೇನೆ ಅಂತ ಹೇಳಿದ. ಬಲಿಯಸಿ ಕೇವಲಂ ಈಶ್ವರೇಚ್ಛ ದೈವ ಬಲಂ ಅಂದ್ರೆ ಅವರು ದೇವರ ಇಚ್ಛೆ, ನಾವೇನ್ ಮಾಡೋಣ ಅಂತ. ಇವನಿಗೆ ಗರ್ಭಧಾರಣೆಯಾಗಿದೆ, ಗಂಡುಸು. ಅದು ಎಲ್ಲಿಂದ ಗರ್ಭಕೋಶ ದೇವರು ಸೃಷ್ಟಿ ಮಾಡಿದನೋ ಗರ್ಭಧಾರಣೆಯಾಯಿತು. ಹೊಟ್ಟೆ ಒಡೆದು ಕೂಸು ಬಂತು. ಆದರೆ ರಾಜ ಸಾಯಲಿಲ್ಲ, ಯುವನಾಶ್ವ ಬದುಕಿದ, ಕೂಸು ಚೆನ್ನಾಗಿದೆ. ಆದರೆ ಹಾಲು ಕೊಡಿಸುವವರು ಮಾತ್ರ ಯಾರಿಲ್ಲ. ಇದು ದೇವರ ಲೀಲೆನೆ. ಗರ್ಭಕೋಶ ಸೃಷ್ಟಿ ಮಾಡಿದ, ಹೊಟ್ಟೆ ಒಡೆದರೂ ಅಪ್ಪನನ್ನು ಸಾಯಿಸಲಿಲ್ಲ. ಹಾಲೊಂದು ಸೃಷ್ಟಿ ಮಾಡ್ಲಿಕ್ಕೆ ಏನು ಹೋಗಿತ್ತು ಈ ಗೋಪಾಲಕೃಷ್ಣನಿಗೆ? ಮಾಡ್ಲಿಕ್ಕೆ ಬರ್ತಿತ್ತು. ಆದರೂ ಭಗವಂತನಿಗೆ ಒಂದು ವಿಶೇಷ, ಎಲ್ಲ ಸಮಗ್ರವಾದ ಭೂಮಂಡಲವನ್ನು ಆಳುವ ರಾಜನಾಗಬೇಕಾಗಿದೆ. ಹೀಗಾಗಿ ಈ ಅಪ್ಪನ ಹಾಲು ಕುಡಿಯೋದು ಬೇಡ, ಇವನು ಇಂದ್ರದೇವರ 3 ಲೋಕಗಳಿಗೆ ಒಡೆಯನಾದ ಇಂದ್ರನಿಂದಲೇ ಹಾಲು ಕುಡಿಯಲಿ ಅಂತ ಇಂದ್ರದೇವರು ತಮ್ಮ ಬೆರಳನ್ನಿಟ್ಟಿದ್ದಾರೆ. ನೋಡಿ, ಅದು ವಿಚಿತ್ರ. ಮತ್ತೆ ಇನ್ನೊಬ್ಬ ತಾಯಿಯಿಂದ ಹಾಲು ಕುಡಿಸಲಿಲ್ಲ, ಯಾವುದೋ ಹೆಣ್ಣು ಮಗಳ ಹತ್ರ ಕೊಟ್ಟು ಕಳಿಸಲಿಲ್ಲ, ಯಾವುದೋ ದಾಸಿಯನ್ನು ಇಟ್ಟುಕೊಳ್ಳಿಲ್ಲ. ಸ್ವತಃ ಇಂದ್ರದೇವರು, ಅವರು ಗಂಡಸೆ, ಅವರು ತಮ್ಮ ಸ್ತನದಿಂದ ಕುಡಿಸಿದ್ದಲ್ಲ, ತಮ್ಮ ಕೈಯಿಂದ ಹಾಲು ಕುಡಿಸಿದ್ದಾರೆ. ಅಂತಹ ಎಲ್ಲ ಪಶುಗಳಿಗೆ ಅಭಿಮಾನಿ ದೇವತೆಗಳವರೆಲ್ಲ. ಅಂತಹ ಅದ್ಭುತವಾದ ರೀತಿಯಲ್ಲಿ ಮಾಂ ಧಾತ ಅಂದ್ರೆ ಕುಡಿಯುವವನು, ನನ್ನ ಬೆರಳನ್ನೇ ಚೀಪಿ ನೀನು ಹಾಲು ಕುಡಿದು ಬದುಕು ಅಂತ ಇಂದ್ರ ಅಂದ. ಅವನಿಗೆ ಹೆಸರೇ ಮಾಂಧಾತ ಅಂತ ಬಂತು. ಅಂತಹ ಮಾಂಧಾತ್ರ ಚಕ್ರವರ್ತಿ ಈ ಸೂರ್ಯವಂಶದಲ್ಲಿ ಬರುವವ. ಯಾವತ್ ಸೂರ್ಯ ಉದೇತಿ ಸ್ಮ ಯಾವಚ್ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ. ಎಲ್ಲಿಯವರೆಗೆ ಸೂರ್ಯನ ಬೆಳಕಿದೆ, ಎಲ್ಲಿಯವರೆಗೆ ಚಂದ್ರನ ಬೆಳಕಿದೆ, ಅದೆಲ್ಲವೂ ಮಾಂಧಾತೃವಿನ ಕ್ಷೇತ್ರವಾಗಿತ್ತಂತೆ. ಅದೇ ಅವನಿಗೆ ಸರ್ವೆ ಮಾಡಿ ಫೆನ್ಸಿಂಗ್ ಹಾಕಬೇಕಲ್ಲ, ಅಲ್ಲಲ್ಲಿ ಇವನ ರಾಜ್ಯ ಎಷ್ಟು ಅಂತ. ಅದಕ್ಕೆ ಯಾವ ಕಲ್ಲು, ಯಾವ ಕಬ್ಬಿಣ, ಯಾವ ಬೋರ್ಡು ಉಪಯೋಗ ಬೀಳಲಿಲ್ಲ. ಅದಕ್ಕೆ ಒಂದೇ ಒಂದು ಮಾರ್ಕ್ ಯಾವುದು ಅಂದ್ರೆ ಸೂರ್ಯಚಂದ್ರನ ಬೆಳಕು ಎಲ್ಲಿಯವರೆಗೆ ಹೋಗ್ತದೆ ಅದು ಮಾಂಧಾತೃವಿನ ರಾಜ್ಯ ಅಂತ ವ್ಯವಸ್ಥೆ ಮಾಡಿದ್ರಂತೆ. ಅಂತಹ ಮಹಾಚಕ್ರವರ್ತಿ. ಆದರೆ ನಾವು ಇದರಿಂದ ತಿಳಿಯಬೇಕಾದದ್ದೇನು? ಅವನು ಪರಮ ಭಗವದ್ ಭಕ್ತ. ಅಂಬರೀಷನ ಹಾಗೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡಿದ ಮಹಾನುಭಾವ. ಆದರೆ ಅಂಥ ರಾಜ, ಇಡೀ ಭೂಮಂಡಲ ಆಳಿದವನು ಇವತ್ತಿಗಿಲ್ಲ. ಅವನ ಹೆಸರೊಳಗೆ ಯಾವ ಭೂಮಿನೂ ಇಲ್ಲ, ಎಲ್ಲೆಲ್ಲೂ ಹೋಯ್ತು. ನಾನು ನನ್ನದು ಅಂತ ಬಡಿದುಕೊಂಡು ನಾವು ಒದ್ದಾಡುತ್ತೇವೆ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ. ಅಂಥಂತಹ ಮಹಾಮಹಾ ಚಕ್ರವರ್ತಿಗಳೇ ಉರುಳುರುಳಿ ಹೋದ ಮೇಲೆ ನಾವು ನೀವುಗಳೆಲ್ಲ ಎಲ್ಲಿ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಭಗವದ್ಭಕ್ತರ ವಿಶೇಷವಾದ ಅನುಗ್ರಹ. ಇವರೆಲ್ಲ ಮಹಾಮಹಾಜ್ಞಾನಿಗಳು. ಏನೋ ರಾಜರ ಕಥೆ ಹೇಳ್ತಾ ಇದ್ದಾರೆ ಅಂತ ತಿಳಿಯಬೇಡಿ. ಬಹಳ ವಿಶೇಷವಾಗಿ ವರ್ಣನೆ ಬಂದಿದೆ ಭಾಗವತದಲ್ಲಿ. ಪ್ರತಿಯೊಂದು ದ್ರವ್ಯ, ಕರ್ಮ, ಕಾಲ ಎಲ್ಲವನ್ನೂ ದೇವರಾಗಿ ಅರ್ಪಣೆ ಮಾಡ್ತಾ ಭಗವನ್ಮಯವಾದ ಜೀವನವನ್ನು ನಡೆಸಿದಂತಹ ಮಹಾನುಭಾವ ಮಾಂಧಾತ. ಇದೇ ವಂಶದಲ್ಲಿ ತ್ರಯ್ಯಾರುಣ ಅಂತ ಒಬ್ಬ ಬರ್ತಾನೆ. ಚೆನ್ನಾಗಿದೆ ಎಲ್ಲ ಹೆಸರು, ನಿಮ್ಮ ಮಕ್ಕಳಿಗೆ ಇಟ್ಟಿರ್ಬೇಕಾದ್ರೆ. ತ್ರಯ್ಯಾರುಣ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಆ ತ್ರಯ್ಯಾರುಣನಿಗೆ ಸತ್ಯವ್ರತ ಅಂತ ಒಬ್ಬ ಮಗ ಇದ್ದ. ಆ ಸತ್ಯವ್ರತ ಒಂದು ದಿನ ಯಾರದೋ ಮದುವೆ ನಡೆದಿತ್ತು. ಮದುವೆಗೆ ಉಡುಗೊರೆ ಕೊಟ್ಟು ಬಾ ಅಂತ ಕಳಿಸಿದ್ರೆ ರಾಜಕುಮಾರ ಆ ಹೆಣ್ಣು ಮಗಳನ್ನೇ ತಾನು ಬಯಸಿದ.
ಅಪಹಾರ ಮಾಡಿಕೊಂಡು ಬಂದ. ರಾಜ ಅಂದ, ಏನು ಮೂರ್ಖನೋ ನೀನು, ಪ್ರಜೆಗಳಿಗೆ ರಕ್ಷಣೆ ಮಾಡೋದಕ್ಕಿರೋರು ನಾವು ರಾಜರು, ನೀನೇ ಹೋಗಿ ಆ ಪ್ರಜೆಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀಯಾ, ನಡಿ ಹೊರಗೆ ಎಂದ. ನೋಡಿ, ಇಕ್ಷ್ವಾಕು ತನ್ನ ಮಗನಾದ ವಿಕುಕ್ಷಿಯನ್ನ ಶುದ್ಧವಾದ ರೀತಿಯಲ್ಲಿ ದೇವರ ನೈವೇದ್ಯಕ್ಕೆ ತಂದಿಲ್ಲ ಅಂತ ಹೇಳಿ ಹೊರಗಾಕಿದ. ಪರಸ್ತ್ರೀ ಕಾಮನ ಮಾಡಿದ್ದಕ್ಕೆ ಇವನನ್ನು ಹೊರಗೆ ಹಾಕಿದ್ದಾನೆ. ಆ ಇನ್ನೊಬ್ಬರ ಕನ್ಯೆಯನ್ನು ನೀನು ತರತಕ್ಕದ್ದಲ್ಲ ಅಂತ ಅದನ್ನ ತಿರುಗಿ ಅವರಿಗೆ ಒಪ್ಪಿಸಿ ಇವನನ್ನ ಓಡಿಸಿ ನೀನು ಚಾಂಡಾಲರ ಜೊತೆಗೆ ವಾಸ ಮಾಡು. ಎಂತಹ ಶಾಪ ಕೊಟ್ಟ. ಪಾಪ ಅವನು ತಪ್ಪಿಗೆ ಒಪ್ಪಿಕೊಂಡು ಮನೆ ಬಿಟ್ಟು ಹೊರಗೆ ಹೋಗಿದ್ದಾನೆ. ಏನು ಅವನು ಹೇಳಿದ ಮಾತ್ರಕ್ಕೆ ನಾನು ಅಲ್ಲೇ ವಾಸ ಮಾಡಬೇಕು ಅಂತೇನು, ಮನೆಯಿಂದ ಹೊರಗೆ ಹೋದ್ಮೇಲೆ ನಾ ಎಲ್ಲಿದ್ದರೇನು, ಅದೆಲ್ಲ ನಡೆಯುವುದಿಲ್ಲ. ರಾಜರ ಶಾಸನ ಅಷ್ಟು ಪ್ರಚಂಡವಾಗಿತ್ತು ಆಗಿನ ಕಾಲಕ್ಕೆ. ಅವನು ಹಾಗಿರ್ತಾನೋ ಇಲ್ಲೋ ಅಂತ ನೋಡೋದಕ್ಕೆ ಬೇರೆಯವರಿದ್ದರು. ಸರಿಯಾಗಿ ಅವನು ಹೋಗಿ ಚಾಂಡಾಲರ ಜೊತೆಗೆ ವಾಸ ಮಾಡ್ತಾ ಇದ್ದಾನೆ. ಏನು ಘೋರವಾದಂತಹ ಶಿಕ್ಷೆ ಅದು. ರಾಜರ ಅರಮನೆಯಲ್ಲಿ ಬೆಳೆದವನು ಎಲ್ಲಿಯೋ ಅರಣ್ಯದೊಳಗಿರಬೇಕು ಅಂದರೆ, ಅದು ಚಾಂಡಾಲರ ಜೊತೆಗೆ ಇರಬೇಕು ಅಂದರೆ ಬಹಳ ಕಷ್ಟ ಆಯಿತು. ಆದರೂ ಇದ್ದ. 12 ವರ್ಷ ದುರ್ಭಿಕ್ಷೆಯಾಗಿದೆ. ಯಾಕೆ ಅಂದರೆ ಹರಿವಂಶ ಹೇಳುತ್ತದೆ, ಪರಸ್ತ್ರೀ ಕಾಮನೆ ಮಾಡಿದ ಈ ಅಪರಾಧದಿಂದಲೇ ಒಬ್ಬ ರಾಜಕುಮಾರನಾಗಿ ಇಂತಹ ಅಪರಾಧ ಮಾಡಿದ. ಆದ್ದರಿಂದ ಈ ರಾಜ್ಯಕ್ಕೇನೆ ನಾನು ಶಿಕ್ಷೆ ಕೊಡ್ತೇನೆ ಅಂತ ಇಂದ್ರದೇವರು 12 ವರ್ಷ ಮಳೆನೇ ಸುರಿಸಲಿಲ್ಲ. ದೊಡ್ಡ ದುರ್ಭಿಕ್ಷೆ ಆಯಿತು. ಏನು ವಿಚಿತ್ರ ಕಥೆ ನೋಡಿ. ದುರ್ಭಿಕ್ಷೆ ಆದರೆ ವಿಶ್ವಾಮಿತ್ರರು ಆ ಸಂದರ್ಭದಲ್ಲಿ ತಪಸ್ಸಿಗೆ ಹೋಗಿದ್ರು. ಅದೇ ಪೀರಿಯಡ್ ಅದು. ವಿಶ್ವಾಮಿತ್ರರು ತಪಸ್ಸು ಹೋಗಿದ್ದಾರೆ. ವಿಶ್ವಾಮಿತ್ರರ ಹೆಂಡತಿ ಮನೆಯಲ್ಲಿದ್ದಾಳೆ. ಮನೆಯೊಳಗೆ ಏನಿಟ್ಟು ಹೋಗಿದ್ರು ಅಷ್ಟು ಊಟ ಮಾಡಿದ್ಲು. ಎಲ್ಲರಿಗೂ ಸುಭಿಕ್ಷೆ ಇದ್ದಾಗ ಏನೋ ಭಿಕ್ಷೆ ಕೊಡ್ತಿದ್ರು, ಊಟ ನಡೀತಿತ್ತು. ಮಕ್ಕಳು ಹೋಗಿ ಭಿಕ್ಷೆ ಬೇಡ ಬರ್ತಿದ್ರು, ಬ್ರಹ್ಮಚಾರಿಗಳು, ಊಟ ಹುಡುಗಿ ನಡೀತಿತ್ತು. ಎಲ್ಲರಿಗೂ ದುರ್ಭಿಕ್ಷೆ ಆದರೆ ಮಕ್ಕಳಿಗೆ ಅನ್ನಕ್ಕೆ ಗತಿ ಇಲ್ಲ. 3 ಜನ ಮಕ್ಕಳ ಪೈಕಿ ಮಧ್ಯದ ಮಗನನ್ನ ಕೊರಳಿಗೆ ಹಗ್ಗ ಕಟ್ಟಿ ಪಶುವಿನಂತೆ ಬಿಟ್ಟಿದ್ದಾರೆ. ಯಾರಿದನ್ನು ತೆಗೆದುಕೊಳ್ತೀರಿ? ನನ್ನ ಮಧ್ಯದ ಮಗನನ್ನ ಮಾರ್ತೇನೆ ನಾನು, 100 ಆಕಳ ನನಗೆ ಕೊಟ್ಟರೆ ನನ್ನ ಮಗನನ್ನು ನಿಮಗೆ ಕೊಡ್ತೇನೆ, ಒಬ್ಬ ಋಷಿಕುಮಾರನನ್ನ. ಬೇಡತಾ ಹೊಟ್ಟಿದ್ದಾಳೆ. ಆಕಳ ಯಾರು ಕೊಡ್ಬೇಕು ಇವಳಿಗೆ ಆ ದುರ್ಭಿಕ್ಷೆಯೊಳಗೆ? ಆಗ ಈ ಸತ್ಯವ್ರತ ನೋಡ್ತಾನೆ. ಯದ್ಯಪಿ ಅವನು ಚಂಡಾಲರ ಜೊತೆಗೆ ಇದ್ದ ಅರಣ್ಯದೊಳಗೆ, ಆದರೆ ಒಳಗೆ ರಾಜರ ರಕ್ತ ಇದೆ. ರಾಜಕುಮಾರ, ಹೆಣ್ಣು ಮಗಳು ಪಾಪ, ಅದು ಋಷಿಪತ್ನಿ, ಮಗನನ್ನ ಮಾರಿಕೊಳ್ತಾ ಇದ್ದಾಳೆ. ಬೇಡ, ನಿಮ್ಮ ಮಗನನ್ನು ನೀವೇ ಇಟ್ಟುಕೊಳ್ಳಿ, ನಿಮಗೆ ಆಹಾರದ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಏನೋ ಅಲ್ಲಿ ಇಲ್ಲಿ ತಾನೇ ತಿನ್ನೋ ಆಹಾರಗಳನ್ನೇ ಇವರಿಗೂ ಸ್ವಲ್ಪ ಕೊಟ್ಟು ಅವರನ್ನು ರಕ್ಷಣೆ ಮಾಡ್ತಾನೆ, ಜೋಪಾನ ಮಾಡ್ತಾನೆ. ಆದರೆ ಆ ಸತ್ಯವ್ರತನಿಗೆ ಒಂದು ಸಿಟ್ಟು ಬಂದಿರ್ತದೆ. ನಮ್ಮ ತಂದೆಯೇನೋ ನನ್ನನ್ನು ಹೊರಗೆ ಹಾಕಿದ್ರು, ಅವ್ರಿಗೆ ಹಿಂದೆ ಮುಂದೆ ಗೊತ್ತಿರಲಿಲ್ಲ. ರಾಜಾಶ್ಚಾರ ಚಕ್ಷುಷಃ, ಯಾರೋ ಹೇಳಿದ್ದನ್ನು ಚಾರರು ಹೇಳಿದ್ದನ್ನು ಕೇಳಿ ಅವರು ಶಿಕ್ಷೆ ಕೊಟ್ಟರು. ವಸಿಷ್ಠರು ಜ್ಞಾನಿಗಳಲ್ವಾ, ಅವರಿಗೆ ಒಳಗೆ ಹೊರಗೆ ಎಲ್ಲ ಗೊತ್ತು. ಅವರು ತಿಳ್ಕೋಬೇಕಾಗಿತ್ತು. ಏನು ತಿಳ್ಕೋಬೇಕಾಗಿತ್ತು ನೋಡ್ರಿ, ಇವರು ಸ್ವಲ್ಪ ಧರ್ಮಶಾಸ್ತ್ರ ಬಹಳ ತಿಳ್ಕೊಂಡಿರ್ತಾರೆ, ಇವರು ತಪ್ಪು ಮಾಡೋರು. ಅವನೇನಂದ, ವಾಂಗ್ನಿಶ್ಚಯ ಆಗಿತ್ತು ನಿಜ, ಆದರೆ ಮಾಂಗಲ್ಯಾದಿಗಳು ಆಗಿರಬಹುದು, ಸಪ್ತಪದಿ ಆಗಿರಲಿಲ್ಲ. ವಿಷಯೇಕಪದೀ ಭವ ಊರ್ಜೆ ದ್ವಿಪದೀ ಭವ ಸಾಮಾಮನುವ್ರತಾಭವ, ಸಪ್ತಪದಿ ಸಂಪೂರ್ಣ ಆಗಬೇಕು, ಆಗ ನಿಜವಾದ ಹೆಂಡತಿ. ಅಲ್ಲಿಯವರೆಗೆ ಅವಳಿನ್ನೂ ಕನ್ಯಾ. ನಷ್ಟೇ ಮೃತೆ ಪ್ರವ್ರಜಿತೆ ಕ್ಲೀವೇ ಚ ಪತಿತೆ ಪತೌ. ಸಪ್ತಪದಿಗಿಂತಲೂ ಮೊದಲಿಗೆ ಗಂಡ ಸತ್ತರೆ ವಿಧವೆಯಲ್ಲ, ಅಥವಾ ಸಪ್ತಪದಿ ಆಗುವ ಮೊದಲೇ ಗಂಡನಿಗೇನೋ ಬುದ್ಧಿ ಭ್ರಮಣೆಯಾಗಿ ಅಥವಾ ವೈರಾಗ್ಯ ಬಂದು ಸನ್ಯಾಸ ತೆಗೆದುಕೊಂಡ್ರೆ ಅವಳು ವಿಧವೆಯಲ್ಲ. ಹೀಗೆಲ್ಲ ಇದೆ ಧರ್ಮಶಾಸ್ತ್ರ. ಇನ್ನೂ ಸಪ್ತಪದಿ ಕಂಪ್ಲೀಟ್ ಆಗಿರಲಿಲ್ಲ ಅಂತಾನೆ ಸತ್ಯವ್ರತ. ಆ ಮಧ್ಯದಲ್ಲಿ ನಾನು ಅವಳನ್ನು ಬಯಸಿದ್ರೆ ನಾನು ಪರಸ್ತ್ರೀಯನ್ನು ಬಯಸಿದ ಹಾಗೆ ಎಲ್ಲಿ ಆಯಿತು ಅಂತ. ಇದು ಒಳ್ಳೆ ಧರ್ಮಶಾಸ್ತ್ರ ಆಯಿತು. ಏನೋ ಆಪತ್ತಿನೊಳಗೆ ಸಿಡಿಲು ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅಂದ್ರೆ ಇನ್ನೂ ಸಪ್ತಪದಿ ಆಗಿಲ್ಲ, ಪಾಪ ಪರವಾಗಿಲ್ಲ ಅಂತ ಅನ್ಬೋದು. ಸುಮ್ಮನೆ ಯಾರೋ ನಿಶ್ಚಯ ಮಾಡಿಕೊಂಡು ಮದುವೆ ಮಾಡಿಕೊಂಡು ಮನೆ ಮೇಲೆ ಕೂತಾಗ ಇನ್ನೂ ಸಪ್ತಪದಿ ಆಗಿಲ್ಲ ಅಂತ ಅಪಹಾರ ಮಾಡಿಕೊಂಡು ಹೋದರೆ ಅದು ತಪ್ಪಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದು ತಪ್ಪೇ. ತಂದೆಯಾದ ತ್ರಯ್ಯಾರುಣನಿಗೆ ಇದು ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ವಸಿಷ್ಠರಿಗೆ ಇದು ಒಳಗಿಂದು ಹೊರಗಿಂದು ಎಲ್ಲ ಗೊತ್ತಿತ್ತು. ಅವರಿಗೆ ಸಪ್ತಪದಿ ಆಗಿಲ್ಲ ಗೊತ್ತು.
ಸಪ್ತಪದಿ ಆದ ಮೇಲೆ ಮಾಡಿಕೊಂಡ್ರೆ ಎಷ್ಟು ದೊಡ್ಡ ಅಪರಾಧವೋ ಅಷ್ಟು ದೊಡ್ಡ ಅಪರಾಧ ಅಲ್ಲ ಇದು, ಇನ್ನೊಬ್ಬರನ್ನು ಬಯಸೋದು, ಇದು ಗೊತ್ತವರಿಗೆ. ಆದರೆ ಇದು ಅಪರಾಧ ಹೌದು, ನಿಶ್ಚಯ ಆಗಿತ್ತಲ್ಲ. ಹೋಮ ಹವನಾದಿಗಳೆಲ್ಲ ಆಗಿದೆ, ಉಳಿದೆಲ್ಲ ವಿಧಾನಗಳಾಗಿದೆ, ಕೊನೆಯ ಭಾಗ ಅದು ಸಪ್ತಪದಿ. ಆ ಸಂದರ್ಭದಲ್ಲಿ ಇನ್ನೊಬ್ಬರನ್ನು ಅಪೇಕ್ಷೆ ಪಡುವುದು ತಪ್ಪೇ. ಮನಸ ಭೀಷ್ಮಾಚಾರ್ಯರ ಕಥೆ ಕೇಳ್ತೀರಲ್ಲ, ಅಂಬಾ ಮನಸ್ಸಿನಿಂದ ನೀನು ಸಾಲ್ವನನ್ನ ಬಯಸಿದ್ದಿ ಅಂತ ಗೊತ್ತಾದ ಕ್ಷಣಕ್ಕೆ ಅಂಬಾಳನ್ನ ಬಿಟ್ಟು ಬಂದು ಬಿಡ್ತಾರೆ ಭೀಷ್ಮಾಚಾರ್ಯರು. ಸಪ್ತ ಇಲ್ಲ, ಪದಿ ಇಲ್ಲ, ಯಾವ ಪದಿನೂ ಇಲ್ಲ. ಮನಸ್ಸಿನೊಳಗೆ ಸಾಲ್ವರಾಜನ ಬಗ್ಗೆ ನಿನಗೆ ಇಚ್ಛೆ ಇದೆ ಅಂತ ಅವರಿಗೆ ಯಾವಾಗ ಗೊತ್ತಾಯಿತೋ ಅಂಬಾದೇವಿಯನ್ನ ದೂರ ಇಟ್ಟು ಬಿಡ್ತಾರೆ. ಇಷ್ಟು ಸೂಕ್ಷ್ಮ ಇದೆ ಧರ್ಮಶಾಸ್ತ್ರ. ಹೀಗಾಗಿ ಇವನು ಮಾಡಿದ್ದು ತಪ್ಪು, ತಪ್ಪಿಗೆ ತಂದೆ ಕೊಡುವ ಪ್ರಾಯಶ್ಚಿತ್ತ ಸರಿಯಾದದ್ದು. 12 ವರ್ಷ ಪ್ರಾಯಶ್ಚಿತ್ತ ಅನುಭವಿಸಲಿ, ಆಮೇಲೆ ಇವನನ್ನು ಕರೆದು ರಾಜ್ಯದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡೋಣ ಅಂತ ಇಟ್ಕೊಂಡಿದ್ರು ಪಾಪ ವಸಿಷ್ಠರ ಮನಸ್ಸಿನೊಳಗೆ. 12 ವರ್ಷದ ಪ್ರಾಯಶ್ಚಿತ್ತ ಸಾಕಿದಕ್ಕೆ ಅಂತ. ಆದರೆ ಇವನೇನು ಮಾಡಿಬಿಟ್ಟ, ಇನ್ನೊಂದು ತಪ್ಪು ಮಾಡಿದ. ಆ ದುರ್ಭಿಕ್ಷೆಯ ಸಂದರ್ಭದಲ್ಲಿ ಹಸಿವಾಗಿ ವಸಿಷ್ಠರ ಆಕಳನ್ನೇ ಕೊಂದು ತಿನ್ನಬೇಕು ಅಂತ ಪ್ರಯತ್ನ ಮಾಡಿ. ಆಗ ವಸಿಷ್ಠರಿಗೆ ಬಹಳ ಕೋಪ ಬಂತು. ಇನ್ನು ನಾನು ಕ್ಷಮೆ ಮಾಡೋದಿಲ್ಲ ಅಂತ. ನಿನಗೆ ಮತ್ತೆ ಕರೆದ ರಾಜ್ಯ ಕೊಡೋ ವಿಚಾರ ಇಟ್ಟಿದ್ದೆ, ಆದರೆ ಈಗ ನೀನು 3 ತಪ್ಪು ಮಾಡಿ. ಒಂದು, ನಿತ್ಯವೂ ನೀನು ಚಂಡಾಲರ ಜೊತೆಗೆ ಮಾಂಸ ಭಕ್ಷಣ ಮಾಡ್ತಾ ಇದ್ದಿ, ಅಪ್ರೋಕ್ಷಿತ ಮಾಂಸ ಭಕ್ಷಣ. ಯಜ್ಞವಿಹಿತವಾದಂತಹ ವೈಧಿಹಿಂಸ ಅದನ್ನು ಮಾಡಿದರೆ ಪರವಾಗಿಲ್ಲ, ಇದು ವಿದ್ಯುಕ್ತವಾಗದೇ ಇರುವ ಹಿಂಸೆಯನ್ನು ಮಾಡಿ ನೀನು ಮಾಂಸ ಭಕ್ಷಣ ಮಾಡ್ತಾ ಇದ್ದಿ. ಒಂದು, ಗೋಹತ್ಯೆಯನ್ನು ಮಾಡಿದಿ, ಅದು ಗುರುಗಳ ಗೋಹತ್ಯೆಯನ್ನು ಮಾಡಿದಿ. 2, ಮೊದಲನೆಯದು ನೋಡಿ, ಶಬ್ದದ ಕಡೆಗೆ ಗಮನ ಕೊಡಿ. ಪರಸ್ತ್ರೀ ಕಾಮನೆ ಮಾಡಿದಿ ಅಂತ ಅನ್ನೋದಿಲ್ಲ ವಸಿಷ್ಠರು, ನಿನ್ನ ತಂದೆಗೆ ಸಂತೋಷವಾಗದೇ ಇರೋ ಕೆಲಸ ನೀನು ಮಾಡಿದಿ, ಇದು 3ನೇ ತಪ್ಪು ಅಂತ. ಅಂದ್ರೆ ಈ ಪರಸ್ತ್ರೀ ಕಾಮನನೇ ಇವನು ಮಾಡಿದ್ದು. ಆದರೆ ಅದು ಪರಸ್ತ್ರೀ ಕಾಮನೆ ಅನ್ನೋದಕ್ಕಿಂತಲೂ ದೊಡ್ಡದಾಗಿ, ಯಾಕೆಂದ್ರೆ ಸಪ್ತಪದಿ ಆಗಿರಲಿಲ್ವಲ್ಲ, ಅದಕ್ಕಿಂತಲೂ ದೊಡ್ಡ ದೋಷ ನಿನ್ನ ತಂದೆಗೆ ಅಸಮಾಧಾನ ಆಗುವಂಥ ಕೆಲಸ ನೀನು ಮಾಡಿದ್ದಿ. ಅದಕ್ಕಾಗಿಯೇ ತಂದೆಗೆ ಅಸಮಾಧಾನ ಆಗುವಂಥ ಕೆಲಸ ಮಾಡಿದ್ದಕ್ಕೋಸ್ಕರನೇ ಮಗನಾಗಿ ತಂದೆಗೆ ಅಸಮಾಧಾನ ಆಗುವಂಥ ಕೆಲಸ ಮಾಡಿದ್ದಕ್ಕೇನೆ ಇಂದ್ರದೇವರು ಸಿಟ್ಟಾಗಿ 12 ವರ್ಷ ಮಳೆ ಸುರಿಸಿಲ್ಲ ಇಡೀ ರಾಜ್ಯಕ್ಕೆ. ಈ 3 ತಪ್ಪುಗಳನ್ನು ಮಾಡಿದ್ದಕ್ಕೆ ಇನ್ಮೇಲೆ ನಿನಗೆ ಕ್ಷಮೆ ಇಲ್ಲ, ನಿನಗೆ ನಾನು ರಾಜ್ಯ ಕೊಡೋದಿಲ್ಲ, ತ್ರಿಶಂಕು ಆಗು ಅಂತ ಶಾಪ ಕೊಡ್ತಾರೆ. ಅವನೇ ತ್ರಿಶಂಕು. 3 ಶಂಕುಗಳು, 3 ತಪ್ಪುಗಳನ್ನು ನೀನು ಮಾಡಿದ್ದಕ್ಕೆ ತ್ರಿಶಂಕು ಆಗು ಅಂತ ಶಾಪ ಕೊಡ್ತಾರೆ. ತಿಳಿದುಕೊಳ್ಳೋದಕ್ಕೆ ಯಾರು ಬಂದೇ ಇಲ್ಲ ಇಲ್ಲಿ, ಎಲ್ಲರೂ ಮುದುಕರೇ ಬಂದಿದ್ದೀರಿ ಪ್ರಾಯ. ಇಲ್ಲಿ ಕೆಲವರು ಇದ್ದಾರೆ. ಮಕ್ಕಳಾದವರು ತಂದೆ ತಾಯಿಗಳಿಗೆ ಅಸಮಾಧಾನ ಆಗುವ ರೀತಿಯಲ್ಲಿ ವರ್ತನೆ ಮಾಡಬಾರದು ಅಂತನ್ನೋದನ್ನ ತಿಳಿಯಬೇಕಾದದ್ದು. ತಂದೆ ತಾಯಿ ಧರ್ಮದ ವಿಷಯ, ಧರ್ಮದಿಂದ ಇರಬೇಕು ಅಂತ ತಂದೆ ತಾಯಿಗಳು ಅಪೇಕ್ಷೆ ಪಟ್ಟಾಗ ಅದಕ್ಕೆ ವಿರುದ್ಧವಾಗಿ ಅವರ ಮನಸ್ಸಿಗೆ ನೋವಾಗುವಂತೆ ವರ್ತನೆ ಮಾಡಿದರೆ ದೇವತೆಗಳು ಭಗವಂತ ಯಾವ ರೀತಿಯ ಶಿಕ್ಷೆಯನ್ನು ಕೊಡ್ತಾನೆ. ಈಗೇನಂತಹ ದುರ್ಭಿಕ್ಷೆ ಆಗಿಲ್ಲ, ಏನು ಕಷ್ಟ ಇಲ್ಲ, ಆರಾಮಿದ್ದೀವಲ್ಲ ಅಂತ ನೀವು ಅನ್ಬೋದು. ಹಳೆ ಕಥೆಗಳನ್ನೆಲ್ಲ ಬರೀಲಿಕ್ಕೆ ವೇದವ್ಯಾಸ ದೇವರು ಕೂತು ಗಣಪತಿಯನ್ನು ಕೂಡಿಸಿಕೊಂಡು ಬರೆದರು ಅಂತ ಒಂದು ಇತಿಹಾಸ ಆಯಿತು. ಈಗ ನಮ್ಮದು ನಿಮ್ಮದು ಯಾರು ಬರೋದಿಲ್ಲ ಅಂತ ಇತಿಹಾಸ ಆಗಿಲ್ಲ. ಬರೆದ್ರೆ ಬೇಕಾದಷ್ಟಿದೆ. ಇನ್ನೊಮ್ಮೆ ವೇದವ್ಯಾಸ ದೇವರು ಬರೆದ್ರೆ ಬೇಕಾದಷ್ಟಾಗ್ತದೆ. ಏನೇನು ನಾವು ಮಾಡಿ, ಸುನಾಮಿ ಬಂದದ್ದು ಹೌದೋ ಅಲ್ವೋ, ಎಷ್ಟು ಜನ ಮಾಡಿದ ಏನೆಲ್ಲ ಅಪರಾಧಿಗಳಿಗೆ ಅದು ಶಿಕ್ಷೆಯಾಗಿ ಬಂತು. ಇದನ್ನು ಹೇಳಲಿಕ್ಕೆ ಇವತ್ತು ವೇದವ್ಯಾಸ ದೇವರಿಲ್ಲ, ಅದೊಂದು ಇತಿಹಾಸ ಪುರಾಣ ಅಂತಾಗಿ ಉಳಿಯಲಿಲ್ಲ. ಅತಿವೃಷ್ಟಿ ಆಯಿತು, ಮೊನ್ನೆ ಮಳೆಯಲ್ಲಿ ಎಷ್ಟೋ ಜನ ಸತ್ತೋದರು ಉತ್ತರ ಕರ್ನಾಟಕದ ಭಾಗದಲ್ಲಿ. ಅವರವರು ಮಾಡಿದ ಏನೇನು ಅಪರಾಧಕ್ಕೆ ಅದಾಯಿತು ಅಂತ ಹೇಳಲಿಕ್ಕೆ ಇವರಿಲ್ಲ. ಅವತ್ತು ವೇದವ್ಯಾಸ ದೇವರು ಹೇಳಿದ್ರು, ಇವತ್ತು ಹೇಳೋರಿಲ್ಲವೇ ಹೊರತು ಹಿಂದೆಲ್ಲ ಆಗ್ತಿತ್ತು ನೀವು ಬರೇ ಹೇಳ್ತೀರಿ, ಇವತ್ತೇನಾಗ್ತಾ ಇಲ್ಲ ಅಂತ ನೀವು ಅಂತೀರಿ. ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೇವೆ, ಏನು ಕಡಿಮೆ ಇದೆ ಕಷ್ಟಗಳು. ಅವುಗಳಿಗೆಲ್ಲ ನಾವು ಮಾಡಿದ ಪಾಪಗಳೇ ಕಾರಣ. ಆ ರೀತಿಯಾಗಿ ತ್ರಿಶಂಕುವಿಗೆ ವಸಿಷ್ಠರು ನಿರಾಕರಣೆ ಮಾಡುತ್ತಾರೆ. ಆದರೆ ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಬಂದರು. ನೋಡಿ, ಶುರುವಾಯಿತು. ವಸಿಷ್ಠರು ಬೇಡ ಅಂದ್ರಲ್ಲ, ವಿಶ್ವಾಮಿತ್ರರು ಬಂದರು. ಅವರಿಗೆ ಇವನ ಮೇಲೆ ಪ್ರೀತಿ, ಯಾಕೆಂದ್ರೆ ತಮ್ಮ ಹೆಂಡತಿಯನ್ನು ರಕ್ಷಣೆ ಮಾಡಿದ್ದ ಹೊಟ್ಟೆಗೆ ಹಾಕಿ. ನೀನೇನು ಕೇಳ್ತೀಯೋ ಕೊಡ್ತೇನೆ ಅಂತ. ನಾನು ಇದೇ ಶರೀರದಿಂದ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಅವನಿಗೆ ರಾಜ್ಯವನ್ನೂ ಕೊಡ್ತಾರೆ, ತಾವೇ ಪಟ್ಟಾಭಿಷೇಕ ಮಾಡ್ತಾರೆ. ವಸಿಷ್ಠರು ಬೇಡ ಅಂದ್ರೆ ನಾನು ಮಾಡ್ತೇನೆ ಅಂತ ಪಟ್ಟಾಭಿಷೇಕ ಮಾಡಿ ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸ್ತಾರೆ. ಆದರೆ ಇಂದ್ರದೇವರು ಸೇರಿಸಿಕೊಳ್ಳೋದಿಲ್ಲ. ವಿಶ್ವಾಮಿತ್ರರು ಕಳಿಸಿರ್ಬೋದು, ವಸಿಷ್ಠರು ಕಳಿಸಿದ್ದಾರಾ? ಯಾಕೆ ವಿಶ್ವಾಮಿತ್ರರ ಋಷಿಗಳಲ್ಲೇನು?
ಅವರು ಗಾಯತ್ರಿ ಮಂತ್ರದ ದ್ರಷ್ಟಾರರಲ್ವೇ, ಅವರು ಮಹಾ ತಪಸ್ವಿಗಳಲ್ವೇ, ಅವರು ಬೇಕಾದಷ್ಟು ದೊಡ್ಡವರಾಗಿರ್ಬೋದು. ನಿನಗೇನವರು? ನಿನಗೇನೂ ಅಲ್ಲ. ನಿನಗೆ ಕುಲಗುರುಗಳೇ ಯಾರು? ವಸಿಷ್ಠರು. ಅವರ ಶಾಪ ನಿನಗಿದೆಯಲ್ಲ, ಹಾಗಾದರೆ ಒಳಗೆ ಬರಬೇಡ, ಹೋಗು. ಮತ್ತೆ ಕೆಳಗೆ ಬಿದ್ದಿದ್ದಾನೆ ತ್ರಿಶಂಕು. ಸುಳ್ಳು ಸ್ವರ್ಗ, ಅರ್ಥಾತ್ ಇನ್ನೊಂದು ಡಮ್ಮಿ ಸ್ವರ್ಗವನ್ನ ಮಾಡಿ ಅದರೊಳಗೆ ಈ ಡೊಮ್ಮನನ್ನು ಇಟ್ಟು ಅಲ್ಲಿ ಇರೋ ಹಾಗೆ ಮಾಡಿದ್ದಾರೆ. ನಿಜವಾದ ಸ್ವರ್ಗ ಇವನಿಗೆ ಸಿಗಲಿಲ್ಲ, ಗುರುಗಳ ಶಾಪ ಇದ್ದದ್ದಕ್ಕೆ. ಗುರು ಅನುಗ್ರಹ ಎಷ್ಟು ಮಹತ್ವದ್ದು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವನ ಮಗನೇ ಮುಂದೆ ಹರಿಶ್ಚಂದ್ರ. ಇದೇ ವಂಶದಲ್ಲಿ ಇನ್ನೂ ಅನೇಕ ಮಹಾನುಭಾವರ ಸೂರ್ಯವಂಶದಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಕಥೆಯನ್ನೆಲ್ಲ ಮುಂದೆ ನಿರೂಪಣೆ ಮಾಡುತ್ತಾರೆ. ಒಬ್ಬೊಬ್ಬರ ಕಥೆಯಲ್ಲಿಯೂ ನಾವು ತಿಳಿಯಬೇಕಾದುದು ಜೀವನದಲ್ಲಿ ಧರ್ಮ ಎಷ್ಟು ಸೂಕ್ಷ್ಮವಾಗಿರುತ್ತದೆ. ತಂದೆ ತಾಯಿಗಳಲ್ಲಿ ಶ್ರದ್ಧೆ, ಗುರುಗಳಲ್ಲಿ ಶ್ರದ್ಧೆ, ಭಗವಂತನಲ್ಲಿ ನಿಷ್ಠೆ, ಶಾಸ್ತ್ರೀಯವಾದ ಧಾರ್ಮಿಕವಾದ ವಿಧಾನಗಳು ಸಣ್ಣದಾಗಿರಬಹುದು ದೊಡ್ಡದಾಗಿರಬಹುದು, ಅದನ್ನು ಪರಿಪಾಲನೆ ಮಾಡುವುದರ ಬಗ್ಗೆ ಒಂದು ಆಸ್ಥೆ ಮನುಷ್ಯನಿಗಿರಬೇಕು. ಅದರ ಪ್ರತಿಫಲ ಇವತ್ತು ನಮಗೇನು ಕಾಣಿಸೋದಿಲ್ಲ. ಎಷ್ಟೋ ಜನ ಅಂತಾರೆ, ಕೆಲವರು ಬಹಳ ಹೆದರಿ ಕೈ ಜೋಡಿಸಿ ಮಾತಾಡ್ತಿರ್ತಾರೆ. ದೇವಸ್ಥಾನ ಅಂದ ತಕ್ಷಣ ಅತೀ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮ ನೋಡಿ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೆ, ನಾ ಹೇಗೆ ಕೊಡ್ತೀನಿ ನೋಡೊಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ದೇವ್ರ ಕಡೆ ಕಾಲು ಮಾಡಿ ಯದ್ವಾ ತದ್ವಾ ದೊಡ್ಡವರಿಗೆ ಬೈದು ಚೆನ್ನಾಗಿ ಬೈದು ಬಿಟ್ಟೆ ಅಂತ. ಅವನಿಗೇನು ಅನ್ನಿಸ್ತದೆ? ಇವನು ಇಷ್ಟು ಹೆದರಿ ನಡೀತಾನೆ, ಯಾಕೆ ನಡೀಬೇಕು? ನಾನು ಬೈದೆ, ನನಗೇನಾಯಿತು ಅನ್ನೋ ಭಾವನೆ. ಆದರೆ ಏನಾಯಿತು ಅಂತ ಈಗ ಗೊತ್ತಾಗುವುದಿಲ್ಲ. ಅದರ ಪ್ರತಿಫಲವನ್ನು ಮುಂದೆ ನಾವು ಅನುಭವಿಸ್ತೇವೆ. ಎಂದೋ ತಿಂದಂತಹ ಆಹಾರ ಎಷ್ಟೋ ದಿನ ಆದ ಮೇಲೆ ನಮಗೆ ರೋಗ ಕೊಡ್ತದೆ. ತಿನ್ನುವಾಗ ಗೊತ್ತಾಗೋದಿಲ್ಲ, ತಿಂದ ತಕ್ಷಣ ರೋಗ ಆಗಿಬಿಡ್ತದೆ. ಒಂದು ತಂಬಾಕಿಗೆ ಬಾಯಲ್ಲಿ ಹಾಕೊಳ್ಳೋದು, ಸಿಗರೇಟ್ ಸೇದೋದು, ತಕ್ಷಣಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ ನೋಡಿ ನಮಗೇನು ಕ್ಯಾನ್ಸರ್ ಆಗಿಲ್ಲ ಅಂದರೆ, ತಿಂದ ಕೂಡಲೇ ಕ್ಯಾನ್ಸರ್ ಆಗೋದಿಲ್ಲ. ಅದು ಯಾವಾಗ ಆಗುತ್ತೆ ಗೊತ್ತಾಗೋದಿಲ್ಲ. ಯಾವತ್ತೋ ತಿಂದದ್ದು ಯಾವತ್ತಿಗೋ ನಮಗೆ ರೋಗ ಕೊಡುತ್ತದೆ. ನಾವು ಎಂದೋ ಮಾಡಿದ ಪಾಪಕ್ಕೆ ಯಾವಾಗ ನಾವು ಪ್ರತಿಫಲವನ್ನು ಅನುಭವಿಸ್ತೇವೆ ಗೊತ್ತಿಲ್ಲ. ಈ ಜನ್ಮದೊಳಗೆ ಅನುಭವಿಸಬಹುದು ಅತ್ಯುತ್ಕಟವಾಗಿದ್ದರೆ, ಇಲ್ಲದೇ ಇದ್ದರೆ ನರಕದಲ್ಲಿ ಅಂತೂ ದುಃಖವನ್ನು ಅನುಭವಿಸಿ ಜನ್ಮಾಂತರದಲ್ಲಿ ಅದರ ಪ್ರತಿಫಲವನ್ನು ನಾವು ಅನುಭವಿಸಬೇಕಾಗ್ತದೆ. ಪಾಪಗಳಿಂದ ಬಹಳ ದೂರ ಇರಬೇಕು ಪ್ರಯತ್ನಪೂರ್ವಕವಾಗಿ ಎಂಬ ಸಂದೇಶವನ್ನು ಶ್ರೀಮದ್ ಹರಿವಂಶ ನಮಗೆ ತಿಳಿಸ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ಮಂದಿ ನೋಡ್ತಾರೆ ಸರ್. ಸರ್ಪೋತ್ತರಲ್ಲಿ ವಿನಂತಿ. ಒಂದು 2 ಘಟನೆ. 2ನೇ ತಾರೀಕು ಬೆಳಗ್ಗೆ 6:30ರಿಂದ 10 ಗಂಟೆವರೆಗೆ ಮಂದಿ ಸೂಕ್ತ ಪುರಸ್ಕರಣ ಹೋಮ ನಡೀತಾ ಇದೆ. ಯಾರಾದರೂ ಸೇವೆ ಮಾಡತಕ್ಕಂಥವರು, ವಿಶೇಷವಾಗಿ ಸೇವೆ ಮಾಡೋರು ಒಂದು ಆಫೀಸಿನ ಸೇವೆ ಮಾಡಬೇಕು. ಅದೇ ರೀತಿಯಾಗಿ ಅವತ್ತೇ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸನತ್ಕುಮಾರರು ಮಾರ್ಕಾಂಡೇಯರಿಗೆ ಪಿತೃಗಳ ಬಗ್ಗೆ, ಪಿತೃದೇವತೆಗಳ ಇತಿಹಾಸ ಹಾಗೂ ಅವರ ಮಹಿಮೆ ಇವುಗಳ ಬಗ್ಗೆ ವಿಶೇಷವಾಗಿ ಉಪದೇಶವನ್ನು ನೀಡುತ್ತಾ, ಪಿತೃಗಳು ಅಂತ ಇವರಿಗೆ ಹೆಸರು ಯಾವ ರೀತಿಯಲ್ಲಿ ಬಂತು ಅಂತ ಹೇಳ್ತಾರೆ.
ಒಂದು ಪ್ರಸಂಗದಲ್ಲಿ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ತಮ್ಮ ಮುಖದಿಂದ ಸೃಷ್ಟಿ ಮಾಡಿದಾಗ ಆ ಎಲ್ಲ ದೇವತೆಗಳು ತಮ್ಮ ಪೂಜೆಯನ್ನು ಮಾಡಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು ಅನ್ನುವ ಅಪೇಕ್ಷೆಯಿಂದ ಸೃಷ್ಟಿ ಮಾಡಿರ್ತಾರೆ. ದೇವತೆಗಳು ಬ್ರಹ್ಮದೇವರ ಹಾಗೂ ಭಗವಂತನ ಪೂಜೆಯನ್ನು ಮಾಡದೆ ಸ್ವಲ್ಪ ಕಾಲ ಅವರು ಕೇವಲ ಭೋಗದಲ್ಲಿ ನಿರತರಾದಾಗ ಬ್ರಹ್ಮದೇವರು ನಿಮ್ಮ ಮಕ್ಕಳ ಹತ್ತಿರ ಹೋಗಿ ಕೇಳಿಕೊಂಡು ಬನ್ನಿ ಅಂತ ಕೊಟ್ಟು ಕಳಿಸ್ತಾರೆ, ಶಾಪ ಕೊಡ್ತಾರೆ. ನಿಮಗೆ ಎಲ್ಲ ವಿಧವಾದಂತಹ ಏನು ಐಶ್ವರ್ಯ ಇದೆ, ಭೋಗ ಇದೆ, ಇದೆಲ್ಲದಕ್ಕೂ ಮುಖ್ಯ ಕಾರಣನಾದ ಆ ಭಗವಂತನನ್ನ ಮರೆತು ಸೃಷ್ಟಿ ಮಾಡಿದಂತಹ ನನ್ನನ್ನೇ ಮರೆತು ನೀವೆಲ್ಲ ಇದ್ದೀರಿ, ಇದರಿಂದ ನೀವು ಭ್ರಷ್ಟರಾಗ್ತೀರಿ ಅಂತ. ಇದಕ್ಕೇನಾದರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾದರೆ ನಿಮ್ಮ ಮಕ್ಕಳಿಗೆ ಹೋಗಿ ಕೇಳಿ ಅಂದರೆ ಮಕ್ಕಳ ಹತ್ತಿರ ಬರ್ತಾರೆ. ಮಕ್ಕಳ ಹತ್ತಿರ ಬಂದು ಕೇಳ್ತಾರೆ, ನಾವು ಹೀಗೆ ಮಾಡಿದ್ದೇವೆ, ನಮ್ಮಿಂದ ಅಪಚಾರ ಆಯಿತು, ನಿಮಗೆ ಕೇಳಬೇಕು ಅಂತ ಬ್ರಹ್ಮದೇವರು ಹೇಳಿ ಕಳಿಸಿದರು, ಏನು ಪ್ರಾಯಶ್ಚಿತ್ತ ಮಾಡಬಹುದು, ಹೇಗೆ ಮಾಡಬಹುದು ಅಂತ. ಆಗ ಮಕ್ಕಳು ಹೇಳ್ತಾರಂತೆ, ಮನಸ್ಸಿನಿಂದ ಪ್ರಾಯಶ್ಚಿತ್ತ ಮಾಡುವುದುಂಟು, ಭಗವಂತನ ಧ್ಯಾನ ಮಾಡುವುದೇ ಒಂದು ಪ್ರಾಯಶ್ಚಿತ್ತ. ಮಾತಿನಿಂದ ಸ್ತುತಿ ಮಾಡುವುದು, ದೇವರ ಸ್ತೋತ್ರ, ವಾಯುದೇವರ ಸ್ತೋತ್ರ, ಭಗವಂತನ ಭಕ್ತರ ಸ್ತುತಿಯನ್ನು ಮಾಡುವುದೇ ಒಂದು ಪ್ರಾಯಶ್ಚಿತ್ತ. ದೈಹಿಕವಾಗಿ ಪರಮಾತ್ಮನ ಕೈಂಕರ್ಯವನ್ನು ಮಾಡುವುದು, ಪೂಜಾದಿಗಳನ್ನು ಮಾಡುವುದು, ಪ್ರದಕ್ಷಿಣೆ ನಮಸ್ಕಾರ ಹಾಕುವುದು, ಇದೂ ಒಂದು ಪ್ರಾಯಶ್ಚಿತ್ತ. ಬರೀ ಕಣ್ಣಿನಿಂದಲೂ ಪ್ರಾಯಶ್ಚಿತ್ತ ಮಾಡಬಹುದು ಅಂತಾರೆ. ದೇವರ ಪ್ರತಿಮೆಗಳ ದರ್ಶನ ಮಾಡಿದರೆ ಸಾಕು, ಭಗವದ್ಭಕ್ತರ ದರ್ಶನ ಮಾಡಿದರೆ ಸಾಕು, ಅದೇ ಒಂದು ಪ್ರಾಯಶ್ಚಿತ್ತ. ನಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯಾಹ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ. ದರ್ಶನದಿಂದಲೇ ಎಷ್ಟೋ ಪಾಪಗಳನ್ನು ಕಳೆದುಕೊಳ್ಳಬಹುದು. ಗಂಗಾದೇವಿಗೆ ಹೇಳುವುದುಂಟು, ಅಂಬತ್ವ ದರ್ಶನಾನ್ ಮುಕ್ತಿ ನ ಜಾನೇ ಸ್ನಾನಜಂ ಫಲಂ ಅಂತ. ದರ್ಶನ ಮಾಡಿದರೆ ಸಾಕು, ಎಲ್ಲ ಪಾಪಗಳಿಂದ ಮುಕ್ತಿಯಾಗತ್ತೆ ಅಂತ ಹೇಳುವ ಪದ್ಧತಿ ಇದೆ. ಹಾಗೆ ಮಾತಿನಿಂದ, ಮನಸ್ಸಿನಿಂದ, ದೇಹದಿಂದ, ಕಣ್ಣಿನಿಂದ ನಾನಾ ರೀತಿಯ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಉದ್ಧಾರ ಮಾಡಿಕೊಳ್ಳಬಹುದು. ನೀವು ಇಷ್ಟು ತಪ್ಪುಗಳನ್ನು ಮಾಡಿದ್ದೀರಿ, ಇನ್ನು ಮುಂದೆ ಮಾಡುವುದು ಬೇಡ, ತಿಳಿತಾ ಮಕ್ಕಳೇ ಅಂತ ಕೇಳ್ತಾರೆ. ಮಕ್ಕಳೇ ತಮ್ಮ ತಂದೆಗಳಿಗೆ ಅರ್ಥ ಆಯ್ತಾ ಮಕ್ಕಳೇ ಅಂತ ಕೇಳಿಬಿಡ್ತಾರೆ. ಇವರಿಗೆ ಬಹಳ ಮನಸ್ಸಿಗೆ ನೋವಾಗ್ತದೆ. ನಮ್ಮ ಮಕ್ಕಳು ನಮಗೆ ಮಕ್ಕಳೇ ಅಂತ ಸಂಬೋಧನೆ ಮಾಡ್ತಾರಲ್ಲ, ಏನಿದು? ಮನಸ್ಸಿಗೆ ಬಹಳ ಬೇಜಾರಾಯಿತು. ಮತ್ತೆ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾರೆ, ಇವರಿಗೇನೋ ಪ್ರಾಯಶ್ಚಿತ್ತ ಕೇಳಿ ಅಂತ ನೀವು ಹೇಳಿ ಕಳಿಸಿದ್ರೆ ಇವರು ನಮ್ಮನ್ನ ಮಕ್ಕಳು ಅಂತ ಬೈತಾರಲ್ಲ, ತಂದೆಗೆ ಮಗನೇ ಮಗ ಅಂತ ಕರೆದ್ರೆ ಅದು ಬೈದ ಹಾಗೆ ಅಲ್ಲ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಅವರಂದದ್ದು ಸತ್ಯ ಇದೆ. ದೇಹ ಕೊಟ್ಟದ್ದಕ್ಕೆ ನೀವು ಅವರಿಗೆ ಪಿತೃಗಳು. ನಿಮಗೆ ತಪ್ಪು ಮಾಡಿದಾಗ ಅದಕ್ಕೆ ಪ್ರಾಯಶ್ಚಿತ್ತಗಳನ್ನು ಅವರು ತಿಳಿಸಿ ಜ್ಞಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಜ್ಞಾನ ಕೊಟ್ಟವನೂ ಒಬ್ಬ ತಂದೆ ಅಂತ ಹೇಳಿದ್ದಾರೆ. ದೇಹ ಕೊಟ್ಟವರು ತಂದೆ ಹೇಗೋ ಜ್ಞಾನ ಕೊಟ್ಟದ್ದಕ್ಕೂ ತಂದೆ ಅಂತ ಕರೆಯುವುದುಂಟು. ಜ್ಞಾನದಾನ ಮಾಡಿದ್ದಕ್ಕಾಗಿ ಅವರು ನಿಮ್ಮ ತಂದೆಯಾಗಿದ್ದಾರೆ. ಆದ್ದರಿಂದ ಅವರು ಅಂದುದರಲ್ಲಿ ಏನು ತಪ್ಪಿಲ್ಲ. ನೀವು ಒಂದು ರೀತಿಯಿಂದ ಪಿತೃಗಳು, ಅವರು ಜ್ಞಾನ ಕೊಟ್ಟದ್ದಕ್ಕೆ ಅವರು ನಿಮಗೆ ಪಿತೃಗಳು ಅಂತ. ಮತ್ತೆ ದೇವತೆಗಳು ಇವರ ಹತ್ತಿರ ಬಂದು, ಬ್ರಹ್ಮದೇವರು ನಮಗೆ ಹೀಗೆ ಸಮಾಧಾನ ಹೇಳಿದ್ದಾರೆ, ಇನ್ನು ಮೇಲೆ ನಾವು ಜಗಳ ಆಡುವುದು ಬೇಡ, ಪರಸ್ಪರವಾಗಿ ನೀವು ನಮಗೆ ಪಿತೃಗಳು, ನಾವು ನಿಮಗೆ ಪಿತೃಗಳು ಅಂತ ಹೇಳಿ ಮಾತನಾಡಿಕೊಳ್ತಾರೆ. ಆಗಿನಿಂದ ಅವರಿಗೆ ಪಿತೃಗಳು ಅಂತನ್ನುವಂತಹ ಹೆಸರು ಬಂತು. ದೇವತೆಗಳ ಮಕ್ಕಳೇ ಅವರು. ಅವರೆಲ್ಲರೂ ಕೂಡ ಬ್ರಹ್ಮದೇವರ ಒಂದು ವಿಶೇಷವಾದ ಆಜ್ಞೆಯಿಂದ ಈ ದೇವತೆಗಳಿಗೆ ವಿಶೇಷವಾದ ಜ್ಞಾನವನ್ನ ಹೇಳಿ ಪ್ರಾಯಶ್ಚಿತ್ತಾದಿಗಳ ಬೋಧನವನ್ನ ಮಾಡಿದಾಗ ಪಿತೃಗಳು ಅಂತ ಅವರನ್ನ ಇವರು ಕರೆದದ್ದಕ್ಕೆ ಅವರು ಪಿತೃಗಳಾದರು. ಅಷ್ಟೇ ಅಲ್ಲದೆ ವಿಶೇಷವಾಗಿ ವರ ಕೊಟ್ಟಿದ್ದಾರೆ ದೇವತೆಗಳು. ನಿನ್ನೆ ಕೇಳಿದ್ರಲ್ಲ, ಹಾಗೆ ನಾನಾ ವಿಧವಾದಂತಹ
ಪುಷ್ಟಿಗಳನ್ನು, ಜೀವನದಲ್ಲಿ ಅನೇಕ ವಿಧವಾದಂತಹ ವೈಭವವನ್ನು, ಸೌಭಾಗ್ಯವನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡು ಏನಾದರೂ ಸೇವೆಯನ್ನು ಮಾಡಿದರೆ ಅದು ನಿಮ್ಮ ಅನುಗ್ರಹದಿಂದ ಸಫಲವಾಗ್ತದೆ. ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗ್ತಾರೆ. ಎಲ್ಲ ವಿಧವಾದ ಜೀವನದೊಳಗಿನ ಮಂಗಲ ನಿಮ್ಮ ಸೇವೆಯಿಂದ ಆಗುವುದಕ್ಕೆ ಸಾಧ್ಯ. ನಿಮ್ಮ ಸೇವೆ ಮಾಡದೇ ಇದ್ದರೆ ಆ ವಿಧವಾದ ಸೌಭಾಗ್ಯಗಳಿಂದ ಜನರು ವಂಚಿತರಾಗ್ತಾರೆ. ನಿಮ್ಮ ಪೂಜೆಯನ್ನು ಮಾಡಲೇಬೇಕು ಅನ್ನುವಂತಹ ಒಂದು ವರವನ್ನು ದೇವತೆಗಳು ಹಿಂದೆ ಕೊಟ್ಟದ್ದುಂಟು. ಅದಕ್ಕಾಗಿ ಈ ತರಹದ ಮಹತ್ವ ಪಿತೃಗಳಿಗೆ ಬಂದಿದೆ ಎಂಬುದಾಗಿ ಸನತ್ಕುಮಾರರು ಮಾರ್ಕಾಂಡೇಯರಿಗೆ ತಿಳಿಸ್ತಾರೆ. ಇದಲ್ಲದೆ ಸನತ್ಕುಮಾರರು ಮಾರ್ಕಾಂಡೇಯರಿಗೆ ಯೋಗ ಮಾರ್ಗದ ಬಗ್ಗೆ ಉಪದೇಶ ಮಾಡ್ತಾರೆ. ಜೀವನದಲ್ಲಿ ಯೋಗ ಮಾರ್ಗ ಇದು ಬಹಳ ಮಹತ್ವದ್ದು. ಶ್ರೀಮದ್ ಭಾಗವತದಲ್ಲಿ ಹೇಳುವಂತೆ ಯೋಗ ಮಾರ್ಗ, ಭಕ್ತಿ ಮಾರ್ಗ ಎರಡುಂಟು. ಭಕ್ತಿ ಮಾರ್ಗವೇ ಶ್ರೇಷ್ಠ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಕಾರ. ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಇದರ ವಿಶ್ಲೇಷಣೆಯನ್ನು ಮಾಡಿ ತಿಳಿಸಿದ್ದಾರೆ. ಯೋಗ ಮಾರ್ಗದಿಂದ ಕೇವಲ ಯಮನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರಾದಿಗಳನ್ನು ಮಾಡ್ತಾ ಕೇವಲ ಯೋಗಾಭ್ಯಾಸವನ್ನೇ ಮಾಡ್ತಾ ಮಾಡ್ತಾ ಭಗವಂತನ ಅಪರೋಕ್ಷ ಜ್ಞಾನ ಮಾಡಿಕೊಂಡು ಮೋಕ್ಷವನ್ನು ಪಡೆಯಬಹುದು. ಬಹಳ ಶ್ರಮ ಸಾಧ್ಯ, ಆದರೆ ಶೀಘ್ರದಲ್ಲಿ ಮೋಕ್ಷ ಆಗ್ತದೆ. ಅದೇ ಒಂದು ಲಾಭ. ಶ್ರಮ ಪಟ್ಟದ್ದಕ್ಕೆ ಲಾಭ ಏನು? ಸ್ವಲ್ಪ ಶೀಘ್ರದಲ್ಲಿ ಮೋಕ್ಷ ಆಗ್ತದೆ. ಭಕ್ತಿ ಮಾರ್ಗ ಬಹಳ ಸುಲಭ. ಯೋಗಾಭ್ಯಾಸ ಮಾಡುವಷ್ಟು ಕಷ್ಟ ಇಲ್ಲ, ಆದರೆ ಮೋಕ್ಷ ಸ್ವಲ್ಪ ವಿಳಂಬವಾಗಿ ಆಗ್ತದೆ. ಆದರೆ ಮೋಕ್ಷದಲ್ಲಿ ಆಗುವ ಸುಖ ಮಾತ್ರ ಬಹಳ ಸುಖ. ಯೋಗಾಭ್ಯಾಸದಿಂದ ಬರುವ ಅಪರೋಕ್ಷ ಜ್ಞಾನಕ್ಕಿಂತಲೂ ಭಕ್ತಿ ಮಾರ್ಗದಲ್ಲಿ ನಾವು ನಡೆದಾಗ ಮೋಕ್ಷದಲ್ಲಿ ಬರುವ ಸುಖ ಅಧಿಕ. ಅರ್ಥವಾಯ್ತಲ್ಲ? ಯೋಗ ಮಾರ್ಗದಿಂದಲೂ ಮೋಕ್ಷವನ್ನು ಪಡೆಯಬಹುದು, ಭಕ್ತಿ ಮಾರ್ಗದಿಂದಲೂ ಪಡೆಯಬಹುದು. ಇದರರ್ಥ ಯೋಗ ಮಾರ್ಗದವರಿಗೆ ಭಕ್ತಿ ಬೇಕಾಗಿಲ್ಲ ಅಂತಲ್ಲ, ಎಲ್ಲರಿಗೂ ಭಕ್ತಿ ಬೇಕು. ವಿಶೇಷವಾಗಿ ಭಕ್ತಿಯೇ ಪ್ರಧಾನವಾಗಿಟ್ಟುಕೊಂಡು ಯೋಗಾಭ್ಯಾಸವನ್ನು ಅತ್ಯಲ್ಪ ಮಾಡಿ ಭಕ್ತಿ ಪ್ರಧಾನವಾಗಿ ಹೊರಟವರಿಗೆ ಸ್ವಲ್ಪ ವಿಳಂಬವಾದರೂ ಮೋಕ್ಷದಲ್ಲಿ ಸುಖ ಜಾಸ್ತಿ. ಯೋಗಾಭ್ಯಾಸದವರಿಗೆ ಶ್ರಮ ಬಹಳ, ಆದರೆ ಬೇಗನೆ ಮೋಕ್ಷ ಆಗ್ತದೆ. ಮೋಕ್ಷದಲ್ಲಿ ಸುಖ ಕಡಿಮೆ. ಬೇಗ ಆಗಬೇಕೋ ಸುಖ ಜಾಸ್ತಿ ಬೇಕೋ ಅದು ನಿಮಗೆ ಬಿಟ್ಟದ್ದು. ಜಾಸ್ತಿ ಸುಖ ಬೇಕು ಅಂದರೆ ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡಬೇಕು. ಸ್ವಲ್ಪ ಸುಖ ಸಿಕ್ಕರೂ ಅಡ್ಡಿ ಇಲ್ಲ, ಬೇಗ ಸಿಕ್ಕಿಬಿಡ್ಲಿ ಅಂತ ಅವಸರ ಇದ್ರೆ ಯೋಗ ಮಾರ್ಗಕ್ಕೆ ಹೋಗಬೇಕು. ಆದರೆ ಕಠಿಣ ಬಹಳ ಯೋಗ ಮಾರ್ಗ. ಇರಲಿ, ಇವರ ಅಧಿಕಾರಕ್ಕೆ ತಕ್ಕಂತೆ ಯೋಗ ಮಾರ್ಗವನ್ನು ಸನತ್ಕುಮಾರರಿಗೆ ಉಪದೇಶ ಮಾಡ್ತಾರೆ. ಯೋಗಾಭ್ಯಾಸದಿಂದ ಭರದ್ವಾಜ ಋಷಿಗಳ ಮಕ್ಕಳೆಲ್ಲ ಇದ್ದರು, ಮಹಾನುಭಾವರು. ಆದರೆ ಅಂತಹ ದೊಡ್ಡ ಋಷಿಗಳ ಪುತ್ರರಾಗಿಯೂ ಯೋಗಭ್ರಷ್ಟರಾಗಿ ಅವರು ತಮ್ಮ ಜೀವನದಲ್ಲಿ ಮಾಡಬೇಕಾದ ಸಾಧನೆಯನ್ನು ಮಾಡದೆ ಮಾನಸ ಸರೋವರದ ಹತ್ತಿರ ಹೋಗಿ ಅವರೆಲ್ಲರೂ ತಮ್ಮ ಪ್ರಾಣತ್ಯಾಗವನ್ನು ಮಾಡುತ್ತಾರೆ. ಮುಂದೆ ಕುರುಕ್ಷೇತ್ರದಲ್ಲಿ ಕೌಶಿಕ ಅನ್ನುವವರ ಮಕ್ಕಳಾಗಿ ಮತ್ತೆ ಹುಟ್ಟುತ್ತಾರೆ. ಆಗಲೂ ಅನೇಕ ವಿಧವಾದ ಹಿಂಸಾಚಾರಗಳನ್ನು ಮಾಡಿ ಪುನಃ ನಾನಾ ವಿಧವಾದ ಯೋನಿಗಳಲ್ಲಿ ಹುಟ್ಟುತ್ತಾ ಬರ್ತಾರೆ. ಅನೇಕ ಜನ್ಮಗಳಲ್ಲಿ ಅವರು ಹೀಗೆ ಬರ್ತಾರೆ. ಆದರೆ ಒಂದು, ಅವರು ತಾವು ಪಿತೃಗಳ ಒಂದು ಅನುಗ್ರಹವನ್ನು ಪಡೆದ ಕಾರಣ ಯಾವ ಯೋನಿಯಲ್ಲಿ ಹುಟ್ಟಿದರೂ ತಮ್ಮ ಪೂರ್ವಜನ್ಮದ ಸ್ಮರಣೆ ಮಾತ್ರ ಅವರಿಗಿತ್ತು. ಆ ರೀತಿಯ ಪೂರ್ವಜನ್ಮದ ಸ್ಮರಣೆಯನ್ನು ಮಾತ್ರ ಇಟ್ಟುಕೊಂಡು ಅನೇಕ ವಿಧವಾದ ಯೋನಿಗಳಲ್ಲಿ ಹುಟ್ಟುತ್ತಾ ಹುಟ್ಟುತ್ತಾ ಅವರು ಹೊರಟಿದ್ದಾರೆ. ಹೀಗೆ ಯೋಗಭ್ರಷ್ಟರಾಗಿ ಕೊನೆಗೆ ಒಂದು ಸಲ ಪೂರ್ವಜನ್ಮದ ಪುಣ್ಯದ ಪರಿಪಾಕವಾಗಿ ಉತ್ತಮ ಬ್ರಾಹ್ಮಣರಾಗಿ ಯೋಗ ಮಾರ್ಗವನ್ನು ಪಡೆದು ಯೋಗಾಭ್ಯಾಸವನ್ನು ಮಾಡಿ ಸದ್ಗತಿಯನ್ನು ಹೊಂದಿದ್ದಾರೆ. ಇಷ್ಟು ದುರ್ಲಭ ಇದೆ ಯೋಗ ಮಾರ್ಗ. ಅಂತಹ ಋಷಿಪುತ್ರರಾಗಿದ್ದು ಬೇಕಾದಂತಹ ಯೋಗವನ್ನು ಸಂಪಾದನೆ ಮಾಡಿ ಯಾವುದೋ ಮಾಡಿದ ಕೆಲವು ತಪ್ಪ ಕೆಲಸಗಳಿಂದ, ವ್ಯಸನಗಳಿಂದ, ದುರಭ್ಯಾಸಗಳಿಂದ ತಮ್ಮ ಯೋಗಭ್ರಷ್ಟರಾಗಿ ಎಷ್ಟೋ ಜನ್ಮಗಳನ್ನು ಕಳೆಯಬೇಕಾಯಿತು. ಹಾಗೆ ಜನ್ಮಗಳನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ, ಯೋಗ ಮಾರ್ಗವನ್ನು ಅಭ್ಯಾಸ ಮಾಡಿ. ಯೋಗಭ್ರಷ್ಟರಾಗುವುದಕ್ಕೆ ಕಾರಣಗಳೇನು ಅದನ್ನು ತಿಳಿಸ್ತಾರೆ. ಸರಿಯಾಗಿ ಎಲ್ಲರೂ ತಿಳಿಯಬೇಕು. ಯೋಗಭ್ರಷ್ಟರಾಗುವುದಕ್ಕೆ ಕಾರಣ ಏನು? ತಂದೆ ತಾಯಿಗಳ ಸೇವೆ ಮಾಡದೇ ಇರುವುದು, ಬ್ರಾಹ್ಮಣರ ಸೇವೆಯನ್ನು ಮಾಡದೇ ಇರುವುದು.
ಗುರುಗಳ ಸೇವೆ ಮಾಡದೇ ಇರೋದು, ಇವುಗಳೆಲ್ಲ ಯೋಗಭ್ರಂಶಕ್ಕೆ ಕಾರಣ. ತಪ್ಪದೆ ಜ್ಞಾನಿಗಳಾದ ಬ್ರಾಹ್ಮಣರನ್ನ, ಉತ್ತಮರನ್ನ ಸೇವೆ ಮಾಡ್ತಾ ಇದ್ದರೆ ಯೋಗಭ್ರಷ್ಟನಾಗುವುದಿಲ್ಲ. ಅವರು ಸನ್ಮಾರ್ಗವನ್ನು ಉಪದೇಶ ಮಾಡುತ್ತಾರೆ, ತಪ್ಪಿದಲ್ಲಿ ತಿದ್ದುತ್ತಾರೆ, ಉತ್ತಮವಾದ ಜೀವನದ ಪದ್ಧತಿಯನ್ನು ತೋರಿಸಿಕೊಡ್ತಾರೆ, ತತ್ವಜ್ಞಾನವನ್ನು ಹೇಳುತ್ತಾರೆ. ಹೀಗಾಗಿ ಯೋಗಭ್ರಷ್ಟನಾಗುವುದಕ್ಕೆ ಅವಕಾಶ ಇರುವುದಿಲ್ಲ. ಯಾವಾಗಲೂ ವಿಪ್ರ ಸೇವೆಯನ್ನು ಮಾಡ್ತಾ ಇರಬೇಕು. ಜ್ಞಾನಿಗಳ ಸೇವೆಯನ್ನು ಮಾಡಬೇಕು. ಕಾಮಕ್ರೋಧಾದಿಗಳಿಗೆ ವಶನಾಗಬಾರದು. ಕೇವಲ ಐಹಿಕವಾದ ಭೋಗಗಳನ್ನು ಮಾಡ್ತಾ ಇರಬಾರದು. ಮಾಂಸ ಭಕ್ಷಣ ಮಾಡಬಾರದು, ಮದ್ಯಪಾನವನ್ನು ಮಾಡಬಾರದು. ಇವುಗಳೆಲ್ಲವನ್ನ ಮಾಡಿದವನಿಗೆ ಯೋಗಭ್ರಂಶವಾಗ್ತದೆ. ಈ ತರಹದ ಯಾವ ದುರಭ್ಯಾಸಗಳು ಇಲ್ಲದೇ ಇದ್ದಂತಹ ವ್ಯಕ್ತಿ, ಮಹಾತ್ಮರ ಸೇವೆಯನ್ನು ಮಾಡುವಂತಹ ವ್ಯಕ್ತಿ ಯಾರೋ ಅವನು ಯೋಗಭ್ರಷ್ಟನಾಗೋದಿಲ್ಲ. ನೀವು ಮಹರ್ಷಿಗಳು ಈ ತರಹದ ದುರಭ್ಯಾಸಗಳಿರುವುದಕ್ಕೆ ಕಾರಣ ಇಲ್ಲ. ಆದರೆ ಇಂತಹ ಯೋಗಭ್ರಂಶವನ್ನು ಪಡೆಯದೆ ಉತ್ತಮ ಯೋಗ ಸಂಪನ್ನರಾಗಿ ನೀವು ಉದ್ಧಾರವನ್ನು ಹೊಂದಿ ಜಗತ್ತಿಗೂ ಉದ್ಧಾರವನ್ನು ಮಾಡಬೇಕು ಎಂಬ ಉಪದೇಶವನ್ನು ಮಾಡಿದ್ದಾರೆ. ನಿಜವಾಗಿ ಯೋಗ ಮಾರ್ಗವನ್ನು ಅನುಸರಣೆ ಮಾಡಿ ಉದ್ಧಾರ ಆಗೋದು ಇವತ್ತಿನ ಕಾಲದೊಳಗೆ ಯಾರಿಗೆ ಸಾಧ್ಯ ಇದೆ, ಯಾರಿಗೆ ಸಾಧ್ಯ ಇಲ್ಲ ಅನ್ನೋದು ಬಹಳ ಕಷ್ಟ. ಆದರೆ ಸನತ್ಕುಮಾರರು ಹೇಳುವ ಈ ಉಪದೇಶ ಏನಿದೆ, ಜೀವನದಲ್ಲಿ ನಮ್ಮ ಮಟ್ಟಿಗೆ ನಾವು ಯಾವುದೇ ಮಾರ್ಗದಲ್ಲಿರಲಿ, ಭಕ್ತಿ ಮಾರ್ಗದಲ್ಲಿಯೇ ಇರೋಣ, ಯೋಗ ಮಾರ್ಗದಲ್ಲಿಯೇ ಇರೋಣ, ಆದರೆ ಈ ಎಲ್ಲ ಸದ್ಗುಣಗಳನ್ನು ನಾವು ರೂಢಿಸಿಕೊಳ್ಳುವುದು ಮಾತ್ರ ಬಹಳ ಅಗತ್ಯ ಇದೆ. ಗುರುಗಳ ಸಮಾಗಮ, ಗುರುಗಳ ಸೇವೆ, ಉತ್ತಮರಾದಂತಹ ಜ್ಞಾನಿಗಳ, ಬ್ರಾಹ್ಮಣರ, ವಿಪ್ರರ ಸೇವೆ, ಮಾತಾಪಿತೃಗಳ ಸೇವೆ, ಸಜ್ಜನರ ಸಹವಾಸ, ದುರ್ಜನದಿಂದ ದೂರ ಇರೋದು, ಕಾಮಕ್ರೋಧಾದಿಗಳಿಗೆ ವಶರಾಗದೇ ಇರೋದು ಅಂತೇನೆಲ್ಲ ಹೇಳಿದ್ರಲ್ಲ, ಇವುಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾದದ್ದು ಬಹಳ ಅಗತ್ಯ. ತಪ್ಪುವುದಕ್ಕೆ ಇದೇ ಮುಖ್ಯ ಕಾರಣ. ಸಜ್ಜನರು ದೂರ ಇದ್ದಾರೆ, ದುರ್ಜನರು ಹತ್ತಿರ ಇದ್ದಾರೆ. ಇವತ್ತಿನ ಕಾಲದ ಎಲ್ಲ ಜನರ ಅವನತಿಗೆ ಇದೇ ಕಾರಣ. ಇವತ್ತಿನ ಪರ್ಯಟನದೊಳಗೆ ಸುಮಾರು ವಿಷಯಗಳು ಕಿವಿಗೆ ಬಿತ್ತು. ಇದೇ ಒಂದೇ ವಾರದೊಳಗೆ 7 ಅಂದರೆ ಆವರೇಜ್ ದಿವಸಕ್ಕೆ ಒಂದು ಹಾಗಾಯಿತು, 7 ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದೆ ಬರೀ ಟ್ರಿಪ್ಲಿಕೇನೊಳಗೆ. ಇನ್ನು ಮುಂದೆ ಒಂದು ವಾರದೊಳಗೆ 2 ಆಗೋದಿದೆ ಅಂತೆ. ಇದು ಬಹಳ ಒಳ್ಳೆಯ ಸ್ಟ್ಯಾಟಿಸ್ಟಿಕ್ಸ್ ಕೇಳಿ ಜನ್ಮಧನ್ಯ ಆಯ್ತಪ್ಪ ಅಂತ ಹೇಳಿದೆ ನಾನು. ಯಾರಿದಕ್ಕೆ ಜವಾಬ್ದಾರರು? ಗುರುಗಳ ಸನ್ನಿಧಾನ ಇದೆ, ಪಾರ್ಥಸಾರಥಿಯ ಸನ್ನಿಧಾನ. ಧರ್ಮದ ಮೂಲ ಇದು. ದಕ್ಷಿಣ ದೇಶಕ್ಕೆ ಅಷ್ಟು ವಿಶೇಷವಾದ ಧರ್ಮದ ಬಗ್ಗೆ ಶ್ರದ್ಧೆ ಇದೆ ಅಂತ ಅನ್ನೋದಕ್ಕೆ ಉತ್ಪನ್ನ ದ್ರಾವಿಡೇ ದೇಶೇ ಅಂತ. ವೃದ್ಧಿಂ ಕರ್ನಾಟಕೇ ಗತ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ. ಇಲ್ಲಿಯೇ ಭಕ್ತಿ ಹುಟ್ಟಿದ್ದು ಅಂತ ಭಾಗವತದ ಮಹಾತ್ಮ್ಯದಲ್ಲಿ ಬರುತ್ತದೆ. ಉತ್ಪನ್ನ ದ್ರಾವಿಡೇ ದೇಶೇ ವೃದ್ಧಿಂ ಕರ್ನಾಟಕೇ ಗತ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ ಅಂತ. ಭಕ್ತಿಯ ಮೂಲ, ಭಕ್ತಿಯ ಸೆಲೆ ಇಲ್ಲಿಂದ ಬಂದದ್ದು. ಏನಿದಕ್ಕೆ ಕಾರಣ? ಇಲ್ಲಿ ಬಂದವರೆಲ್ಲ ಹಿರಿಯರು, ತಂದೆ ತಾಯಿಗಳು ಬಂದಿದ್ದೀರಿ, ಪ್ರಾಯಃ ಪಾಲಕರು. ಮಕ್ಕಳು ಯಾರು ಬಂದಿಲ್ಲ, ಬರುವುದೂ ಇಲ್ಲ ಪಾಪ ಅವರು. ಆದರೆ ಎಲ್ಲರೂ ಇದರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕು. ಪಾಶ್ಚಾತ್ಯರ ಅನುಕರಣೆಯನ್ನ ಮಾಡ್ತಾ ಅವರು ಹೇಳುವ ರೀತಿಯಲ್ಲಿ ಅಧ್ಯಯನವನ್ನ ಮಾಡಿಸಿದರೇನೆ ನಮ್ಮ ಜೀವನದ ಸಾರ್ಥಕ್ಯ, ಅದೇ ನಮ್ಮ ಜನ್ಮದ ಧನ್ಯತೆ ಅಂತ ತಿಳಿದು ಅವರು ಓದುವುದಕ್ಕೆ ಏನು ಬೇಕೋ ಅದನ್ನು ಅನುಕೂಲತೆ ಮಾಡಿಕೊಟ್ಟು, ಧಾರ್ಮಿಕ ಸಂಸ್ಕಾರಗಳನ್ನು ಏನೇನೇನೂ ಕೊಡದೆ, ಬಳೆ ತೆಗಿಬೇಕು ಅಂದ್ರೆ ಬಳೆ ತೆಗೆಯೋದು, ಕುಂಕುಮ ಅಳಿಸ್ಬೇಕು ಅಂದ್ರೆ ಕುಂಕುಮ ಅಳಿಸಿ, ಕೂದಲ ಕತ್ತರಿಸಬೇಕು ಅಂದ್ರೆ ಕೂದಲ ಕತ್ತರಿಸಿ, ಸ್ನಾನ ಇಲ್ಲ, ಗಂಡಸರಾಗಿದ್ರೆ ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಜಪ ಇಲ್ಲ, ಏನು ಓದ್ತಾನೆ, ಅವನ ವೇಷ ಏನು, ಭೂಷ ಏನು, ಭಾರಿ ಭಾರಿ
ಡಿಗ್ರಿಗಳನ್ನು ಗಳಿಸಿದ, ದುಡ್ಡು ತಂದು ಹಾಕ್ತಾನೆ, ಮುಗಿದೋಯ್ತು, ಆನಂದ ಆಗಿ ಹೋಗ್ತದೆ. ದುಡ್ಡು ಗಳಿಸಿದರೆ ಯಾರಿಗೆ ದುಃಖ ಇದೆ? ಅವಶ್ಯವಾಗಿ ಗಳಿಸಲಿ. ಜೀವನ ಮಾಡಬಾರದು, ಯಾರೂ ಸುಖವಾಗಿರಬಾರದು ಅಂತ ಹೇಳೋ ಅಭಿಪ್ರಾಯ ಅಲ್ಲ. ಜೀವನದಲ್ಲಿ ಹಣ, ದುಡ್ಡು ಎಷ್ಟು ಅವಶ್ಯಕ, ಅದಕ್ಕಿಂತಲೂ 1000 ಪಟ್ಟು ಅವಶ್ಯಕವಾದದ್ದು ಧರ್ಮ, ನೀತಿ. ಇದನ್ನು ಮೊದಲಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಯಾರು, ನಮ್ಮ ಧರ್ಮ ಏನು, ನೀತಿ ಏನು, ಯಾವ ರೀತಿಯಲ್ಲಿ ನಾವು ಬದುಕಬೇಕು, ಇದನ್ನು ತಿಳಿಸಿಕೊಡುವುದಕ್ಕೆ ನಿಮಗೆ ಸಾಧ್ಯ ಇದ್ದರೆ ನೀವು ತಿಳಿಸಿಕೊಡಿ. ಇಲ್ಲದೇ ಇದ್ದರೆ ಗುರುಗಳ ಹತ್ತಿರ, ವಿದ್ವಾಂಸರ ಹತ್ತಿರ ಕರೆದುಕೊಂಡು ಹೋಗಿ, ಆವಾಗಿನಿಂದ ದೇವರು, ದೇವಸ್ಥಾನ, ಗುರುಗಳು, ಪುರಾಣಕ್ಕೆ ನಾವೆಲ್ಲ ಹೋಗ್ತೇವೆ, ನೀವೇನು ಚಿಕ್ಕ ಮಕ್ಕಳು ಬರಬೇಕಾಗಿಲ್ಲ ಅಂತ ನೀವೇ ಅವರನ್ನ ಬಿಟ್ಟು ಬಿಟ್ಟು ಅಭ್ಯಾಸ ಮಾಡಿಸಿಬಿಟ್ರೆ ಅವರು ಯಾಕೆ ಬರ್ತಾರೆ? ಚಿಕ್ಕ ವಯಸ್ಸಿನಲ್ಲಿದ್ದಾಗಿನಿಂದಲೇ ಅವರನ್ನ ಪ್ರವಚನ ಕೇಳುವುದಕ್ಕೆ, ಪುರಾಣ ಕೇಳುವುದಕ್ಕೆ, ಪಾಠ ಶ್ರವಣ ಮಾಡುವುದಕ್ಕೆ, ನೀವು ತಿಳಿದ 4 ಹಿತದ ಮಾತುಗಳನ್ನು ಹೇಳ್ತಾ ಈ ಸಂಸ್ಕಾರದಲ್ಲಿ ಅವರನ್ನು ಬೆಳೆಸಬೇಕು. ಮೊದಲೇ ಕಲಿಯುಗ. ಎಲ್ಲಿ ನೋಡಿದರಲ್ಲಿ ಅನ್ಯಾಯ ಇದೆ, ಅಧರ್ಮ ಇದೆ, ಮೋಹ ಇದೆ, ಕಾಮಕ್ರೋಧಗಳ ಉದ್ರೇಕವಾಗುವುದಕ್ಕೆ ನಾನಾ ವಿಧವಾದಂತಹ ಸಂಗತಿಗಳು ಸುತ್ತಲೂ ಕಾಣಿಸ್ತಾ ಇರ್ತವೆ. ಇಂತಹದರೊಳಗೆ ಧಾರ್ಮಿಕ ಸಂಸ್ಕಾರಗಳನ್ನು ನೀವು ಕೊಡದೇ ಇದ್ದರೆ, ಒಳ್ಳೆಯ ಉಪದೇಶಗಳನ್ನು ಮಾಡದೇ ಇದ್ದರೆ, ಸಜ್ಜನರ ಸಹವಾಸದಲ್ಲಿ ಅವರನ್ನು ಕರೆದುಕೊಂಡು ಬರದೇ ಇದ್ದರೆ ಇಂಥದೆಲ್ಲ ಆಗಿ ಹೋಗ್ತದೆ. ಏನೋ ಒಂದು ದಿವಸ ಸಂಧ್ಯಾವಂದನ ಮಾಡಲಿಲ್ಲ, ಒಂದು ದಿವಸ ತುಳಸಿ ಪೂಜೆ ಮಾಡಲಿಲ್ಲ ಹೆಣ್ಮಗಳು ಅಂದರೆ ಬೈದು ಮಾರನೇ ದಿವಸ ಮಾಡಿಸ್ಬೋದು. ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡಿಕೊಂಡು, ಧರ್ಮಭ್ರಂಶ ಮಾಡಿಕೊಂಡು, ಜಾತಿಯನ್ನೇ ಕಳೆದುಕೊಂಡ್ರೆ ಮುಂದೆ ಏನು ಮಾಡೋದು? ನೀವು ನೀವೇ, ಅವರು ಅವರೇ. ಇದೇ ರೀತಿ ಬಿಡ್ತಾ ಹೋದರೆ ಮುಂದೆ ಎಲ್ಲಿ ಹೋಗೋದಿದೆ? ನಿಜವಾಗಿಯೂ ಇವತ್ತು ತಿಳಿದ ಆ ಸ್ಟ್ಯಾಟಿಸ್ಟಿಕ್ಸ್ ಖರೇನೆ ಆಗಿದ್ರೆ, ಸತ್ಯ ಆಗಿದ್ರೆ, ಇನ್ನು ಸ್ವಲ್ಪ ದಿವಸಕ್ಕೆ ಬ್ರಾಹ್ಮಣರು, ನಿಜವಾದ 100% ಬ್ರಾಹ್ಮಣರು ಯಾರು, 24 ಕ್ಯಾರೆಟ್ ಅಂತಾರಲ್ಲ, ಹಾಗೆ ಯಾರು ಬ್ರಾಹ್ಮಣರು ಯಾರಲ್ಲ ಅಂತ ನಿರ್ಣಯ ಮಾಡೋದೇ ಕಠಿಣ ಆಗಿದೆ. ಈ ಪರಿಸ್ಥಿತಿಗೆ ನಾವು ನೀವು ಕಾರಣರಾಗೋದು ಬೇಡ. ಎಲ್ಲರೂ ಎಚ್ಚರದಿಂದ ಇರಿ. ನೀವೇನಾದರೂ ಧರ್ಮದ ಕೆಲಸವನ್ನು ಮಾಡೋದಾಗಿದ್ದರೆ ಮೊದಲನೇ ಕೆಲಸ ಇದನ್ನು ಮಾಡಿ. ನೀವು ಯಾರೇ ಇರಬಹುದು, ವಿದ್ವಾಂಸರನ್ನು ಆರಂಭ ಮಾಡಿಕೊಂಡ್ರು, ವಿದ್ವಾಂಸರು ಒಂದು, ನೀವು ಬೇರೆ ಲೌಕಿಕ ಗೃಹಸ್ಥರು, ನಿಮ್ಮ ನಿಮ್ಮ ಮಕ್ಕಳ ಬಗ್ಗೆ ನೋಡಿಕೊಳ್ಳಿ, ನಿಮ್ಮ ಅಕ್ಕಪಕ್ಕದ ಮನೆಯವರು. ಏನೋ ನಮಗೆ ಆಗಬೇಕು ಇನ್ನೊಬ್ಬರ ವಿಷಯ ಅಂತ ಬಿಡಬೇಡಿ. ಇದು ಇನ್ನೊಬ್ಬರ ವಿಷಯ ಅಲ್ಲ, ಇದು ಬ್ರಾಹ್ಮಣ ಸಮಾಜದ ವಿಷಯ. ಇದು ಯಾವುದೇ ಬ್ರಾಹ್ಮಣ ಸಮಾಜ ಆಗಿರಬಹುದು. ಬ್ರಾಹ್ಮಣ ಸಮಾಜದಲ್ಲಿ ಈ ತರಹದ ಜಾತಿಭ್ರಂಶ ಆಗದೇ ಇರುವಂತೆ ನೋಡಿಕೊಳ್ಳೋದು ಪ್ರತಿಯೊಬ್ಬರ ಕೆಲಸ. ನಿಮಗೆ ಸ್ನೇಹ ಇದ್ದರೆ ಪ್ರೀತಿಯಿಂದ ಹೇಳಿ, ಬುದ್ಧಿವಾದ ಹೇಳಿ. ಅವರು ದಾರಿ ತಪ್ತಾ ಇದ್ದಾರೆ ಅಂತ ಗೊತ್ತಾದಾಗಲೇ ನೀವು ಹೇಳಬೇಕು. ಎಲ್ಲ ಆಗಿ ಇವರೇನು ಮಂಗಳಸೂತ್ರ ಕಟ್ಟೋ ಹೊತ್ತಿಗೆ ಹೋಗಿ ಹೇಳೋದಲ್ಲ. ದಾರಿ ತಪ್ಪುವ ಚಿಹ್ನೆಗಳು ಕಾಣಿಸ್ತವೆ, ಇನ್ನೂ ಬಹಳ ಮುಂದುವರೆದಿಲ್ಲ ಅನ್ನುವಾಗಲೇ ಅದನ್ನ ತಡೆದು ಅವರಿಗೆ ಬುದ್ಧಿವಾದ ಹೇಳಿ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಹೆಣ್ಣು ಮಕ್ಕಳು ಮಾಡಬೇಕು, ಪುರುಷರೂ ಮಾಡಬೇಕು, ಯುವಕರೂ ಮಾಡಬೇಕು, ವೃದ್ಧರೂ ಮಾಡಬೇಕು, ಎಲ್ಲರೂ ಮಾಡಬೇಕಾದ ಪ್ರಯತ್ನ. ಎಲ್ಲದರ ಮೇಲೆ ಬಲಿಯಸಿ ಕೇವಲ ಈಶ್ವರೇಚ್ಛ, ಭಗವಂತನ ಇಚ್ಛೆ, ದೇವರ ಅನುಗ್ರಹ ಆಗಬೇಕು, ಗುರುಗಳ ಅನುಗ್ರಹ ಅದು ಪ್ರಧಾನ. ನಿತ್ಯದಲ್ಲಿ ನಿಮ್ಮ ಹೆಣ್ಣು ಮಕ್ಕಳಿರ್ಬೋದು, ಗಂಡಸರಿರ್ಬೋದು, ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಪಡೆದಂತಹ ತಂದೆ ತಾಯಿಗಳ ಜವಾಬ್ದಾರಿ. ಹೆಣ್ಣು ಮಕ್ಕಳನ್ನು ಬೇರೆ ಕೆಲವು ಕಡೆಗೆ ಬೇರೆ ಧರ್ಮದವರು, ಕೆಲವು ಕಡೆಗೆ ಬೇರೆ ಜಾತಿಯವರು ಓಡಿಸಿಕೊಂಡು ಹೋಗುವಂತಹ ಯಾವುದೋ ಒಂದು ಮೋಹದ ಜಾಲಕ್ಕೆ ಸಿಲುಕಿ ಬೇಕು ಅಂತ ಧರ್ಮವನ್ನು ನಾಶ ಮಾಡುವುದಕ್ಕೆ ಇದೊಂದು ಯುದ್ಧ ಅಂತ ಮಾಡ್ತಾ ಇದ್ದಾರೆ. ಲವ್ ಜಿಹಾದ್ ಅಂತ ಇದೊಂದು ಯುದ್ಧವೇ, ಪ್ರೀತಿಯ ಯುದ್ಧ. ಪ್ರೀತಿಯಿಂದ ಧರ್ಮಾಂತರ ಮಾಡುವುದು, ಮತಾಂತರ ಮಾಡುವುದು. ಪ್ರೀತಿಯಿಂದ ಧರ್ಮಾಂತರ ಮಾಡುವುದಕ್ಕೋಸ್ಕರವಾಗಿಯೇ ಒಂದು ದೊಡ್ಡದಾದಂತಹ ಪೂರ್ವಯೋಜನೆಯನ್ನ ಮಾಡಿ ಬುದ್ಧಿಪೂರ್ವಕವಾಗಿ ಮಾಡುವುದು. ಇಲ್ಲಿಯೂ ಕರ್ನಾಟಕದಲ್ಲಿಯೂ ಹೀಗೆ ಬೇಕಾದಷ್ಟಾಗಿದೆ. ಒಬ್ಬ ವ್ಯಕ್ತಿ 100 ಜನರನ್ನು ಹೀಗೆ ಮದುವೆ ಮಾಡಿಕೊಳ್ತಾನೆ. ಅವನು ಎಲ್ಲಿ ಇದ್ದಾನೆ, ಹೇಗಿದ್ದಾನೆ ಸಿಗೋದೇ ಇಲ್ಲ. ಅವನು ಒಳ್ಳೆ ನೋಡುವುದಕ್ಕಾಗಿ ಉತ್ತಮ ವೇಷ ಆಭರಣಗಳನ್ನು ಹಾಕಿಕೊಂಡು ನೋಡಿದರೆ ಯಾರಾದರೂ ಇವನಂತಹ ಶ್ರೀಮಂತ ಇರಲಿಕ್ಕಿಲ್ಲ ಅಂತ ಅನಿಸ್ಬೇಕು. ಅಂತಹ ವೇಷದಿಂದ ಬರೋದು, ಮದುವೆಯಾಗಿ 4 ದಿವಸ ಇರೋದು, ಮುಗಿದೋಯ್ತು, ಆಮೇಲೆ ನಾಪತ್ತೆ. ಜಾತಿಭ್ರಂಶ ಆಯಿತು.
ಬೇರೆ ಧರ್ಮದವರನ್ನ ಮದುವೆಯಾದ ಅಂತ ಹಿಂದೂ ಧರ್ಮದವರು ಹೊರಗಿಟ್ಟು ಬಿಡ್ತಾರೆ. ಅವನ ಕೆಲಸ ಮುಗೀತು. ಹಿಂದೂ ಧರ್ಮದ ಸಂಖ್ಯೆ ಕಡಿಮೆಯಾದರೆ ಸಾಕು. ಹಿಂದೂ ಧರ್ಮದ ಜನರೆಲ್ಲ ತಮ್ಮ ಜಾತಿಯನ್ನ ಧರ್ಮವನ್ನ ಕಳೆದುಕೊಳ್ಳಬೇಕು, ಇಷ್ಟೇ ಉದ್ದೇಶ ಅವನಿಗೆ, ಬೇರೆ ಏನಿಲ್ಲ. ಇಂತಹ ನೂರಾರು ಜನ ಸೈನಿಕರಿದ್ದಾಗೆ ಇದ್ದಾರವರು. ಇದೊಂದು ಪ್ರೀತಿ ಯುದ್ಧ ಅಂತ ಮಾಡ್ತಾ ಇದ್ದಾರೆ, ಪ್ರೀತಿಯ ಮೋಸ. ಇದಕ್ಕಾಗಿ ಬುದ್ಧಿವಾದವನ್ನು ಹೇಳಿ, ಗುರುಗಳಿಂದ ಹೇಳಿಸಿ, ವಿಶೇಷವಾಗಿ ಎಲ್ಲರೂ ಮಾಡಬೇಕು ನಿತ್ಯದಲ್ಲಿ. ಅದರಲ್ಲಿಯೂ ಯುವಕರನ್ನ ಯುವತಿಯರನ್ನ ಪಡೆದಂತಹ ತಂದೆ ತಾಯಿಗಳು ಈ ತರಹದ ಘಟನೆಗಳು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಿಮ್ಮ ವಂಶದೊಳಗೂ ಆಗದೆ ಬ್ರಾಹ್ಮಣರ ವಂಶ ಕೊನೆವರೆಗೂ ಬ್ರಾಹ್ಮಣರ ವಂಶವಾಗಿ ಉಳಿಯುವುದಕ್ಕೆ ನಿತ್ಯದಲ್ಲಿ ಪಾರಾಯಣ ಮಾಡಿ. ಇದಕ್ಕೋಸ್ಕರ ಪ್ರತ್ಯೇಕವಾಗಿ ಮಾಡಿ. ಸುಂದರಕಾಂಡ ಪಾರಾಯಣ ಮಾಡಿ, ವಾಯುಸ್ತುತಿ ಪಾರಾಯಣ ಮಾಡಿ, ವಿಷ್ಣು ಸಹಸ್ರನಾಮ ಪಠನ ಮಾಡಿ, ಗುರುಗಳಿಗೆ ದೇವರಿಗೆ ಪ್ರಾರ್ಥಿಸಿ. ಇಂತಹ ಧರ್ಮದ ಭ್ರಂಶ ಆಗುವುದು ಬೇಡ, ಜಾತಿ ಭ್ರಂಶ ಆಗುವುದು ಬೇಡ. ಧಾರ್ಮಿಕರಾಗಿ ಬ್ರಾಹ್ಮಣ್ಯವನ್ನ ಉಳಿಸಿಕೊಂಡು ನೀತಿವಂತರಾಗಿ ಬಾಳಬೇಕು. ಬರೀ ಬ್ರಾಹ್ಮಣ ಅಂತಂದ್ರೆ ವೇಷಭೂಷಗಳಿಂದ ಅಲ್ಲ, ಪ್ರಾಮಾಣಿಕವಾಗಿ ಗುಣದಿಂದಲೂ ಬ್ರಾಹ್ಮಣನಾಗಿ ವ್ಯಕ್ತಿ ಬದುಕಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಪ್ರತಿಯೊಬ್ಬರಲ್ಲಿಯೂ ಬರುವುದಕ್ಕೆ ಹಿರಿಯರೂ ಪ್ರಯತ್ನ ಮಾಡಿ. ಯುವಕ ಯುವತಿಯರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇದೇ ಒಂದು ದೊಡ್ಡದಾದ ಪ್ರತಿಜ್ಞೆ. ಸನತ್ಕುಮಾರರ ನಿಜವಾಗಿಯೂ ಬ್ರಹ್ಮಚರ್ಯದ ಋಷಿಗಳು, ಬ್ರಹ್ಮಚರ್ಯಾಧಿಪತಿಯಾದ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದ ಆ ಸನತ್ಕುಮಾರರ ಮಾತಿನಲ್ಲಿ ನಾವು ತಿಳಿಯೋದಾದರೆ, ಮನುಷ್ಯನಿಗೆ ಭ್ರಂಶ ಆಗುವುದಕ್ಕೆ ಇವುಗಳೆಲ್ಲ ಕಾರಣ. ದುರ್ಜನರ ಸಹವಾಸ, ಸಜ್ಜನರಿಂದ ದೂರ ಇರೋದು, ವಿಷಯಗಳ ಸಂಪರ್ಕ ಬಹಳ ಆಗುವುದೇ ಇದಕ್ಕೆ ಕಾರಣ. ಆದಷ್ಟು ಆ ತರಹದ ದುರ್ಜನರಿಂದ ದೂರ ಇದ್ದು ಸಜ್ಜನರ ಸಹವಾಸದಲ್ಲಿದ್ದು ಇಂತಹ ಕಾರ್ಯಗಳನ್ನು ವಿಶೇಷವಾಗಿ ಮಾಡಬೇಕು. ದುರಾಲೋಚನೆ ಬರದೇ ಇರುವ ಹಾಗೆ ನೋಡಿಕೊಳ್ಳಬೇಕು. ಆ ಮಹಾಯೋಗ ಭ್ರಂಶ ಇದೆಲ್ಲ ಬೇರೆ. ಈ ಜಾತಿ ಭ್ರಂಶ ಆಗದೇ ಇರುವಂತೆ ನಾವು ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವುದನ್ನು ಸನತ್ಕುಮಾರರ ಮಾತಿನಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಮುಂದೆ ಈ ಭರದ್ವಾಜರ ಅನೇಕ ಜನ ಮಕ್ಕಳು ಯೋಗಭ್ರಷ್ಟರಾಗಿ ಮತ್ತೆ ಮುಂದೆ ಅನೇಕ ಜನ್ಮಗಳನ್ನು ಪಡೀತಾರಲ್ಲ, ಅದರಲ್ಲಿ 7ನೆಯ ಜನ್ಮದಲ್ಲಿ ಆ ಮಕ್ಕಳ ಪೈಕಿ 7ನೆಯ ಒಬ್ಬ ವ್ಯಕ್ತಿ ಪಿತೃವರ್ತಿ ಅಂತ ಅವನ ಹೆಸರು. ಆ ಪಿತೃವರ್ತಿ ಎಂಬ ವ್ಯಕ್ತಿ ಬ್ರಹ್ಮದತ್ತ ಅಂತಾಗಿ ತನ್ನ 7ನೆಯ ಜನ್ಮದಲ್ಲಿ ಹುಟ್ಟಿ ಬರ್ತಾನೆ. ಇವನ ಹೆಸರು ನಿನ್ನೆ ನೀವು ಕೇಳಿದ್ದೀರಿ. ಶುಕಾಚಾರ್ಯರಿಂದ ಕೃತ್ವಿ ಅಂತ ಒಬ್ಬ ಮಗಳು ಹುಟ್ಟುತ್ತಾಳೆ ಅಂತ. ಆ ಕೃತ್ವಿ ಅನ್ನುವ ಮಗಳನ್ನ ಅಣುಹ ಎಂಬ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಅಣುಹ ಎಂಬ ರಾಜನಿಂದ ಈ ಬ್ರಹ್ಮದತ್ತ ಅರ್ಥಾತ್ ಭರದ್ವಾಜರ ಮಗ ಪಿತೃವರ್ತಿ ಅವನು ತನ್ನ 7ನೆಯ ಜನ್ಮದಲ್ಲಿ ಬ್ರಹ್ಮದತ್ತನಾಗಿ ಅಣುಹ ಎಂಬ ರಾಜನಿಂದ ಹುಟ್ಟುತ್ತಾನೆ. ಈ ಅಣುಹ ಎಂಬ ರಾಜ ಯಾರು ಅಂತ ಯುಧಿಷ್ಠಿರ ಭೀಷ್ಮಾಚಾರ್ಯರಿಗೆ ಪ್ರಶ್ನೆ ಕೇಳಿದರೆ, ಅಣುಹ ಇವನು ಭೀಷ್ಮಾಚಾರ್ಯರ ತಾತನ ಕಾಲದವನು. ಭೀಷ್ಮಾಚಾರ್ಯರ ತಂದೆ ಶಂತನು, ಶಂತನುವಿನ ತಂದೆ ಪ್ರತೀಪ ಮಹಾರಾಜ. ಆ ಪ್ರತೀಪ ಮಹಾರಾಜನ ಸಮಕಾಲೀನಾದಂತಹ ವ್ಯಕ್ತಿ ಅಣುಹ ಅನ್ನುವಂತಹ ರಾಜ. ಹಸ್ತಿನಾವತಿ ಅಂತ ನೀವು ಕೇಳ್ತಿರಲ್ಲ ಪಟ್ಟಣ, ಪಾಂಡವರು ಕೌರವರು ಇರುವಂತಹ ಪಟ್ಟಣ. ಆ ಹಸ್ತಿನಾವತಿ ಪಟ್ಟಣವನ್ನ ನಿರ್ಮಾಣ ಮಾಡಿದಂತಹ ಹಸ್ತಿ ರಾಜ, ಅವನ ವಂಶದಲ್ಲಿಯೇ ಬರತಕ್ಕಂಥವರು ವಿಭ್ರಾಜ ಅಂತ. ಆ ವಿಭ್ರಾಜನ ಮಗ ಅಣುಹ ಅನ್ನುವಂತಹ ರಾಜ. ಅಣುಹನಿಂದ ಶುಕಾಚಾರ್ಯರ ಮಗಳಾದ ಕೃತ್ವಿ ಅನ್ನುವವರಲ್ಲಿ ಈ ಬ್ರಹ್ಮದತ್ತ ಅನ್ನುವ ಮಗ ಹುಟ್ಟುತ್ತಾನೆ. ಈ ಬ್ರಹ್ಮದತ್ತ ಅನ್ನುವ ಈ ಬ್ರಹ್ಮದತ್ತನಲ್ಲಿ ಸರ್ವಸೇನ ಅಂತ ಒಬ್ಬ ಹುಟ್ಟುತ್ತಾನೆ ಮಗ. ಈ ಸರ್ವಸೇನನ ಕಥೆ ಬಹಳ ಸುಂದರವಾಗಿದೆ. ಚಿಕ್ಕ ಈ ಬ್ರಹ್ಮದತ್ತನಿಗೆ ಒಂದು ಅಭ್ಯಾಸ, ಪಕ್ಷಿಗಳ ಮೇಲೆ ವಿಶೇಷವಾದ ಪ್ರೀತಿ. ತಾನು ಒಂದು ಪಕ್ಷಿಯನ್ನ ಗುಬ್ಬಿಯನ್ನು ಸಾಕಿರ್ತಾನೆ, ಬಹಳ ಗೆಳತನ. ಅದು ಒಂದು ಸಣ್ಣ ಮರಿಯನ್ನು ಹಾಕ್ತದೆ. ರಾಜನಿಗೂ ಒಂದು ಮಗು ಹುಟ್ಟುತ್ತದೆ. ರಾಜನಿಗೆ ಹುಟ್ಟಿದಂತಹ ಮಗುವಿಗೆ ಸರ್ವಸೇನ ಅಂತ ಹೆಸರು. ಅದು ಒಂದು ಅಂಡವನ್ನು ಹಾಕ್ತದೆ. ಕ್ರಮೇಣ ಆ ಅಂಡ ಒಡೆದುಕೊಂಡು ಒಂದು ಮರಿ ಹೊರಗೆ ಬರ್ತಾ ಇರುತ್ತದೆ. ತನ್ನ ಮಗುವಿಗೂ ಈ ರಾಜನ ಕುಮಾರನಿಗೂ ನಿತ್ಯದಲ್ಲಿ 2 ಅಮೃತ ಫಲಗಳನ್ನು ತಂದು ಅದು ಕೊಡಬೇಕು. ತನ್ನ ಚುಂಚುವಿನಲ್ಲಿ
ತರುವಾಗ ತನ್ನ ಮರಿಗೆ ಮಾತ್ರ ಆಹಾರವನ್ನು ತರದೆ ರಾಜಕುಮಾರನಿಗೊಂದು, ತನ್ನ ಮರಿಗೊಂದು, ಹೀಗೆ 2 ಹಣ್ಣುಗಳನ್ನು ನಿತ್ಯವೂ ತಂದು ಕೊಡ್ತಾ ಇರುವ ಒಂದು ಪರಿಪಾಟಿಯನ್ನು ಇಟ್ಟುಕೊಂಡಿದೆ. ಒಂದು ದಿನ ಇದ್ದಕ್ಕಿದ್ದಂತೆ ಈ ರಾಜಕುಮಾರ ಆಟ ಆಡ್ತಾ ಇರುವಾಗ ಆ ಗುಬ್ಬಿಯ ಮರಿ ಬಹಳ ಚಿಕ್ಕದಾಗಿತ್ತು. ಆಟಿಗೆ ಸಾಮಾನ್ಯದ ಹಾಗೆ ಕಾಣಿಸ್ತಿತ್ತದು. ಅದರ ಕುತ್ತಿಗೆಯನ್ನು ಹಿಡಿದು ಗಟ್ಟಿಯಾಗಿ ಒತ್ತಿಬಿಟ್ಟ, ಅದು ಸತ್ತೋಯ್ತು. ಪಾಪ ಈ ತಾಯಿ ನಿತ್ಯವೂ ತರೋ ಹಾಗೆ 2 ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಕೊಡಬೇಕು ಅಂತ ನೋಡಿದರೆ ತನ್ನ ಮಗು ಸತ್ತೋಗಿದೆ. ಬಹಳ ಸಿಟ್ಟು ಬಂತು, ದುಃಖ ಆಯಿತು, ಒದ್ದಾಡ್ತಾ ಇದೆ. ರಾಜನಿಗೂ ಬಹಳ ದುಃಖ ಆಯಿತು. ಎಂತಹ ಕೆಟ್ಟ ಕೆಲಸ ಮಾಡಿದ, ನೀವು ನೋಡಲಿಲ್ಲ ಅಂತ ಆ ಕೂಸನ್ನು ಆಡಿಸುವ ಧಾತ್ರಿಗೆ ಬೈತಾನೆ. ನೋಡಿಕೊಳ್ಬೇಕೋ ಬೇಡವೋ ಸರಿಯಾಗಿ ಅಂತ. ಅವಳೇನು ಮಾಡಬೇಕು ಪಾಪ, ಮಗುವಿನ ಕೈಯಲ್ಲಿ ಹೀಗಾಗೋಯ್ತು, ನಾವು ಬೇಡ ಅಂತ ಹೇಳೋದರಲ್ಲಿ ಕುತ್ತಿಗೆಯನ್ನು ಹಿಸುಕಿ ಕೊಂದಾಗೋಗಿತ್ತು, ನಮ್ಮ ಕೈ ಮೀರಿ ಹೋಗಿತ್ತು, ತಪ್ಪಾಗಿದೆ, ಏನು ಮಾಡಬೇಕು ಅಂತ. ಇಷ್ಟು ಮಾತನಾಡ್ತಾ ನಿಂತಿರುವಾಗಲೇ ಆ ರಾಜಕುಮಾರನ 2 ಕಣ್ಣುಗಳನ್ನು ತನ್ನ ಚುಂಚುವಿನಿಂದ ಕಿತ್ತಿ ಹಾರಿ ಹೋಗಿದೆ ಆ ಪಕ್ಷಿ. ರಾಜ ಹೇಳಿದ, ರಾಜನ ಔದಾರ್ಯ ನೋಡಿ, ಬಹಳ ಒಳ್ಳೆಯ ಕೆಲಸ ಮಾಡಿದೆ ಇಂದ ರಾಜ. ತನ್ನ ರಾಜಕುಮಾರ ಅವನು, ಮುಂದೆ ಇವನೇ ಪಟ್ಟಾಭಿಷಿಕ್ತನಾಗಿ ರಾಜನಾಗಬೇಕು, ಸರ್ವಸೇನ ಅಂತ ಅವನಿಗೆ ಹೆಸರಿಟ್ಟಿದ್ದಾನೆ. ಆದರೆ ಇವನು ಮಾಡಿದಂತಹ ಕೆಲಸಕ್ಕೆ ನೀನು ಕೊಟ್ಟ ಶಿಕ್ಷೆ ಸರಿಯಾಗಿದೆ. ನಿನ್ನ ಮಗನನ್ನೇ ಅವನು ಕೊಂದ, ನನ್ನ ಮಗನನ್ನಂತೂ ನೀನು ಕೊಂದಿಲ್ಲಲ್ಲ, ಕಣ್ಣಷ್ಟೇ ತೆಗೆದಿದ್ದಿ, ತಪ್ಪಿಲ್ಲ. ಆದರೆ ನೀನು ನನ್ನ ಗೆಳೆಯನಾಗಿ ಹಾಗೇ ಇರು. ಇಷ್ಟು ದಿವಸ ಗೆಳೆಯನಾಗಿದ್ದು ಈಗ ನನ್ನನ್ನು ಬಿಟ್ಟು ಹಾರಿ ಹೋಗಬೇಡ, ನಮ್ಮ ಅಂತಃಪುರದಲ್ಲೇನೆ ನೀನು ಇರಬೇಕು ಅಂತ ರಾಜ ಹೇಳಿದರೆ ಆ ಪಕ್ಷಿ ಅದಕ್ಕೆ ಒಪ್ಪಲಿಲ್ಲ. ನಾನೇನೋ ಮಾಡಿದೆ ಸೇಡು ತೀರಿಸಿಕೊಳ್ಳೋದಕ್ಕೆ, ಆದರೆ ಮನುಷ್ಯ ಪ್ರೇಮದಿಂದ ಇದ್ದಾಗ ಒಂದು ಕಡೆಗೆ ಇರಬೇಕೇ ಹೊರತು ಯಾವುದೋ ಒಂದು ಕಾರಣಕ್ಕೆ ಮನಸ್ತಾಪ ಆಯಿತು ಅಂತಾದರೆ ಒಂದು ಕಡೆಗೆ ಇರೋದು ಸರಿಯಲ್ಲ. ನಾವು ಎಷ್ಟೇ ಪ್ರೇಮವನ್ನು ಮಾಡ್ತಾ ಇರಬಹುದು, ಒಮ್ಮೆ ಮನಸ್ತಾಪ ಆದ ಮೇಲೆ ನಾವು ಮಾಡಿದ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೂ ನಿಮಗೆ ಬೇರೆ ಅರ್ಥವಾಗಬಹುದು. ಈಗ ನಾನು ನಿನ್ನ ಮಗನ ಕಣ್ಣು ಕೆತ್ತಿದ್ದೇನೆ ಎನ್ನುವುದನ್ನು ನೀನು ಎಷ್ಟೇ ಔದಾರ್ಯದಿಂದ ಕ್ಷಮೆ ಮಾಡಿದರೂ ಮನಸ್ಸಿನೊಳಗೆ ಒಂದು ಮೂಲೆಯೊಳಗೆ ಅದು ಉಳಿದಿರುತ್ತದೆ. ಹೇಗಾದರೂ ನೀನು ಅದನ್ನು ಸೇಡು ತೀರಿಸಿಕೊಳ್ಬೋದು, ಇನ್ಯಾವುದೋ ಕಾರಣಕ್ಕಾಗಿ ಅದು ನನ್ನ ಮೇಲೆ ತಿರುಗಬಹುದು. ಪ್ರೀತಿ ವಿಶ್ವಾಸ ನಿಮ್ಮ ಮನಸ್ಸಿನಲ್ಲಿದ್ದದ್ದು ಹಾಗೇ ಇರಲಿ, ನಮ್ಮ ಮನಸ್ಸಿನಲ್ಲಿಯೂ ಹಾಗೇ ಇರಲಿ. ಇನ್ನು ಮೇಲೆ ಸಹವಾಸ ಇದು ಕೊಡೋದಿಲ್ಲ ಅನ್ನುವ ಮಾತನ್ನು ಹೇಳಿ ಪಕ್ಷಿ ಅದು ಹಾರಿ ಹೋಗ್ತು. ಇಲ್ಲಿ ನಾವು ತಿಳಿಯಬೇಕಾದ ತತ್ವ ಸಂದೇಶ ಇಷ್ಟೇ. ರಾಜನ ಔದಾರ್ಯ ಹಾಗೂ ಪಕ್ಷಿಯಲ್ಲಿರುವಂತಹ ಗುಣ ಇವುಗಳನ್ನು ನಾವು ಆದರ್ಶವಾಗಿ ಇಟ್ಟುಕೊಳ್ಳಬೇಕು. ಸೇಡು ತೀರಿಸಿಕೊಂಡ ಗುಣ ಆದರ್ಶ ಅಲ್ಲ. ಆದರೆ ಪಕ್ಷಿ ಯಾವ ರಾಜನ ಮನೆಯಲ್ಲಿ ತಾನಿದೆ, ಯಾವ ರಾಜನ ಆಶ್ರಯದಲ್ಲಿ ತಾನಿದೆ, ಆ ರಾಜನ ಮಗನ ನಿತ್ಯದ ಆಹಾರವನ್ನು ತಂದು ಕೊಡುವಂತಹ ಒಂದು ಔದಾರ್ಯ ಅದು ಆ ಪಕ್ಷಿಯಲ್ಲಿರುವಂತಹ ಗುಣ. ನಮಗೂ ಭಗವಂತ ಆಶ್ರಯವನ್ನು ನೀಡಿದ್ದಾನೆ. ನಾವು ಭಗವಂತನ ಆಶ್ರಯದಲ್ಲಿಯೇ ಇದ್ದೇವೆ. ಭಗವಂತನ ಆಶ್ರಯದಲ್ಲಿಯೇ ಇದ್ದು ಪರಮಾತ್ಮನ ಅಧೀನರಾಗಿಯೇ ಇದ್ದು ನಾವು ಮಾಡಬೇಕಾದದ್ದೇನು? ನಾವೇನು ದೇವರಿಗೆ ಅಥವಾ ದೇವರ ಮಕ್ಕಳಿಗೆ ಗತಿ ಇಲ್ಲ ಅನ್ನುವುದಕ್ಕೆ ಆಹಾರ ಕೊಡಬೇಕಾದದ್ದಿಲ್ಲ. ಆದರೆ ಆ ಪ್ರಜ್ಞೆ ನಮಗಿರಬೇಕು. ಯಾವ ಪರಮಾತ್ಮನ ಆಶ್ರಯದಲ್ಲಿ ನಾವಿದ್ದೇವೆ, ಈಶಾವಾಸ್ಯಮಿದಂ ಸರ್ವಂ, ಅಂತಹ ಭಗವಂತನಿಗೆ, ಭಗವಂತನ ಮಕ್ಕಳಿಗೆ ಅರ್ಥಾತ್ ವಾಯುದೇವರಿಗೆ ಸಮರ್ಪಣೆ ಮಾಡದೆ ನಾವು ತೆಗೆದುಕೊಳ್ಳುವುದು ಸರಿಯಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ವದಿತಂ ಮಾತರಿಶ್ವನ, ವಾಯುದೇವರಿಗೆ ಭಗವಂತನಿಗೆ ಅರ್ಪಿತವಾದದ್ದನ್ನೇ ನಾವು ಸ್ವೀಕಾರ ಮಾಡಬೇಕು. ದೇವರಿಗೆ ವಾಯುದೇವರಿಗೆ ಅರ್ಪಿತವಾಗದೇ ಇದ್ದದ್ದನ್ನು ಸ್ವೀಕಾರ ಮಾಡಬಾರದು. ನಮಗೆ ಆಶ್ರಯ ನೀಡಿದಂತಹ ವ್ಯಕ್ತಿ ಭಗವಂತ, ಅವನನ್ನು ಮರೆಯಬಾರದು ಅನ್ನುವುದನ್ನು ಆ ಪಕ್ಷಿಯಿಂದ ನಾವು ಕಲಿಯಬಹುದು. ಇನ್ನು ರಾಜನ ಔದಾರ್ಯ ಏನು? ಮನುಷ್ಯ, ಮೊನ್ನೆ ನೀವು ತಿಳಿದಿರಿ, ತಪ್ಪು ಮಾಡುವುದು ಸಹಜ. ಆದರೆ ತಪ್ಪು ಮಾಡಿದಾಗ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಸಿದ್ಧನಾಗಬೇಕು. ಅದೇ ಒಂದು ದೊಡ್ಡ ಸ್ಥಿತಿ. ಶಿಕ್ಷೆಯನ್ನು ಅನುಭವಿಸಿದರೆ ಪ್ರಾಯಶ್ಚಿತ್ತ ಆದ ಹಾಗಾಯಿತು. ಮಹಾಭಾರತದ ಅನುಶಾಸನ ಪರ್ವ ಹೇಳುವಂತೆ ಶಿಕ್ಷೆಯನ್ನು ಮನುಷ್ಯ ತೆಗೆದುಕೊಂಡ ಅಂದರೆ
ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂತಾದರೆ ಅದರ ದುಃಖವನ್ನು ಮುಂದೆ ಅನುಭವಿಸೋದಿಲ್ಲ. ನಾನು ತಪ್ಪು ಮಾಡಿದೆ, ಯಾರಿಗೂ ಗೊತ್ತಾಗಲಿಲ್ಲ, ಮುಚ್ಚಿ ಹಾಕಿಕೊಂಡೆ ಅಂತ ನಾವು ಸಂತೋಷ ಪಡ್ತೇವೆ. ಆದರೆ ಅದು ಮುಚ್ಚಿ ಹಾಕಲಿಕ್ಕೆ ಆಗುವುದಿಲ್ಲ. ಯಮದೇವರ ಕಣ್ಣಿನಲ್ಲಿ, ಭಗವಂತನ ಕಣ್ಣಿನಲ್ಲಿ ಅದನ್ನು ಮುಚ್ಚಿ ಹಾಕಲಿಕ್ಕೆ ಆಗಿರುವುದಿಲ್ಲ. ಈಗಿಲ್ಲ, ಇನ್ನೊಂದು ಬಾರಿ ನಾವು ಅದರ ದುಃಖವನ್ನು ಅನುಭವಿಸಲೇಬೇಕು. ಒಂದೊಂದು ಪಾಪಕ್ಕೆ ಎಷ್ಟು ಫಲ ಅನುಭವಿಸಬೇಕೋ ಅಷ್ಟು ಅನುಭವಿಸಲೇಬೇಕು. ಕೆಲವೊಮ್ಮೆ ಇಲ್ಲಿಯೇ ಅನುಭವಿಸಿ ಮುಗಿಸಿಬಿಡಬಹುದು. ಬಹಳ ಸಣ್ಣ ಪಾಪ ಕೆಲವುಗಳು ಹಾಗೆಯೂ ಮುಗಿದು ಹೋಗ್ತದೆ. ಆದರೆ ನರಕದಲ್ಲಿಯೂ ದುಃಖವನ್ನು ಅನುಭವಿಸ್ತಾನೆ, ಪುನಃ ಜನ್ಮಾಂತರದಲ್ಲಿಯೂ ದುಃಖವನ್ನು ಅನುಭವಿಸ್ತಾನೆ. ಇಲ್ಲಿ ರಾಜರು ಇವನು ಮಾಡಿದ ತಪ್ಪನ್ನು ನೋಡಿ ದಂಡ ಕೊಡ್ತಾರೆ. ದಂಡ ಕೊಟ್ಟದ್ದು ಸರಿಯಾಗಿದ್ರೆ ಮುಗಿದು ಹೋಯಿತು, ಮತ್ತೇನದಕ್ಕೆ ಶಿಕ್ಷೆ ಇಲ್ಲ. ಆದರೆ ದಂಡ ಕೊಡುವುದರಲ್ಲಿ ಕಡಿಮೆಯಾಗಿದ್ರೆ ನರಕದಲ್ಲಿ ದುಃಖ ಅನುಭವಿಸ್ತಾನೆ. ನರಕದಲ್ಲಿ ಅನುಭವಿಸಿ ಶೇಷೇಣ ಮಾನುಷ್ಯಂ, ಇನ್ನೂ ಸ್ವಲ್ಪ ಉಳಿದಿರುತ್ತದೆ, ಮತ್ತೆ ಪುನರ್ಜನ್ಮ ಆದಾಗ ನಾನಾ ವಿಧವಾದ ಯಾತನೆಗಳನ್ನು ಅನುಭವಿಸ್ತಾನೆ. ಇಷ್ಟು ವಿಚಿತ್ರ ಇದೆ. ಹಾಗಾಗಿ ಮನುಷ್ಯನಿಗೆ ಮಾಡಿದಂತಹ ತಪ್ಪಿಗೆ ಶಿಕ್ಷೆಯಾಗತ್ತೆ, ದಂಡ ಆಗ್ತದೆ ಅಂತಾದರೆ ಆ ದಂಡನೆಯನ್ನು ಅನುಭವಿಸುವುದಕ್ಕೆ ತಾನು ಸಿದ್ಧನಾಗಿರಬೇಕು. ಅನೇಕ ರಾಜರ ಕಥೆಗಳಲ್ಲಿ ನೀವು ಕೇಳಿದಿರಿ, ಸ್ವತಃ ತಮ್ಮ ಮಕ್ಕಳೇ ಆಗಿರಬಹುದು, ತಾವೇ ಆಗಿರಬಹುದು, ತಪ್ಪು ಮಾಡಿದಾಗ ಯಾವ ತರಹದ ಶಿಕ್ಷೆಯನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧರಾಗಿರ್ತಾರೆ ಅಂತ. ಆ ತರಹದ ಒಂದು ಸಿದ್ಧತೆ ನಮ್ಮಲ್ಲಿ ಇರಬೇಕು ಅನ್ನುವ ಸಂದೇಶವನ್ನು ಈ ರಾಜನಿಂದ ನಾವು ಕಲಿಯಬಹುದಾಗಿದೆ. ಇಂತಹ ಒಂದು ಬ್ರಹ್ಮದತ್ತನ ವಂಶವನ್ನು ಬಹಳ ವಿಸ್ತಾರವಾಗಿ ಭೀಷ್ಮಾಚಾರ್ಯರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅನೇಕ ಪಿತೃದೇವತೆಗಳ ಉಳಿದ ವಿಚಾರಗಳನ್ನು ಮತ್ತೆ ತಿಳಿಸ್ತಾರೆ. ಶ್ರೀಕೃಷ್ಣ ಅರ್ಪಣ.